MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಬೆಂಗಳೂರಿನ ಚಾಮರಾಜಪೇಟೆಯ JJR ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಯಿತು. 3 ಮಹಿಳೆಯರು ಈ ಕಲ್ಲು ತೂರಾಟದಲ್ಲಿ ಗಾಯಕ್ಕೊಳಗಾದರು. ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. 3 ಅಪ್ರಾಪ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸಾ? ಕರ್ನಾಟಕದಲ್ಲಿ ಈ ಧಾರ್ಮಿಕ ಆಚರಣೆಗಳು, ಮೆರವಣಿಗೆ ಮೇಲೆ ಕಲ್ಲು ತೂರಾಟ, ಹಿಂಸಾಚಾರ, ಇಸ್ ದ ನ್ಯೂ ನಾರ್ಮಲ್. ದ್ವೇಷ ಭಾಷಣವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿರುವ ಸರ್ಕಾರ ಧರ್ಮದ ಹೆಸರಲ್ಲಿ ಧಾರ್ಮಿಕ ಆಚರಣೆಗಳನ್ನು ಗುರಿಯಾಗಿಸಿಕೊಂಡು ಹಲ್ಲೆಯಂತಹ ಅಪರಾಧ ಚಟುವಟಿಕೆ ಮಾಡುವವರ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹಾಗೆ ಅವರನ್ನು ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಕಾನೂನು ತರುವ ಚಿಂತನೆಯನ್ನು ಯಾಕೆ ಮಾಡ್ತಿಲ್ಲ? ಮಾಡುವ ಅವಶ್ಯಕತೆ ಇದೆಯಾ? ಅಸಲಿಗೆ ಈ ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚೆಯಲ್ಲಿ BJP ವಕ್ತಾರರಾದ ಅಶೋಕ್ ಗೌಡ ಅವರಿದ್ದಾರೆ, ಹಾಗೆ ಹಿಂದೂ ಮುಖಂಡರಾದ ತೇಜಸ್ ಗೌಡ ಅವರಿದ್ದಾರೆ, ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ ಚಿಂತಕರು, ಹಾಗೆ ಮುಸ್ಲಿಂ ಮುಖಂಡರಾದ MD ಫಾರೂಕ್ ಅವರಿದ್ದಾರೆ, ಹಾಗೆ ಓಂ ಶಕ್ತಿ ಮುಖಂಡರಾದ ರಕ್ಷಿತ್ ಜಯಗಿರೀಶ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ ಗೌಡ ಅವರೇ, ಕರ್ನಾಟಕದಲ್ಲಿ DJ ಸೆಟಪ್ ಹಾಕಬೇಕು ಅಂದರೆ ಲೈಸೆನ್ಸ್ ಬೇಕು, ಮೆರವಣಿಗೆ ಹಾಗೆ ಭಜನೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕು, ಕಲ್ ತೂರಾಟ ಮಾಡೋಕೆ ಏನು ಬೇಕು ಅಂತ? ಕೇವಲ DJ ಮತ್ತು ಬೇರೆ ಬೇರೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಪರ್ಮಿಷನ್ ಅವಶ್ಯಕತೆ ಅಂತಲ್ಲ. ನಮ್ಮ ಹಬ್ಬ ಗಣೇಶ ಕುಣಿಸ್ಬೇಕಂದ್ರೂ ಸಹ 3-6 ಆಫೀಸ್ಗೆ ಹಳಿಬೇಕು. ಆ ಥರ ವ್ಯವಸ್ಥೆ ಇವತ್ತು ಬೆಂಗಳೂರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದೆ. ನಮ್ಮ ಹಬ್ಬ ಆಚರಣೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಕೆಲವೊಂದು ಮುಸಲ್ಮಾನರು ಏನು ಜನಸಂಖ್ಯೆ ಜಾಸ್ತಿ ಇರೋ ಏರಿಯಾದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತಂತಂದರೆ ಅಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು, ಇನ್ಸ್ಪೆಕ್ಟ್ರುಗಳು ಆ ಮುಸಲ್ಮಾನ್ ಮುಖಂಡರನ್ನ ಕರೆಸ್ಬೇಕು. ಈ ಥರ ಹಬ್ಬ ಮಾಡ್ತಿದ್ದಾರೆ, ಅವ್ರಿಗೆ ನೀವು ಯಾವ್ದಾದ್ರು ತೊಂದರೆ ಆಗಬಾರ್ದು, ಆ ಥರ ಒಂದು ವ್ಯವಸ್ಥೆ ಇದೆ. ಅಪ್ಪಿ ತಪ್ಪಿ ಹಬ್ಬ ಮಾಡಿದ್ರೂ ಸಹ ಗಣೇಶ ಹಬ್ಬ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ನೀವು ಈ ಏರಿಯಾದಲ್ಲಿ ಮೆರವಣಿಗೆ ತೊಗೊಂಡು ಹೋಗಂಗಿಲ್ಲ, ನೀವು ಈ ಬೀದಿಲಿ ಬರೋಂಗಿಲ್ಲ ಅಂತ ಆದೇಶಗಳು, ಪಾಲನೆಗಳು ಮಾಡಬೇಕು ಅಂತ ಅಲ್ಲಿ ಯಾರು ಆಯೋಜಕರಿರ್ತಾರೆ ಅವ್ರ ಹತ್ರ ಸಹಿ ತಗೋತಾರೆ. ಅಂದರೆ ಭಾರತದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಏರಿಯಾದಲ್ಲಂತೂ ಭಯದ ವಾತಾವರಣದಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಅದು ಹಲವಾರು ಉದಾಹರಣೆ ಕೊಡಬಹುದು. ನಾಗಮಂಗಲದಲ್ಲಿ ನಡೆದಿರುವಂಥ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಸ್ಟೋನ್ ಪೆಲ್ಟಿಂಗ್ ವಿಚಾರ ಆಗಿರ್ಬೋದು. ಈಗ ನಿನ್ನೆ ನಮ್ಮ JJ ನಗರದಲ್ಲಿ ಓಂ ಶಕ್ತಿ ಅಂದರೆ ಈ ಮಾಸ ಧನುರ್ಮಾಸ, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿ ಓಂ ಶಕ್ತಿ ಮತ್ತು ಅಯ್ಯಪ್ಪ ಮಾಲೆ ಹೆಚ್ಚು ಮಂದಿ ಹಾಕ್ತಾರೆ. ಆ ಓಂ ಶಕ್ತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಕಲ್ಲು ಎಸೆಯುವಂಥದ್ದು, ಬ್ಯಾನರ್ಗಳು ಕುಯ್ಯುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಾವು ಏನು ಆಚರಣೆ ಮಾಡ್ತೀರಿ ಅದಕ್ಕೆ ಘಾಸಿ ಆಗುತ್ತೆ. ಹೋರಾಟ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೂ ಪೊಲೀಸವರು ಆ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅದೇ ಬೇರೆ ಧರ್ಮದಲ್ಲಿ ಏನಾದರೂ ಹತ್ರ ಆಗಿತ್ತು ಅಂತಂದರೆ ಇವತ್ತು JJ ನಗರ ಪೊಲೀಸ್ ಸ್ಟೇಷನ್ ಭಸ್ಮಾಗಿ ಹೋಗ್ತಿತ್ತು. ಅಲ್ಲಿ ಮುಂದೆ ಇರುವಂಥ ಯಾವ ಹೊಯ್ಸಳ ಮತ್ತು ಗಾಡಿ DCP ಗಾಡಿಗಳಿದೆ ಸುಟ್ಟು ಬೆಂಕಿ ಹಾಕ್ತಿದ್ರು. ಇವತ್ತು ಕೇವಲ ಕಾನೂನು ಹಿಂದೂಗಳ ಹಬ್ಬ ಹಿಂದೂಗಳಿಗೆ ಮಾತ್ರನೇ. ಗಣೇಶ ಕುಣಿಸ್ತೀರಿ, ಗಣೇಶ ಹಬ್ಬ ಮಾಡಬೇಕು ಅಂತಂದರೆ 9:30 10 ಗಂಟೆಗೆ ನೀವು ಕಾರ್ಯಕ್ರಮ ನಿಲ್ಲಿಸ್ಬೇಕು. ಮೊನ್ನೆ ಆದಂಥ ಮುಸಲ್ಮಾನರ ಹಬ್ಬ ಹಿಂಗೆ ಕಾವಲಿ ಅಂತ ಅಂತಾರೆ, 2 ಗಂಟೆವರೆಗೂ, ರಾತ್ರಿ 2 ಗಂಟೆವರೆಗೂ ಅವರು DJ ಹಾಕ್ಕೊಂಡು ಶಬ್ದ ಮಾಲಿನ್ಯ ಇಟ್ಕೊಂಡು ಎಲ್ಲ ಕಡೆ ಕೇವಲ ನಿಮಗೆ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಯಾವ ಪೊಲೀಸರು ಸಹ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿಲ್ಲ. ಸರಿ ಫಾರೂಕ್ ಅವರೇ, ಶಿವಮೊಗ್ಗದಲ್ಲಿ ಮಸೀದಿ ಮುಂದೆ ಹೋದ್ರು, ಹಾಗಾಗಿ ಮಸೀದಿಯಲ್ಲಿದ್ದ ಮುಸಲ್ಮಾನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯಿತು. ಮದ್ದೂರಿನಲ್ಲೂ ಬೇಕು ಅಂತ ಗಲಾಟೆ ಮಾಡಿದ್ರು ಮಸೀದಿ ಇರೋ ಜಾಗದಲ್ಲಿ, ಹಾಗಾಗಿ ಇಲ್ಲಿ JJ ನಗರದಲ್ಲಿ ಮಸೀದಿನೂ ಇರಲಿಲ್ಲ, ಮುಸಲ್ಮಾನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಏನೂ ನಡೀಲೂ ಇಲ್ಲ, ಆದರೂ ಕಲ್ ತೂರ್ಬೇಕು ಅನ್ಸುತ್ತೆ. ಯಾಕೆ ಅಂತ ನಮ್ಮ ಸ್ನೇಹಿತರು ಆಗಲೇ ಹೇಳ್ತಾ ಇದ್ರು, ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತಾರಂತ ಹೇಳ್ಬಿಟ್ಟು. ಪೀಸ್ ಕಮಿಟಿ ಮೀಟಿಂಗು ಬರೇ ಮುಸಲ್ಮಾನರು ಇರುವಂಥ ಏರಿಯಾ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಬೆಂಗಳೂರು ಇರಲಿ ಅಥವಾ ಯಾವುದೇ ಏರಿಯಾ ಇರಲಿ, ಮುಸಲ್ಮಾನರು ಇರಲಿ ಅಥವಾ ಹಿಂದೂ ಇರಲಿ, ಯಾರಾದರೂ ಇರಲಿ, ಪ್ರತಿಯೊಂದು ಕಡೆನೂ ಪೀಸ್ ಕಮಿಟಿ ಮೀಟಿಂಗ್ ಏನಕ್ಕೆ ಕರೆಕ್ಟ್ ಮಾಡ್ತಾರೆ ಅಂದರೆ ಯಾವುದೇ ಒಂದು ಫೆಸ್ಟಿವಲ್ಲು
ಅಥವಾ ಹಿಂದೂಗಳದ್ದಾಗಿರ್ಲಿ ಮುಸಲ್ಮಾನರದಿರ್ಲಿ ಜೊತೆಲಿ ಸೇರ್ ಬರುವಾಗ ಅಥವಾ ಸಪರೇಟ್ ಆಗಿ ಬಂದಾಗ ಒಂದ್ ನಿಮಿಷ ಪ್ರಯೋಜನ ಏನಾಗ್ತಾ ಒಂದ್ ಇದೆ? ನಿಮಿಷ ಮೇಡಮ್, ಕಲ್ಲು ನಾನು ಹೇಳೋದು ಏನು ತೂರ್ತಾನೆ ಗೊತ್ತಾ, ಅದನ್ನೇ ಇದ್ದಾರೆ. ನಾನು ನೋಡಿ ಅವ್ರು ಮಾತಾಡುವಾಗ ತಾವೇನು ಮಾತಾಡಿಲ್ಲ. ಅಲ್ಲ, ಒಂದ್ ನನ್ನ ನಿಮಿಷ ಪ್ರಶ್ನೆ ಹೇಳ್ತೀನಿ, ಬಿಟ್ಟು ನೀವು ಬೇರೆ ಉತ್ತರ ಪ್ರಶ್ನೆಗೆ ಕೊಡ್ತೀರಿ. ನಾನು ಉತ್ತರ ಕೊಡ್ತೀನಿ, ನನ್ನ ಅಲ್ಲಿಗೆ ಪ್ರಶ್ನೆ ಬರ್ತೀನಿ ಬಿಟ್ಟು ಬೇರೆ ನಾನು, ಉತ್ತರ ಅಲ್ಲಿಗೆ ಕೊಡ್ತಿದ್ದೀರಿ. ಬರ್ತೀನಿ. ಹಾಗಾಗಿ ಯಾಕಂದ್ರೆ ನಿಮ್ಗೆ ಉಪಪ್ರಶ್ನೆ ಮಿಸ್ಗೈಡ್ ಕೇಳ್ತಾ ಕೂಡ ಆಗ್ಬಾರ್ದಲ್ಲಿ. ಯಾಕಂದ್ರೆ ಬರೇ ಮುಸಲ್ಮಾನರಿಗೆ ಮಾತ್ರ ಫೆಸಿಲಿಟಿ ಸಿಗ್ತಾ ಇದೆ, ಬೇರೆ ಧರ್ಮದವ್ರಿಗೆ ಅನ್ಯ ಧರ್ಮದವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ತಪ್ಪು. ಒಂದು ಇವಾಗ ಹೇಳ್ತಾ ಇದ್ರು ಮುಸಲ್ಮಾನರದ್ದು ಒಂದು ಹಬ್ಬ ಬಂತು ಅಂತ. ಯಾವ ಹಬ್ಬ ಅಂತ ಸ್ವಲ್ಪ ಕೇಳಿ ಹೆಸರು ಹೇಳಿ. ಅದು ಯಾವ್ದಾದ್ರು ಹಬ್ಬ ಇರ್ಲಿ, ಕಲ್ತೂರಾಟ ಆಯ್ತಾ ಸರ್? ನೋಡಿ ನಾನು ಹೇಳ್ತಾ ಇರೋದು ಕಲ್ತೂರಾಟ ಆಯ್ತಾ? ಕಲ್ತೂರಾಟ ಅಲ್ಲ, ನಾನು Matter is ಹೇಳ್ತಾ ಇರೋದು ಕಲ್ತೂರಾಟ. 2 ಗಂಟೆವರೆಗೂ ಅವರು ಕವಾಲಿ ಹಾಕೊಂಡು ಮಾಡ್ತಾ ಇರುವಾಗ ಅಕ್ಕಪಕ್ಕದವ್ರಿಗೆ ತೊಂದರೆ ಆದಾಗ ಅವ್ರು ಏನ್ ಮಾಡಬೇಕು? ಇಮಿಡಿಯೇಟ್ 112ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಕು, ನಮ್ಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಕರೆಕ್ಟ್ ಅಲ್ವಾ? ಆ ತೊಂದರೆ ಬಂದಾಗ ಏನಾಗುತ್ತೆ? ಇವತ್ತಿನ ವಿಷಯಕ್ಕೆ ಬನ್ನಿ ಸರ್. ಮೇಡಮ್ ತೊಂದರೆ ಬರ್ತೀನಿ ನಾನು, ಇಲ್ಲೇ ಬರ್ತೀನಿ, ಇಲ್ಲಿಗೆ ಬರ್ತೀನಿ ನಾನು, ಇಲ್ಲಿಗೆ ಬರ್ತೀನಿ. ತಾವೇನ್ ಪ್ರಶ್ನೆ ಕೇಳಿದ್ರೆ ಅಲ್ಲಿಗೆ ಬರ್ತೀನಿ ನಾನು. ನನ್ನ ಪ್ರಶ್ನೆ ಬಿಟ್ಟು ಬೇರೆ ಎಲ್ಲ ಒಂದ್ ಉತ್ತರ ನಿಮಿಷ, ಕೊಡ್ತಿದ್ದೀರಾ? ಪ್ರತಿಯೊಂದು ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಬ್ರದರ್ ಮಾತಾಡುವಾಗ ನಾನು ಯಾಕೆ ಮಧ್ಯದಲ್ಲಿ ಮಾತಾಡಿಲ್ಲ ಅಂದ್ರೆ ಅವ್ರು ಮಾತಾಡುವಾಗ ಡಿಸ್ಟರ್ಬ್ ಆಗ್ಬಾರ್ದು ಅಂತ. ಯಾಕಂದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ, ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಅಷ್ಟೇ. ಇವಾಗ ನೀವು ಕಲ್ತೂರಾಟ ಆಗಿದೆ ಅಂತ ಹೇಳಿದ್ರಿ. ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದಾಗ ಇವರು ಮಾತಾಡ್ತಾ ಇದ್ದಾಗ ಹೇಳಿದ್ರು ಒಂದು 3-4 ಕಲ್ಲು ಬಂತು, ಯಾವ ದಿಶೆಯಿಂದ ಬಂತು ಅಂತ ಗೊತ್ತಿಲ್ಲ ಅಂದ್ರು. ಒಬ್ರು ಲೇಡೀಸ್ ಏನ್ ಮಾತಾಡ್ತಾರೆ, ಇಲ್ಲ ಇದೇ ದಿಶದಿಂದ ಬಂತು ಅಂತ ಹೇಳಿದ್ರು. ಕರೆಕ್ಟಾ? ಅಲ್ಲಿ ಇವಾಗ ಪ್ರೆಸೆಂಟ್ ಆಗಿ 3 ಜನನ ಅರೆಸ್ಟ್ ಮಾಡಿದ್ದಾರೆ, ಹುಡುಗರನ್ನ ತಗೊಂಡೋಗಿ ಬಂಧಿಸಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಅವರೇ ಹೊಡೆದಿದಾರಂತ ಇನ್ನೂ ಕನ್ಫರ್ಮ್ ಕೂಡ ಆಗಿಲ್ಲ. ಮೊದಲನೇದು ಮೇಡಮ್ ಆರಾಮಾಗಿರಿ, ಕೂಲ್ ಆಗಿ, ನಿಮ್ಗೂ ಪ್ರಶ್ನೆ ಕೇಳ್ತಾರೆ. ಪ್ರತಿ ಬಾರಿ ಕಲ್ತೂರಾಟ ಆದಾಗ್ಲೂ ಕೊಟ್ಟಿದ್ದೀರಿ, ಆಯ್ತು ಮೇಡಮ್, ಇವತ್ತು ಕೊಡ್ತೀವಿ. ಯಾಕಂದ್ರೆ ಇರೋದ್ರನ್ನೇ ಹೇಳೋದು. ಯಾವಾಗವರೆಗೂ ಅಪರಾಧ ಅವನ ಮೇಲೆ ಸಾಬೀತಾಗಲ್ಲ ಅಲ್ಲವರೆಗೂ ಅಪರಾಧ ಅಂತ ನೀವು ಹೇಳಕ್ಕಾಗಲ್ಲ. ಇವನೇ ಅಕ್ಯೂಸ್ಡ್ ಅಂತ ಹೇಳಕ್ಕಾಗಲ್ಲ. ನೀವೇನಂದ್ರಿ ಸರ್, ಯಾರಿಗಾದ್ರೂ ತೊಂದರೆ ಆಗ್ತಾ ಇದ್ರೆ ಯಾವ್ದು ಸರ್ ನೀವು ನಂಬರ್ ಹೇಳಿದ್ದು? 112 ಕರೆ ಮಾಡಿ ಹೇಳಬೇಕಾಗಿತ್ತು. ಈ 3 ಜನ ಹುಡುಗರನ್ನ ಅರೆಸ್ಟ್ ಮಾಡಿದಾರಲ್ಲ, ಅವ್ರಿಗೆ ಇನ್ ಕೇಸ್ ಏನಾದ್ರೂ ತೊಂದರೆ ಆಗಿದ್ರೆ 112 ಅವ್ರ ಫೋನ್ ಇಂದ ಡಯಲ್ ಮಾಡಿದ್ರೆ ಎತ್ತಲ್ವಾ ಸರ್? ಯಾಕಂದ್ರೆ ಯಾವುದೇ ಧರ್ಮಕ್ಕೆ ಧಕ್ಕೆ ಬರುತ್ತಲ್ಲ, ಅದು ಪ್ರಶ್ನೆ. ನೋಡಿ ನಾನು ಅದನ್ನೇ ಹೇಳ್ತಾ ಇರೋದು, ಬಿಡಿಸಿ ಅದು ಪ್ರಶ್ನೆ. ಕಲ್ಲು ಕೈಗೆ ಯಾಕೆ ಬರುತ್ತೆ ಫಾರೂಕ್ ಸರ್? ನನ್ನ ಮೂಲಭೂತ ಪ್ರಶ್ನೆನೇ ಅದು. ಕನ್ಫರ್ಮ್ ಆಯ್ತಾ ಅವರೇ 3 ಜನ ಹೊಡೆದಿದ್ದಾರೆ ಅಂತ? ಬೇರೆ ಯಾರಾದ್ರೂ ಆಗ್ಲಿ ಸರ್, ಕಲ್ಲು ಯಾಕೆ ಅದನ್ನೇ ನಾನು ಕೇಳ್ತಾ ಇರೋದು ಮೇಡಮ್. ಆದ್ರೆ ಯಾಕೆ ಡೈರೆಕ್ಟ್ ಮುಸಲ್ಮಾನರಿಗೆ ಡೈರೆಕ್ಟ್ ಆಗಿ ಶೂಟ್ ಮಾಡ್ತಾರೆ ಅಂತ ಮುಸಲ್ಮಾನರ ಕೈಯಲ್ಲಿ ಕಲ್ಲು ಯಾಕೆ ಬರಬೇಕು? ನನ್ನ ಬೇಸಿಕ್ ಪ್ರಶ್ನೆ ನಾನು ಸರ್. ಕೇಳ್ತಾ ಇರೋದು. ಇನ್ನೊರ್ಗು ಅಲ್ಲಿ ಸಾಬೀತೆ ಆಗಿಲ್ಲ, ದಾವಣಗೆರೆಯಲ್ಲಿ ಸಾಬೀತಾಗ್ಲಿಲ್ವಾ? ಶಿವಮೊಗ್ಗದಲ್ಲಿ ಸಾಬೀತಾಗ್ಲಿಲ್ವಾ? ಫಾರೂಕ್ ಸರ್, you can't run away. ಸಮಾಧಾನ ಫಾರೂಕ್ ಸರ್. ದಾವಣಗೆರೆಯಲ್ಲಿ ಸಾಬೀತಾಗಿಲ್ಲ, ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಸಾಬೀತಾಗಿಲ್ಲ. ಎಲ್ಲ ರಾಜ್ಯಗಳಲ್ಲಾಗಿದೆ, ಜಮ್ಮು ಕಾಶ್ಮೀರದಲ್ಲಾಗಿದೆ, ಜಮ್ಮು ಕಾಶ್ಮೀರದಲ್ಲೂ ಇದೆ, ಮುಂದೆ ಏನಾಗ್ತದೆ? ಇವತ್ತು ಇವತ್ತು ಕರ್ನಾಟಕವನ್ನ ಇವರು ಜಮ್ಮು ಕಾಶ್ಮೀರ ಇವತ್ತು ಜಮ್ಮು ಕಾಶ್ಮೀರ ಮಾಡಕೊಂಡಿದ್ದಾರೆ. ಹೇಳಿ ಫಾರೂಕ್ ಸರ್, ನೀವೇ ಹೇಳಿ. ನಾನು ಹೇಳ್ತಾ ಇರೋದು ಗೊತ್ತಾ, ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬ ಮುಸ್ಲಿಂ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಬರೇ ಮುಸಲ್ಮಾನರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಮಾನವತೆ ಕುಲೆನ ಇಟ್ಕೊಂಡು ಒಬ್ಬ ಮತ್ತೆ ನಿಮ್ಮಲ್ಲೈತಾ? ನಿಮ್ಮಲ್ಲೈತಾ? ರಕ್ಷಿತ್ ಅವರು ಕಾಣಿಸ್ತಾ ಇದ್ದಾರೆ. ರಕ್ಷಿತ್ ಅವರು ಅಲ್ಲಿ ಘಟನೆ ಆದಾಗ ಜಾಗದಲ್ಲಿ ಇದ್ದವರು, ಓಂ ಶಕ್ತಿ ಮಾಲೆ ಹಾಕಿದವರು. ಇಲ್ಲ ರಕ್ಷಿತ್ ಅವರು ಇದ್ದಾರೆ. ಉತ್ತರ ತಗೊಂಡ್ಬಿಡಿ. ನೀವು ಉತ್ತರ ಡೈವರ್ಟ್ ಮಾಡ್ತಿದ್ದೀರಾ ಸರ್? ನಾನು ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ. ಇರೋದ್ರನ್ನ ಹೇಳಿದ್ರೆ ಡೈವರ್ಟ್. ಇಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮುಗಿಸಿ. ಇರೋದ್ರನ್ನ ಹೇಳಿದ್ರೆ ಡೈವರ್ಟ್. ನಾನು ಹೇಳ್ತಾ ಇರೋದು ಚರ್ಚೆ ನಡೀತು. ಇರೋದು ಯಾವುದು ಸರ್? ಮುಸಲ್ಮಾನರ ಕೈಯಲ್ಲಿ ಕಲ್ಲು ಬಂದಿದೆ ಅನ್ನೋದು ಇರೋದಲ್ವಾ? ಹೇಳ್ತಾ ಇರೋದು ಕಲ್ಲು ಹೊಡೆದಿರೋದು ತಪ್ಪೇ. ಅದಕ್ಕೆ ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನ್ ಫಸ್ಟ್ ನಾವೇನು ಉತ್ತರ ಕೊಡ್ತಾ ಇದೀವಿ ಅದನ್ನ ಪೂರ್ತಿಯಾಗಿ ಕೇಳಿದ್ರೆ ನಿಮ್ ನೀಟಾಗಿ ಅರ್ಥ ಆಗುತ್ತೆ. ಕೆಲವು ಪ್ರಶ್ನೆಗಳು ಇದ್ದಾಗ ಅದಕ್ಕೂ ಉತ್ತರ ಕೊಡ್ಬೇಕಾಗುತ್ತೆ. ಅದನ್ನ ನಾನು ಡೈವರ್ಟ್ ಮಾಡ್ತಾ ಇಲ್ಲ, ನೀವು ದಯವಿಟ್ಟು ಅರ್ಥ ಮಾಡ್ಕೊಬೇಕು. ನಾನು ಹೇಳ್ತಾ ಇರೋದು ಯಾರಾದರೂ ಆಗಿರಲಿ, ಅವನು ಮುಸಲ್ಮಾನರಾದ್ರಾಗಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಬೇರೆ ಧರ್ಮಕ್ಕೆ ಧಕ್ಕೆ ಆಗೋದಿರಲಿ, ಅಲ್ಲಿ ನಾವು ಯಾರಾದರೂ ಕಲ್ಲು ಹೊಡೆದಿದ್ದಾರೆ ಅಂದರೆ ಅದು ತಪ್ಪೇ. ನಾನು ಮುಂಚೆನೂ ಹೇಳಿದ್ದೀನಿ, ಅಂಥವ್ರಿಗೆ ಎಂಥ ಶಿಕ್ಷೆ ಆಗಬೇಕಂದ್ರೆ ಅವ್ರು 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು, ಅಂತ ಒಂದು ಕಾನೂನನ್ನ ತರಬೇಕು, ಮತ್ತೆ ಅಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಯಾವುದೇ ಧರ್ಮದಲ್ಲಿ ದುರಂತ ಅಂದ್ರೆ ಅಂತ ಶಿಕ್ಷೆ ಆಗೋದೇ ಇಲ್ವಲ್ಲ ಅಂತ ಹೇಳಿ. ದಾವಣಗೆರೆಯಲ್ಲಿ ಗಲಾಟೆ ಆಗುತ್ತೆ, ಒಂದ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಅಶೋಕ್ ಗೌಡ್ರು ಮಾತ್ರ ಉತ್ತರ ಕೊಡ್ಲಿ, ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಒಂದು ವಾರದಲ್ಲಿ ಬೇಲ್ ಆಗುತ್ತೆ.
ಹಾಗೆ ಸರ್ಕಾರದಿಂದಲೇ ಕೆಲವರಿಗೆ ಅಂದ್ರೆ ಸರ್ಕಾರದ ಭಾಗವಾಗಿರುವ ಮಿನಿಸ್ಟರ್ಗಳೇ ಮುಂದೆ ನಿಂತ್ಕೊಂಡು ಕೆಲವರನ್ನ ಆಚೆ ಬಿಡಿಸ್ಕೊಂಡ್ ಬಂದಿರೋದನ್ನು ಗಮನಿಸ್ತಾ ಇದೀವಿ. ಯಾವ ಶಿಕ್ಷೆ? ಕಲ್ಲು ಹೊಡಿಯೋರು ಹೊಡಿತಾನೆ ಇರ್ತಾರೆ, ಬಿಡಿಸ್ಕೊಂಡ್ ಬರ್ತಿರ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನಂತ ಹೇಳಿದ್ರೆ ಎರಡು ವಿಚಾರ. ಫಸ್ಟ್ ನಾನು ಬಾಬಾ ಸಾಹೇಬ್ರ ನೆನೆಸ್ಕೊಂಡು ಹೇಳ್ತೇನೆ. ಬಾಬಾ ಸಾಹೇಬರು ಆವತ್ತೇನೆ ಅಂದರೆ 1943-45 ಆ ಮಧ್ಯದಲ್ಲಿ ಪುಸ್ತಕ ಬರೆದ್ರು, ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ. ಆ ಪುಸ್ತಕದಲ್ಲಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಿದ್ರು, ಈ ದೇಶ ಅಕಸ್ಮಾತ್ ಏನಾದರೂ ಧರ್ಮದ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ಅಕಸ್ಮಾತ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಯಾವುದೇ ಒಂದು ಪಂಥದವರು ಇರಬಾರ್ದು, ಅಲ್ಲಿರ್ತಕ್ಕಂಥ ಯಾವುದೇ ಧರ್ಮದವರು ಇರಬಾರ್ದು, ಎಲ್ಲರೂ ಎಕ್ಸ್ಚೇಂಜ್ ಆಗಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ರು. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಏನೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದಾಗ 1,61,00,000 ಮತ ಬಿತ್ತವರಿಗೆ ಟೋಟಲ್ ಆಗಿ. ಆ 1,61,00,000 ಎಲ್ಲರೂ ಮತ ಹಾಕಿದ್ರು. ಅಂದರೆ ತತ್ಸುಮಾರು 53 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ರೆ, ಇನ್ನು ಮಿಕ್ಕಿದ 1,08,00,000 ಜನ ಬೇರೆ ಎಲ್ಲರೂ ಸೇರಿಸಿ ಹಾಕಿದ್ರು. ಕ್ರಿಶ್ಚಿಯನ್ಸು ಹಾಕಿದ್ರು, ಹಿಂದೂಗಳು ಹಾಕಿದ್ರು, ಅಲ್ಲಿ ಎಲ್ಲ ನೀವು ಅವ್ರ ಪ್ರಕಾರ ಜಾತಿಗಳು ವಯಸ್ಸು ಹಾಕಿದ್ರು. ಆದರೆ ಸರ್ಕಾರ ಬಂದ ಕೂಡಲೇ ಹೇಳಿದ್ದೇನು ಮುಖ್ಯಮಂತ್ರಿಗಳು, ನಿಮ್ಮಿಂದ ನಿಮಗೋಸ್ಕರ ಅಂತ. ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ರು. ಇದೇನಾಯ್ತು ಅಂದ್ರೆ ಇದರ ತುಷ್ಟೀಕರಣದ ಪದಗಳು ಶಿವಮೊಗ್ಗದಲ್ಲಿ ತಲವಾರ್ ಕಾಣಿಸ್ತು, ಕೋಲಾರದಲ್ಲಿ ತಲವಾರ್ ಕಾಣಿಸ್ತು. ಅದಾದ್ಮೇಲೆ ಇವರ ನಡೆ ನಡವಳಿಕೆಗಳೇನಿತ್ತು ಎಲ್ಲ ಸರ್ಕಾರದ ನಡೆ ನಡವಳಿಕೆಗಳು ನಿಮಗೋಸ್ಕರ, ನಿಮ್ಮಿಂದ ಅಂತ ಹೇಳಿ ಪ್ರತಿಯೊಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಅಲ್ಲಿ, ಪ್ರತಿಯೊಂದು ಡಿಸಿಷನ್ಸ್ ಅಲ್ಲಿ ಕಾಣಿಸ್ತಾ ಇತ್ತು. ಏನಂತ ಹೇಳಿದ್ರೆ, ಆಗಲೇ ಹೇಳ್ತಾ ಇದ್ರು ತೇಜಸ್ ಅವರು, ಗಣಪತಿ ವಿಸರ್ಜನೆ ಇರಬಹುದು, ಗಣಪತಿ ಪ್ರೊಸೆಷನ್ಸ್ ಇರಬಹುದು, ಎಲ್ಲದರಲ್ಲೂ ಸಹ ಕಲ್ತೂರ್ತಾರೆ. ರಾಮನವಮಿಗೆ ಕಲ್ತುರ್ತಕ್ಕಂತಹದ್ದು. ಈಗ ಓಂ ಶಕ್ತಿನೂ ಬಿಟ್ಟಿಲ್ಲ. ಈಗಾಗಲೇ ಪಾಪ ನೆನ್ನೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ 2-3 ವರ್ಷದಿಂದ ಕಲ್ತೂರ್ತಾ ಇದ್ದಾರೆ. ಆದರೆ ಇವತ್ತು ವಿಕೋಪಕ್ಕೆ ಹೋಗಿದೆ ಅಂತ ವಿಚಾರ. ಆದರೆ ಎಲ್ಲದಕ್ಕಿಂತ ನಾವು ಹೇಳೋದಂದರೆ, ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಕರ್ನಾಟಕದಲ್ಲಿ, ಮತ್ತು ಮುಖ್ಯಮಂತ್ರಿಗಳಿಗೆ ಅಕಸ್ಮಾತ್ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು ಬಿಟ್ಟು ಬೇರೆ ಏನಾದ್ರೂ ರಿವ್ಯೂ ಮೀಟಿಂಗ್ಸ್ ಏನಾದರೂ ಮಾಡಲಿಕ್ಕೆ ಸಮಯ ಇದೆಯಾ? ಯಾಕೆ ಅಂದರೆ ಈ ಎರಡೂ ಸಹ ಕಾಣಿಸ್ತಾ ಇಲ್ಲ. ಗೃಹ ಸಚಿವರು ಪಾಪ ಬ್ಯುಸಿ ಇದ್ದಾರೆ, ವೆಸ್ಟ್ ಇಂಡೀಸಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಪರಮ್ ಅಂತ ಹೇಳಿ ಮಿನರಲ್ ವಾಟರು ಅವ್ರದ್ದೇ ಬ್ರ್ಯಾಂಡ್ನ ಲಾಂಚ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಪಾಪ ಏನಾಗಿದೆ, ಹೊಸ ಮೆಡಿಕಲ್ ಕಾಲೇಜು, ಹೊಸ ಕೋರ್ಸಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಬ್ಯುಸಿ ಅವ್ರು ಇರೋದ್ರಿಂದ ಗೃಹ ಸಚಿವರು ರಿವ್ಯೂ ಮೀಟಿಂಗ್ಸ್ ಮಾಡಲಿಕ್ಕೆ ಎಷ್ಟು ದಿವಸಕ್ಕೆ ಈಗಾಗಲೇ ಒಬ್ಬ ಸೀರಿಯಸ್ ಮಿನಿಸ್ಟರ್ ಇದ್ರೆ ವಾರಕ್ಕೊಂದು ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಓಲಿ ಕನಿಷ್ಠ ಪಕ್ಷ ಇಂಟ್ರೆಸ್ಟ್ ಇರೋಂಥ ಮಂತ್ರಿ ಆದರೆ ತಿಂಗಳಿಗೊಂದು ಮಾಡಬೇಕು. ಇವರು 32 ತಿಂಗಳಾಗಿದೆ ಈ ಇಲಾಖೆಯನ್ನು ವಹಿಸ್ಕೊಂಡು. ಎಷ್ಟು ರಿವ್ಯೂ ಮೀಟಿಂಗ್ಸ್ ಮಾಡಿದ್ದಾರೆ ಗೃಹ ಸಚಿವರು? ಹಾಗೆ ಅದನ್ನ ಗೃಹ ಸಚಿವರು ಮಾಡಿದಾರ ಅಂತೇಳಿ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಪಾಪ ಇವರಿಗೆ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಬಿಸಿ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷದ ಅಫಿಷಿಯಲ್ ವಕ್ತಾರ ಯಾಕೆ ಬರಲ್ಲ ಗೊತ್ತಾ? ಯಾಕೆ ಬರಲ್ಲ ಅಂದ್ರೆ, ತುಷ್ಟೀಕರಣ ಅತೀವಕ್ಕೋಗಿ ನೆಕ್ಸ್ಟ್ ಚುನಾವಣೆಯಲ್ಲಿ ಒಬ್ಬನು ಸಹ ಮಾಲಾಧಾರಿಗಳು ಅಂದ್ರೆ ಹಿಂದೂಗಳು ಒಬ್ರು ನಮ್ಗೆ ಮತ ಹಾಕಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಈಗ ಅಟ್ಲೀಸ್ಟ್ ಬಂದು ಅವ್ರ ಪರವಾಗಿ ಒಂದು ಪದ, ಒಂದು ವಿರೋಧ ಮತ ಬಿಟ್ರೆ ಬರೋ ಮತನೂ ಬರಲ್ಲ ಅಂತ ಹೇಳಿ ಈ ರೀತಿ ಅಫಿಷಿಯಲ್ ವಕ್ತಾರ. ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಚೆ ಬಂದು ಹೇಳ್ತಾರೆ, ಚಾಮರಾಜಪೇಟೆಯಲ್ಲಿ ಎಲ್ಲ ಧರ್ಮದವರು ಕೂಡ ಅಣ್ಣ ತಮ್ಮಂದ್ರ ಥರ ಇದ್ದೀವಿ, ಇದು ಏನೋ ಅಚಾನಕ್ಕಾಗಿ ಆಗೋಗ್ಬಿಟ್ಟಿದೆ, ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲರೂ ಕೂಡ ಬಾಂಧವ್ಯದಿಂದ ಇದ್ದೀವಿ ಅಂತ ಹೇಳಿ. ಬಟ್ ನಮಗೆ ನಿನ್ನೆ ಆದ ಘಟನೆ ನಂತರದಲ್ಲಿ ಅನೇಕರು ಹೇಳ್ತಿದ್ದಾರೆ, ಈ ರೀತಿ ಹಿಂದೆನೂ ಆಗಿದೆ, ಅಯ್ಯಪ್ಪ ಸ್ವಾಮಿಗಳು ಟೆಂಟಿಗೆ ಬೆಂಕಿ ಹಾಕಿದ್ದಾರೆ, ಇದೇ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಹೊಡೆದಿದ್ದಾರೆ, ನಾವು ಸುಮ್ಮನೆ ಸಹಿಸ್ಕೊಂಡಿದ್ವಿ, ಈಗ ಮಾತನಾಡ್ತಿದ್ದೀವಿ. ನಿಜವಾಗ್ಲೂ ಚಾಮರಾಜಪೇಟೆಯಲ್ಲಿ ಹಿಂದೂ ಮುಸಲ್ಮಾನರು ಸಹೋದರ ರೀತಿಯಲ್ಲಿ ಇರೋದು ನಿಜಾನಾ ಅಂತ ಹೇಳಿ? ಇಲ್ಲ, ಸಹೋದರತೆ ಸಹಬಾಳ್ವೆ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತೆ, ಅವ್ರಿಗೆ ಅನ್ವಯಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನೀವು ಕಲೆಸಿತೀರಿ, ಅದಕ್ಕೆ ನೀವು ಬೆಂಕಿ ಹಾಕ್ತೀರಿ. ಈಗ ನಾವು ಬಾಳ್ತಾ ಇಲ್ವಾ? ನಾವು ನನಗೆ 3 ಕೋಟಿ ದೇವರುಗಳಿಗೆ ಒಬ್ಬ ನಾವು ಪೂಜಿಸೇ ಒಬ್ಬ ಕ್ರೈಸ್ತ ಜೀಸಸ್ನ ಪೂಜಿಸೋ ನಮಗೇನು ಅದೇನು ಕಡಿಮೆ ಅಲ್ಲ, ನಮಗೇನು ಹೆಚ್ಚಲ್ಲ, ಕಡಿಮೆ ಆಗಲ್ಲ. ನಾವು ಅವರಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ದೇವ್ರನ್ನ ನಾವು ಪೂಜಿಸ್ತೀವಿ, ಬೇರೆಯವ್ರನ್ನ ಗೌರವಿಸ್ತೀವಿ. ಅದೇ ಮನೋಭಾವ ಇವ್ರಿಗೂ ಎಲ್ಲ ಇರಬೇಕಲ್ಲ. ಈಗ ನಾವೊಂದು ಚರ್ಚ್ಗೂ ಮಸೀದಿ ಹೋಗ್ತೀನಿ ಅಲ್ಲ, ಅವ್ರು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳ್ತಾರೆ ನೋಡಿ. ಇವತ್ತು ನೆನ್ನೆ ಏನಾಗಿದೆ, ಅಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಲೆ ಹಾಕ್ಕೊಂಡು 5 ದಿನ ವ್ರತ ಮಾಲೆ ಹಾಕ್ಕೊಂಡು ಅಲ್ಲಿ ಇರ್ಮುಡಿ ಕಟ್ತಿದ್ದಾರೆ. ಹೆಣ್ಮಕ್ಳು ಪ್ರೊಸೆಷನ್ ಓಡೋವಂಥ ಸಮಯದಲ್ಲಿ ಒಂದು ಕಡೆಯಿಂದ ಕಲ್ಲೆಸಿತಾರೆ. ಅಂದರೆ ಹೆಣ್ಣು ಅಬಲೆ ಅಲ್ಲ, ಅವಳು ಪ್ರಬಲೆ, ಅವಳು ಆದಿಶಕ್ತಿ. ಅವಳಿಗೆ ಶಾಂತಿ ಮಂತ್ರನೂ ಗೊತ್ತು, ಕ್ರಾಂತಿ ಮಂತ್ರನೂ ಗೊತ್ತು. ಸಮಯ ಬಂದಾಗ ಇದೇ ಆದಿಶಕ್ತಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗಿದೆ ನಮಗೆ, ಇದನ್ನು ಬಡದೆಬ್ಬರಿಸಿ ಇದಕ್ಕೆ ನಾವು ಉತ್ತರ ಕೊಡುವಂಥ ಕಾಲ ಖಂಡಿತ ಬಂದಿದೆ. ಇದು ಈ ಒಂದು ಕಲ್ಲು ತೂರೋ ಯಂತ್ರ, ಈಗ ಏನು ಈ ದುರ್ಘಟನೆ ನಡೆದಿದೆ,
ಇದು ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ, ನಮ್ಮ ಜಮ್ಮು ಕಾಶ್ಮೀರಲ್ಲಾಯಿತು, ಬೇರೆ ಕಡೆಗಳಲ್ಲಿ ಆಗ್ತಿದೆ. ಇವತ್ತು ಕರ್ನಾಟಕದಲ್ಲಿ ಈ ಒಂದು ಪ್ರವೃತ್ತಿಯನ್ನು ತರಕ್ಕೆ ಇವರು ಹೊರಟಿದ್ದಾರೆ. ಈ ಒಂದು ವಿಷ ಬೀಜವನ್ನು ಇಲ್ಲೇ ಇದನ್ನೇ ಚಿವುಟು ಹಾಕಬೇಕು, ಇಲ್ಲಿಂದನೇ ಇಲ್ಲಿ ಇದನ್ನು ದಮನ ಮಾಡಬೇಕು ಅಂಥೇಳಿ ನನ್ನ ಒಂದು ಆಗ್ರಹ ಮಾಡ್ತಿದ್ದೀನಿ. ಜಮೀರ್ ಅಹ್ಮದ್ ಖಾನ್ ಅವರು ಬಂದರು, ಸ್ಟೇಷನಲ್ಲಿ ಕೂತು ನಾನು ಅವ್ರ ಜೊತೆ ಇದ್ದೆ, ಅವತ್ತು ಮಾತಾಡಿದ್ರು. ಈಗ ಏನು ಮಾಡಿದ್ದಾರೆ, ಯಾರೋ ಒಬ್ಬರು 3 ಬಾಲ ಅಪರಾಧಿಗಳನ್ನ ಕರ್ಕೊಂಬಂದಾರೆ. ಇದು ಕಣ್ಣೊರೆಸೋ ತಂತ್ರ ಅಂತ ನಮ್ಮದು. ಏನಾಗ್ತದೆ, ಇರತಕ್ಕಂಥ ಕಾನೂನನ್ನು ಇದರಲ್ಲಿ ಬಳಕೆ ಮಾಡಿಕೊಂಡು ಅವ್ರನ್ನ ಬೇಲ್ ತರೋದು ಅಥವಾ ಅವ್ರನ್ನ ಜುವೆನೈಲ್ ಕೋರ್ಟ್ಗೆ ಇದು ಮಾಡೋದು ಎಲ್ಲಿ ಪ್ರೂವ್ ಆಗುತ್ತೆ? ಇಫ್ ಅಟ್ ಆಲ್ ಈಸ್ ಪ್ರೂವನ್ ಗಿಲ್ಟಿ, ಅವನಿಗೆ ಎಲ್ಲಿ ಇವರು ಏನು ಇದನ್ನು ಕೊಡ್ತಾರೆ? ನೀವು ಹೇಳ್ದಂಗೆ KJL DJL ಕೇಸಲ್ಲಿ ಬಂಧಿತರನ್ನೇ ಇವ್ರು ಬಿಡುಗಡೆ ಮಾಡಬೇಕು ಅಂತ ಒಬ್ಬ ಕಾಂಗ್ರೆಸ್ ಲೀಡರು ಪತ್ರ ಬರೀತಾರೆ, ಪೊಲೀಸರಿಗೆ ಪತ್ರ ಬರೀತಾರೆ, ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತಾರೆ. ಇನ್ನೊಬ್ರು ಈ ಥರ ನಡೀತಾ ಇದ್ರೆ ಕಾನೂನು ಮೇಲೆ ನಿಮಗೆ ನಂಬಿಕೆ ಹೆಂಗೆ ಬರ್ತದೆ? ಆಮೇಲೆ ಯಾರು ಕ್ರಿಮಿನಲ್ಸ್ ಇದಾರಲ್ಲ ಅವ್ನಿಗೆ ಭಯ ಹುಟ್ಟಿಸ್ಬೇಕು, ಅಂಥ ಕಾನೂನು ತರಬೇಕು. ಇವಾಗ ಇವು ಯಾವುದೋ ಮಾತಾಡಿದ್ರೆ ಅದು ಯಾವುದೋ ಒಂದು ಕಾನೂನು ಅಂತ ತಣಿದ ಹಂಗಲ್ಲ. ನಾ ಹೇಳೋದು, ಶಾಂತಿ ಕದಡುವಂಥ ವ್ಯವಸ್ಥೆ ಯಾರೇ ಅಂತ ತಪ್ಪು ಮಾಡಲಿ, ಇವನ್ ಅವನು ಹಿಂದೂ ಇರಲಿ ಅಥವಾ ಕ್ರಿಶ್ಚಿಯನ್ ಇರಲಿ ಅಥವಾ ಇನ್ನೊಬ್ಬ ಮತ್ತು ಯಾರೇ ಇರಲಿ, ಶಾಂತಿಯನ್ನು ಕದಡುವಂಥ ಕೆಲಸ ಯಾರೇ ಮಾಡಲಿ, ಆ ಭಾವನೆಗಳಿಗೆ ಯಾವ ಧಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಅದನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಆಗಬೇಕು. ಅದನ್ನು ಪ್ರೋತ್ಸಾಹ ಮಾಡಿ ಒಂದು ಕೋಮಿನವ್ರಿಗೆ ಒಂದು ಇನ್ನೊಂದು ಕೋಮಿನವ್ರಿಗೆ ಹಿಂದೂ ಅಂತ ಹೇಳಿ ನಾವು ಯಾವತ್ತು ಹಿಂದೂಗಳು ಮಲಗಿರ್ತೀವಿ. ಸರಿ ಈಗ ಬಡದೆ ಬಿಡಿಸುವಂಥ ಒಂದು ಇದು ಬಂದಿದೆ. JJR ನಗರ ಇವತ್ತೊಂದು ದಿನ ಯಾವುದು ಈ ಇನ್ಸಿಡೆಂಟ್ ಆಗಿದೆ, ಇದು ಇವತ್ತೊಂದು ದಿನ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲ ಹಿಂದೂಗಳು ಇವತ್ತೊಂದು ದಿನ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲರ ಮನಸ್ಸು ಭಾವನೆಯಲ್ಲಿ ಈಗ ಹುಟ್ಟಿದೆ. ನಾವು ನಿದ್ದೆ ಮಾಡ್ತಿದ್ದೀವಿ, ನಾವು ಹೆಜ್ಜೆಬೇಕು, ನಾವು ಹೋರಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿ ನಾನು ಶಶಿಕಾಂತ್ ಸರ್, ಉಗ್ರರಿಗೆ ಧರ್ಮ ಇಲ್ಲ, ಉಗ್ರವಾದ ಯಾರೆಲ್ಲ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಧರ್ಮ ಇಟ್ಕೊಂಡು ಚರ್ಚೆ ಮಾಡಬೇಡಿ ಅಂತ ಹೇಳಿ ನೀವು ಹೇಳಿದ್ರಿ. ನಿಮ್ಮಂತ ಅನೇಕ ಬುದ್ಧಿಜೀವಿಗಳು ಕೂಡ ಹೇಳಿದ್ದಾರೆ, ಹೇಳ್ತಾನೆ ಇರ್ತಾರೆ. ಈ ಕಲ್ಲೆಸಿಯವ್ರಿಗೂ ಧರ್ಮ ನೋಡಬಾರ್ದಾ ಸರ್? ಕಲ್ಲು ಎಸೆಯುವವರು, ಹಲ್ಲೆ ಮಾಡುವವರು, ಇವರೆಲ್ಲರೂ ಕ್ರಿಮಿನಲ್ಸ್ಗಳು. ನಾನು ಯಾವ ಧರ್ಮದ ಪರವಾಗಿ ಅಥವಾ ವಿರೋಧವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಅವ್ರನ್ನ ನಾವು ಪುಡಿ ರೌಡಿಗಳು ಅಂತ ಹೇಳ್ತೀವಿ, ಸಮಾಜ ದ್ರೋಹಿಗಳು ಅಂತೀವಿ, ಸಮಾಜ ವಿರೋಧಿಗಳು ಅಂತೀವಿ, ಸಮಾಜ ಘಾತಕರು ಅಂತ ಹೇಳ್ತೀವಿ. ಅವರು ಯಾವ ಧರ್ಮದವರೇ ಆಗಿರಲಿ ಅವರು ಶಿಕ್ಷಾರ್ಹ ಅಪರಾಧಿಗಳು. ಇದು ಸಾಮಾನ್ಯ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ಯಾವುದೇ ಒಂದು ಘಟನೆ ಆದ ತಕ್ಷಣವೇ ಒಂದು ಸಮುದಾಯವನ್ನು ನೀವು ನೇರವಾಗಿ ಗುರಿ ಮಾಡೋ ಬದಲಾಗಿ ಇವರು ಕಳ್ಳರು, ಇವರು ಹಲ್ಲೆಕೋರರು ಅಂತ ಹೇಳುವುದಿದೆಯಲ್ವಾ. ಈಗ ಮೊನ್ನೆ ಒಬ್ಬ ತಂದೆ ತನ್ನ ಮಗಳನ್ನ ಮರ್ಯಾದೆಗೇಡು ಹತ್ಯೆ ಮಾಡಿ ಕೊಲ್ತಾರೆ. ನಾವು ಯಾರೂ ಸಹಿತ ಅವ್ರು ಏನು ಹೇಳಿಲ್ಲ. ನಾವು ಒಂದ್ ನಿಮಿಷ ಕ್ಷಮೆ ಇರ್ಲಿ, ನೀವು ರಿಪಬ್ಲಿಕ್ ಕನ್ನಡ ನೋಡಿಲ್ಲ. ಜಾತಿ ಹೆಸರಲ್ಲಿ ಮಗಳನ್ನು ಕೊಲ್ಲೋ ತಂದೆ ಇನ್ನೂ ಇದ್ದಾರೆ ಅಂದ್ರೆ ಹಿಂದುತ್ವ ಕೌಮಾನ ಅಂತ ಹೇಳಿ ನಾನು ಇದೇ ಮಹಾಭಾರತದಲ್ಲಿ ನನ್ನ ವಿಚಾರ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಒಂದು ಸಮುದಾಯಕ್ಕೆ ಕಟ್ಟೋದು ಬೇಡ, ಅವನೊಬ್ಬ ಕ್ರಿಮಿನಲ್ಲು. ಒಂದು ಧರ್ಮಕ್ಕೆ ಕಟ್ಟೋದು ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಯಾರೋ ಪಡ್ಡೆ ಹುಡುಗರು ಪುಡಿ ರೌಡಿಗಳು ಬಂದಿದ್ದಾರೆ, ಕಲ್ಲು ಬಿಸಾಕಿದ್ದಾರೆ, ಅವ್ರು ಹಿಡಿಬೇಕು, ಹೊಡಿಬೇಕು, ಒಳಗಡೆ ಹಾಕ್ಬೇಕು. ಅದಕ್ಕೆ ಅದನ್ನ ರಾಜಕೀಕರಣ ಆಗಲಿ, ಧಾರ್ಮೀಕರಣ ಆಗಲಿ, ಕೋಮೀಕರಣ ಆಗಲಿ ಮಾಡೋದು ಅಗತ್ಯ ಇಲ್ಲ. ಆದ್ದರಿಂದ ನೀವು ಮಾತಾಡೋ ಮಾತಾಡಿ ಬೇಡ. ಒಂದ್ ನಿಮಿಷ ಕರೆಕ್ಟ್ ಅವ್ರು ಹೇಳ್ತಿರೋದು ಒಪ್ಕೊಂಡು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾವ ಇನ್ಸ್ಪಿರೇಷನ್ ಅಲ್ಲಿ ಕಲ್ಲು ಹೊಡೆದ್ರು ಅನ್ನತಕ್ಕಂಥದ್ದು ನಿಂತಿಲ್ವಾ ಇಲ್ಲಿ? ಮೊದಲು ಹೇಳೋದನ್ನ ಕೇಳಿಸ್ಕೊಂಡ ನಂತರ ನಿಮ್ಮ ಉತ್ತರ ಕೊಡಿ. ಬೇಡ ಅನ್ನೋದಿಲ್ಲ. ನಾನು ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಇರೋದೇನು ಅಂತಂದ್ರೆ ಮತ್ತೊಬ್ಬರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮಾತಿನ ಭಯೋತ್ಪಾದನೆಯನ್ನು ದಯವಿಟ್ಟು ಮಾಡಬೇಡಿ. ಮಾತಿನ ಇವತ್ತು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಕೋಮುವಾದಿ ಘಟನೆಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಎಷ್ಟು ಹೇಳಿ ಆಯ್ತಾ? ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿಯೂ ಸಹಿತ ಉತ್ತರ ಕೊಡ್ಲಿ ಸರ್, ಪೂರ್ತಿ ಮುಗಿಸ್ಲಿ. ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲೂ ಸಹಿತ
ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಇರ್ತವೆ. ಅವುಗಳನ್ನ ನೀವು ಒಂದು ನಿಮಿಷ ಹೇಳ್ತೀನಿ. ನಾವು ಒಂದು ನಿಮಿಷ ಮೇಡಮ್, ನಾನು ಹೇಳ್ತಾ ಇರೋದು ಮಂಗಳೂರು ಒಂದು ಸರ್ತಿ ಇವರು ನಾಗಮಂಗಲದಲ್ಲಿ ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಒಂದು ಸಮುದಾಯದವರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಮಂಗಳೂರಲ್ಲಿ ಸಹಿತ ಮುಜಾಬುಲ್ ಮಸೀದಿಗಳ ಮೇಲೆ ಕಲ್ಲು ಎಸಿತಾರೆ ಇವರು. 6 ಜನ ಹಿಂದೂ ಹುಡುಗರನ್ನ ಹಾಕ್ತಾರೆ. ನಾನು ಹೇಳ್ತಾ ಇರೋದು ಈ ಕಡೆ ಆಗುತ್ತೆ, ಆ ಕಡೆ ಆಗುತ್ತೆ. ಒಂದು ನಿಮಿಷ ಶಶಿಕಾಂತ್ ಅಬ್ಜೆಕ್ಷನ್ ಏನಿರೋದು ಅಂದ್ರೆ ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಕಲ್ ತುರ್ದವ್ರು ಯಾವ ಸಮುದಾಯದವರು ನಿಮಗೂ ಗೊತ್ತಿದೆ. ಶಿವಮೊಗ್ಗ ರಾಗಿಗುಡ್ಡ ಕಲ್ ತುರ್ದವ್ರು ಯಾರು ನಿಮಗೂ ಗೊತ್ತಿದೆ. ಬೇರೆ ಎಲ್ಲ ಬಿಡಿ ಸರ್, ಚಾಮರಾಜಪೇಟೆ ನಾನು ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರಿಗೆ ಮಾತನಾಡಕ್ ನೀವು ಬಿಡ್ಬೇಕು. ಶಶಿಕಾಂತ್ ಸರ್, ಬೇರೆ ಎಲ್ಲ ಬಿಟ್ಬಿಡಿ, ಚಾಮರಾಜಪೇಟೆಯಲ್ಲೇ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕದವನು, ಬ್ಲೇಡ್ ಹಾಕದವನು ಮುಸಲ್ಮಾನ. ಇದೇ ಚಾಮರಾಜಪೇಟೆಯಲ್ಲಿ ಕೇಳಿಸ್ಕೊಳ್ಬೇಕು ಸರ್. ಇದೇ ಚಾಮರಾಜಪೇಟೆಯಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾರು ಗೋಹತ್ಯೆ ಮಾಡಿದಾರೋ, ಯಾರು ಕಲ್ಲು ತೂರಿದಾರೋ ಅವ್ರು ಎಲ್ಲರೂ ಸಹಿತ ಕ್ರಿಮಿನಲ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಅಪರಾಧಿಗಳು. ಒಂದು ನಿಮಿಷ, ಅವರು ಕಾನೂನು ದ್ರೋಹಿಗಳು. ಕ್ರೈಮ್ಗೆ ಅಥವಾ ಒಂದು ಅಪರಾಧ ಚಟುವಟಿಕೆ ಮಾಡ್ಲಿಕ್ಕೆ ಅವರಿಗೆ ಬರ್ತಾ ಇರುವ ಇನ್ಸ್ಪಿರೇಷನ್ ಎಲ್ಲಿಂದ ಬರ್ತಾ ಇದೆ? ಇನ್ಸ್ಪಿರೇಷನ್ ಹೇಳ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಅಂತಂದ್ರೆ ನಾವು ಏನನ್ನ ಬಿತ್ತೀವೋ ಅದನ್ನ ಬೆಳಿತೀವಿ. ಅರ್ಥ ಮಾಡ್ಕೊಳ್ಳಿ. ಬೇವನ್ನ ಬಿತ್ತಿದ್ರೆ ಬೇವೇ ಬೆಳಿತೀವಿ. ನಾವು ದ್ವೇಷವನ್ನ ಬಿತ್ತಿದ್ರೆ ದ್ವೇಷವನ್ನೇ ಬೆಳಿತೀವಿ. ಹೇಳ್ತೀನಿ, ನಾನು ಹಿಂದೂಗಳು ಮುಸ್ಲಿಮರನ್ನ ವಿರೋಧಿಸ್ತೀನಿ ಅಥವಾ ಮುಸ್ಲಿಮರು ಹಿಂದೂಗಳು ವಿರೋಧಿಸ್ತೀವಿ. ಇಂಥ ಮಹಾತ್ಮರು ದ್ವೇಷ ಭಾಷಣ ಮಾಡ್ತಾರೆ, ಅವ್ರು ಕೊಂದು ಬಿಡಬೇಕು, ನೇರಾಗಬೇಕು ಅಂತೀರ ನೀವು. ಇವುಗಳನ್ನ ಬಿಟ್ಟು ಅವರು ದಾರಿ ತಪ್ಪಿದ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ಶಿಕ್ಷೆ ಕೊಡಿ. ನಿಮ್ಮ ಮುಖಂಡರು, ನಿಮ್ಮ ಧಾರ್ಮಿಕ ಮುಖಂಡರು, ನಿಮಗೆ ಧಾರ್ಮಿಕ ಮುಖಂಡರು ನೀವು ತಿದ್ದಬೇಕು. ಫಾರೂಕ್ ಅವರಿಗೆ ಪ್ರಶ್ನೆ. ಇವತ್ತು ಈ JJR ನಗರದಲ್ಲಿ ಆದ ಘಟನೆಗೆ 3 ಜನರನ್ನ ಆರೋಪಿಗಳ ಸ್ಥಾನದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈ 3 ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ. ಹೇಳೋದು ಬೇಡ, ಯಾಕಂದ್ರೆ ಅವರು ಬಾಲಾಪರಾಧಿಗಳು, ನೀವೇ ಹೇಳ್ದಾಗ. ಬಟ್ ಇಂಟ್ರೆಸ್ಟಿಂಗ್ ಹಿನ್ನೆಲೆ ಹೇಳ್ಬಿಡ್ತೀನಿ ಸರ್. ಅದ್ರಲ್ಲಿ ಅರೆಸ್ಟ್ ಆಗಿರೋ 16 ವರ್ಷದ ಒಬ್ಬ ಹುಡುಗ ಮದರಸಾದಲ್ಲಿ ಕಲಿತಾ ಇದ್ದಾನೆ, ಇನ್ನೊಬ್ಬ ಹುಡುಗ ಮದರಸಾದಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಹುಡುಗ ಮೆಕ್ಯಾನಿಕ್. ಅಂದ್ರೆ ದ್ವೇಷ ಬಿತ್ತೋದು ಅಂತ ಯಡಳ್ಳಿ ಅವ್ರು ಹೇಳಿದ್ರಲ್ಲ, ಎಲ್ಲಿಂದ ಬಿತ್ತುತ್ತಿದ್ದಾರೆ ಸರ್ ದ್ವೇಷ? ಯಾರು ಬಿತ್ತುತ್ತಿದ್ದಾರೆ ದ್ವೇಷ? ನೀವ್ ಹೇಳಿ ಉತ್ತರ. ಇವಾಗ ತಾವು ಹೇಳ್ದಂಗೆ ಅವಾಗಲೇ ಇವರು ಒಂದು ಪ್ರಶ್ನೆ ಮಾಡಿದ್ರು, ಇದೇ ಇಲ್ಲಿಗೆ ಸಂಬಂಧ ಬರುತ್ತೆ, ಮಧ್ಯದಲ್ಲಿ ಯಾರು ಮಾತಾಡಿಲ್ಲ ಅಂದರೆ. ಇವರೇನು ಹೇಳಿದ್ರು, ನಾನು ಜಮೀರ್ ಅಹಮದ್ ಖಾನ್ ಅವರು ಸ್ಟೇಷನಲ್ಲಿ ಇದ್ದಾಗ ಜೊತೆಯಲ್ಲೇ ಇದ್ವಿ, ಇವತ್ತು ಯಾರೋ ಬಾಲಕರನ್ನ ತೊಗೊಂಡ್ಬಂದು ಕುಳಿಸ್ಬಿಟ್ಟು ಸರಿಯಾದ ಅಪರಾಧಿಗಳನ್ನ ಹಿಡ್ದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅಲ್ಲಿಗಂದ್ರೆ ಇವ್ರು ಡೈರೆಕ್ಟಾಗಿ ಟಾರ್ಗೆಟ್ ಏನು ಮಾಡ್ತಾರೆ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ನೀವು ಮಾತಾಡೋ ರೀತಿ ಆಗಿತ್ತು. ಹೇಳ್ತಾ ಇದೀನಿ ಕೇಳಿ. ಮತ್ತೆ ಅವರೇ ಇಲ್ಲ ಅಂತ ಹೇಳಿದ್ದಾರೆ, ಸೊ ನೀವು ಬೇರೆ ಉತ್ತರ ಕೊಡಿ, ಮುಂದುವರಿಸಿ. ಅವ್ರು ಮಾತಾಡೋ ರೀತಿನೇ ಆಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಅರೆಸ್ಟ್ ಮಾಡಿಲ್ಲ ಅವ್ರನ್ನ. ಅವ್ರು ಹೇಳೇ ಮಾಡ್ದಂಗೆ ನೀವು ಹೇಳ್ತಾ ಇದ್ದೀರಾ. ಅದು ನೀವು ತಪ್ಪು ಕಲ್ಪನೆ. ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ನಾನು ಇದೇ ರೀತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ನಾನು ಬಿಡಿಸಿ ಹೇಳ್ತಾ ಇರೋದು. ಕಲ್ಲು ಹಿಡಿಯುವಂತಹ ದ್ವೇಷವನ್ನ ಬಿತ್ತುತ್ತಾ ಇರೋರು ಯಾರು, ಎಲ್ಲಿಂದ? ನೇರ ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾರು ಅದ್ರ ಹಿಂದೆ ಇದ್ದಾರೆ ಅವ್ರನ್ನ ಮಾಡಿ ಅಂತ, ಅವ್ರನ್ನ ಬಂಧಿಸಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಯುವಕರ ಕೈಯಲ್ಲಿ ಬಹಳಷ್ಟು ಜನಕ್ಕೆ ಡ್ರಗ್ಸ್ಗಳು ಸೇರ್ತಾ ಇದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಆ JJ ನಗರ್, ಒಂದ್ ನಿಮಿಷ ಆಯ್ತು ಸ್ವಾಮಿ, ನಿಮ್ ಸರ್ಕಾರ ಇದ್ದಾಗ ಏನು ಆಗಿಲ್ಲ. ಕೇಂದ್ರ ಸರ್ಕಾರ ಇವಾಗ ನಿಮ್ದಿರೋದು ಅದು ಹೊರಗಿಂದ ಬರುತ್ತಲ್ಲ, ಪಾಕಿಸ್ತಾನದಿಂದ ಮತ್ತೆ ಬೇರೆ ದೇಶಗಳಿಂದ, ಅದು ಎಲ್ಲಿಂದ ಆಕಾಶದಿಂದ ತೂರ್ ಬಂದ್ಬಿಡ್ಬೋದು. ಬರೀ ಇಲ್ಲೇ ಇಂಡಿಯಾಲ್ಲೇ ಉತ್ಪತ್ತಿಯಾಗಿ ಇಲ್ಲಿ ಜನರಿಗೆ ಅಶೋಕ್ ಗೌಡ್ರೆ ಉತ್ತರ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾದ್ರೆ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಕರೆಕ್ಟ್ ಹೇಳ್ತಿದ್ದಾರೆ, ಮುಂದುವರಿಸಿ ಸರ್. ಕೇಳಿ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಹೊಣೆಗಾರರೇ ಅದಕ್ಕೆ. ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಏನಾಗಿದೆ, ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಪ್ರತಿ ಒಂದ್ ಕಡೆ. ನೋಡಿ, ನಾವೇನ್ ತಿಳ್ಕೊಂತೀವಿ, ನಾವು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ
ರೇ ನಿಂತ್ಕೊಡ್ರಿ, ನಿಮ್ ಮಾತಾಡುವಾಗ ನೀವು ಮದ್ರಸಾದಲ್ಲಿ ಓದ್ತಿರೋರಿ. ಮಾತಾಡಿದ್ರೆ ಮದ್ರಸಾ ಅಂತ ಯಾಕ್ರಿ ಹೇಳ್ತೀರಾ? ಹಂಗಂದ್ರೆ ನೀವ್ ಹೇಳಿ. ಯಾವ್ದಾದ್ರು ನೀವ್ ಹೇಳಿ. ಧರ್ಮ ನೀವ್ ಹೇಳ್ರಿ. ಒಂದ್ ನಿಮಿಷ. ನೀವ್ ತರ ಇದು drugs ಇಂದ ಹಿಂಗ್ ಮಾಡಿದಾರಂತ. ನೀವ್ ಹೇಳ್ತಾ ನಾನ್ ಇದ್ದೀರಿ ನಿಮ್ drugs ಕೇಳ್ತಾ ಇಂದ ಮಾಡಿದಾರಂತ. ಪ್ರಶ್ನೆಗೆ ನೋಡ್ರಿ, ಅವ್ರು ನಾನು drugs ಆಗ್ಲೇ ಹೇಳಿದ್ದೀನಿ. ಮದ್ರಸಾದಲ್ಲಿ ಓದ್ತಿದಾರ. ಮದ್ರಸಾದಲ್ಲಿ ಓದ್ತಿದಾರ. ಆಯ್ತಾ? ಅಲ್ವಾ? ಮದ್ರಸಾದಲ್ಲಿ drugs ಸಿಗ್ತಿದ್ಯಾ? ಆಯ್ತಾ? ಮದ್ರಸಾದಲ್ಲಿ drugs ಸಿಗ್ತಿದ್ಯಾ? ಆಯ್ತಾ? ಮದ್ರಸಾದಲ್ಲಿ drugs ಉತ್ತರ ಸಿಗ್ತಿದ್ಯಾ? ಆಗಲ್ಲ, ಅದ್ ನೀವು ಹೇಳಿ. ಅಶೋಕ್ ಮದ್ರಸಾ ಅಂತಲ್ಲ, ಅಶೋಕ್ ಕೇಳ್ರಿ calm first. down, calm down. ಪೂರ್ತಿ ಉತ್ತರ ಕೊಡ್ಲಿ, ಕೇಳಿಸ್ಕೊಳ್ಳಿ. ನೀವು ಮಾತಾಡೋದಕ್ಕೆ ಬಿಡಲ್ಲ ಅಂತೀರಲ್ರಿ, ನೀವು ಈಗ ಮಾತಾಡಿ, ಬರೇ ಫಾರೂಕ್ ರಾಜಕೀಯ ಸರ್, ಮಾಡ್ತೀರಲ್ರಿ. ಫಾರೂಕ್ ಬರೀ ಸರ್ ಕುರಾನ್ ಮಾತಾಡಿ. clear ಆಗಿದೆ. drugs ಮಾಡಿದ್ರೆ ಆರಾಮ್ ಅಂತ. ಕುರಾನ್ ಬಗ್ಗೆ ಆರಾಮ್, ಮಾತಾಡ್ರಿ. ಆರಾಮ್ ನಿಮ್ ಅಂತ. ಯೋಗ್ಯತೆ ಆರಾಮ್ ಇಲ್ಲ. ಅಂತಿದೆ. ನಿಮ್ ಅಲ್ಲಿ ಯೋಗ್ಯತೆ ಇಲ್ಲ. ಮದ್ರಸಾದಲ್ಲಿ ಮಾತಾಡ್ತೀರಿ. drugs ಸಿಗ್ತಾ ಇದೆಯಾ? ಪ್ರಶ್ನೆ. ಅದು ದೇವಸ್ಥಾನದಲ್ಲಿ ಸಿಕ್ಲಿ, ಮಸೀದಿಯಲ್ಲಿ ಸಿಕ್ಲಿ, ಚರ್ಚಲ್ಲಿ ಸಿಕ್ಲಿ, ಅಥವಾ ಬೀದಿಯಲ್ಲಿ ಸಿಕ್ಲಿ, ಅಥವಾ ಯಾರಾದ್ರೂ ಮನೆಯಲ್ಲಿ ಸಿಕ್ಲಿ, ಯಾರಾದ್ರೂ ಅಂಗಡಿಯಲ್ಲಿ ಸಿಕ್ಲಿ, ಗ್ಯಾರೇಜಲ್ಲಿ ಸಿಕ್ಲಿ, ಎಲ್ಲಾದ್ರೂ ಸಿಕ್ಲಿ, ಅದನ್ನ ತಡೆ ಕಟ್ಟೋ ಕೆಲಸಗಳನ್ನ ನಾವು ಮಾಡಬೇಕು. ಮುಂದೆ ಹೋಗಿ ನಮ್ಮ ಜನರೇಷನ್ ನಾವು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ನೋಡಿ, ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ನೋಡಿದ್ರೂ ಬರೇ ಡ್ರಗ್ಸು. ನಾವೇ ಬಹಳಷ್ಟು ಮೆಸೇಜ್ಗಳನ್ನ ಕೊಡ್ತೀವಿ, ಡಿಪಾರ್ಟ್ಮೆಂಟ್ ಪೊಲೀಸವ್ರು ಕೊಡ್ತೀವಿ, ಕಂಪ್ಲೇಂಟ್ಗಳನ್ನ ಮಾಡ್ತೀವಿ, ಆದರೆ ಅದ್ರ ಬಗ್ಗೆ ಯಾರು ಮುನ್ನೆಚ್ಚರಿಕೆ ತಗೊಳ್ಳಲ್ಲ. ನನಗೆ ತಿಳಿಮಟ್ಟಿಗೆ, ನನಗೆ ಬಂದಿರೋಂಥ ಮಾಹಿತಿಗೆ ಅದರಲ್ಲಿ ಡ್ರಗ್ಸ್ ಎಡಿಟ್ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಬಂದಿರೋದಕ್ಕೆ ಸರಿ. ನಾನು ಈ ಪ್ರಶ್ನೆನ ಎತ್ತಿರೋದು. ಸರಿ. ಅದು ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಧರ್ಮಕ್ಕಿರಲಿ ಸಂಬಂಧಪಟ್ಟಂಗಲ್ಲ, ಯಾರಾದರೂ ಮಾಡಿರಲಿ, ಅವನು ಮುಸಲ್ಮಾನಾಗೇ ಇರಲಿ ಪರವಾಗಿಲ್ಲ, ಮಾಡಿದ್ರೇನು ನಾನು ಈಗಲೂ ಹೇಳ್ತಾ ಇದ್ದೀನಿ, ಆಗಲೂ ಹೇಳಿದೆ, ಶಿಕ್ಷೆ ಯಾವ ರೀತಿ ಆಗ್ಬೇಕಂದ್ರೆ ಅವ್ರು 100 ಪಟ್ಟಲ್ಲ 1000 ಪಟ್ಟು ಅವ್ನು ಯೋಚನೆ ಮಾಡಿ ನೋಡಬೇಕು. ಡ್ರಗ್ಸ್ ವಿಚಾರಕ್ಕೆ ಆ ನಿಮಗೆ ರೀತಿ ಪ್ರಶ್ನೆ ಶಿಕ್ಷೆ ಕೇಳ್ತೀನಿ ಆಗ್ಬೇಕು, ಫಾರೂಕ್ ಸರ್. ಯಾರಾದ್ರೂ ಆಗಿರ್ಲಿ. ಅದು ಡ್ರಗ್ಸ್ ವಿಚಾರಕ್ಕೇನೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಘಟನೆ ನಡೆದಿರೋ ಚಾಮರಾಜಪೇಟೆ, ಅಲ್ಲಿನ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಡ್ರಗ್ಸ್ ತಗೊಂಡು ಮಕ್ಕಳು ಕೈಯಲ್ಲಿ ಕಲ್ಲಿಟ್ಕೊಂಡು ಹೊಡಿತಿದ್ದಾರೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿಲ್ಲ, ಬೇರೆ ಎಲ್ಲೋ ಅವ್ರ ಕಣ್ಣು ಗಮನ ಇದೆ ಅಂತ ಅನ್ನಿಸಲ್ವಾ? ದೇಶ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೀತಾ ಇದೆ. ಈ ಕ್ಷೇತ್ರದ ಈ ಹೇಳಿ ಸರ್, ಕ್ಷೇತ್ರದ್ದು ಮಾತಾಡ್ತಾ ಈ ಇದ್ದೀನಿ ಕ್ಷೇತ್ರದ ನಾನು. ಹೇಳಿ, ಈ ಕ್ಷೇತ್ರದ ಹೇಳಿ. ಇದೇ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಎಂಡಿ ಫಾರೂಕ್ ಅವರು ಹೇಳ್ತಿದ್ದಾರೆ. ಡ್ರಗ್ಸ್ ವ್ಯವಹಾರ ಮಾಡ್ತಾ ಇದ್ರು ಅಂತ ಸಸ್ಪೆಂಡ್ ಇವಾಗ ಆಗಿದ್ದಾರೆ. ತಮಗೆ ಇನ್ಸ್ಪೆಕ್ಟರ್. ಮಾಹಿತಿ ಇದೆ ಅಲ್ವಾ? ಇವಾಗ ಇಲ್ವಾ? ಇನ್ಸ್ಪೆಕ್ಟರ್. ಹಾಗಾದ್ರೆ ಒಂದ್ ನಿಮಿಷ ಜಮೀರ್ ಅಹಮದ್ ಖಾನ್ ಅಂದ್ರೆ ಅವರು- ಒಂದ್ ಸರ್, ನಿಮಿಷ ಪ್ರಶ್ನೆ ಮೇಡಮ್, ಕೇಳಿಸ್ಕೊಳ್ಳಿ ಸರ್, ಶಾಸಕರದ್ದು ಒಬ್ಬರದೇ ಕೆಲಸ ಸರ್, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಅಲ್ಲಿರುವಂತ- ಶಾಸಕರದ್ದು ಒಬ್ರದ್ದೇ ಕೆಲಸ ಅಲ್ಲ, ಶಾಸಕರದ್ದು ಕೆಲಸ ಅಲ್ವಾ ಹಾಗಾದ್ರೆ? ಕೆಲ್ಸ ಇದು ಅವ್ರ ಇದೆ, ಯಾರಿಲ್ಲ ಜವಾಬ್ದಾರಿ ಅಂತ ಅಲ್ವಾ ಹೇಳಿದ್ರು? ಹಾಗಾದ್ರೆ? ಅವ್ರ ಯಾರಿಲ್ಲ ಜವಾಬ್ದಾರಿ ಅಂತ ಅಲ್ವಾ? ಹೇಳಿದ್ರು ಮೇಡಮ್? ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಅಲ್ಲಿರೋ ಖಾನ್ ಅವ್ರದ್ದು? ಶಾಸಕರು ಫೇಲರ್ ಆಗಿದ್ದಾರೆ, ಅಲ್ಲಿರುವ Thank you. ಕಾನೂನು ವ್ಯವಸ್ಥೆನೂ ಫೇಲರ್ ಆಗಿದೆ, Thank you. ಇಲ್ಲಿರುವಂತ ಸರ್ಕಾರನೂ ಫೇಲರ್ ಆಗಿದೆ. Thank you. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಕೇಂದ್ರ ಸರ್ಕಾರನೂ ಫೇಲರ್ ಆಗಿದೆ. ಒಂದ್ ನಿಮಿಷ, ರಾಜ್ಯ ಸರ್ಕಾರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರೋದು. ನೀವು ಬರೇ ಹೇಳ್ಬಿಟ್ರೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಚಪ್ಪಾಳೆ ತಟ್ತೀರಾ, ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಸುಮ್ಗೆ ಸೈಲೆಂಟ್ ಆಹಾ ಅಂತೀರಾ. ಯಾಕೆ? ಇಲ್ಲೇ ಇರೋದು, ಇಲ್ಲೇ ಇರೋದು. ಇವತ್ತು ಡಿಬೇಟ್ ಇರೋದು ಓಂ ಶಕ್ತಿ ಮಾಲೆದಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಪ್ರಶ್ನೆ ಕೇಳಿ ರಕ್ಷಿತ್ ಅವರೇ. ಓಂ ಶಕ್ತಿ ಮಾಲೆಯನ್ನ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಜಾಸ್ತಿ ಧರಿಸೋದು. ಈಗ ಗಂಡು ಮಕ್ಕಳು ಗಣಪತಿ ಮೆರವಣಿಗೆಯಲ್ಲಿ ಹೋಗುವಾಗ ಏನೋ ಕೆಣಕೋ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಹಾಗಾಗಿ ಕಲ್ ತೂರಿದ್ರು ಅಂದ್ರೆ ಹೆಣ್ಣು ಮಕ್ಕಳನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಮೇಲೂ ಕೂಡ ಕಲ್ ತೂರ್ತಾರೆ ಅಂತಂದ್ರೆ ಆಯ್ತು, ಇವ್ರಿಗೆ ಸಮಾಧಾನಕ್ಕೆ ಧರ್ಮನ್ ಪಕ್ಕಕ್ಕೆ ಇಟ್ಬಿಡೋಣ, ಮನುಷ್ಯರ ಅವರು ಅಂತ. ಹೌದೇ, ಈಗ ನಾವೇನು ಹೇಳ್ತೀವಿ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ, ಮೊದಲು ಏನಾದರೂ ಆಗು, ಮೊದಲು ಮಾನವನಾಗು, ನಾವು ವಿಶ್ವ ಮಾನವ ಸಂದೇಶ ಇದು. ಇಲ್ಲಿ ಏನಾಗ್ತಿದೆ, ಹೆಣ್ಮಕ್ಳು ಇವ್ರಿಗೆ ಏನು ಬಯಾಸಿಲ್ಲ, ಜೆಂಡರ್ ಬಯಾಸಿಲ್ಲ ಅಥವಾ ಈ ಯಾವುದೂ ತಾರತಮ್ಯ ಇವರಲ್ಲಿ ಇಲ್ಲ. ಏನೇ ಆದರೂ ಇವ್ರ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಅದು ಮಗು ಹಾಕಿದ್ರು ಸರಿ, ಅದು ಹೆಣ್ಮಗು ಆಗಿದ್ರು ಸರಿ. ಈಗ ಅವಳು ಏಟ್ ಬಿದ್ದಿರೋದು, ಶಿ ಇಸ್ ಅ ಕಾಲೇಜ್ ಸ್ಟೂಡೆಂಟ್, ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಅವಳು ನಾವು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಶಿ ಇಸ್ ಇನ್ ಅ ಪ್ಯಾನಿಕ್, ಅವಳು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸೋ ಸ್ಥಿತಿನಲ್ಲೂ ಇಲ್ಲ. ಒಳಗಡೆ ಹೋದರೆ ಭಯಭೀತಲಾಗಿದೆ ಅವಳು. ಆ ಮಗುವಿಗೆ ತಾಯಿ ಇಲ್ಲ ರೀ. ಅಂಥ ಒಬ್ಬ ಮಕ್ಕಳ ಮೇಲೆ ನೀವು ಮಾಡಿದ್ರೆ ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಯಾರಾದರೂ ಆಗಿರಲಿ, ಯಾವ ಧರ್ಮದವರಾಗಿದ್ರಿ, ಒಂದು ಮಕ್ಕಳ ಮೇಲೆ ಈ ಥರ ಕಲ್ಲೆಸಿತೀರಿ, ಕಲ್ಲು ನೀವು ತೂರಾಟ ಮಾಡ್ತೀರಿ. ಅದು ಒಂದು ಧಾರ್ಮಿಕ ಶ್ರದ್ಧೆಯಿಂದ ಅವ್ರ ಪಾಡಿಗೆ ಅವ್ರ ಮಾಲೆ ಹಾಕ್ಕೊಂಡು ಒಂದು ದೇವಿನ ಹೊತ್ಕೊಂಡು ಅವ್ರ ಮೆರವಣಿಗೆ ಹೋಗ್ತಿದ್ದಾರೆ. ಅವ್ರ ಮೇಲೆ ನೀವು ಕಲ್ಲು ತೂರಾಟ ಮಾಡಿದ್ರೆ ನಿಮ್ಮ ಭಗವಂತ ಒಳ್ಳೇದು ಮಾಡ್ತಾನ? ನಿಮಗೆ ತಿನ್ನಕ್ಕೆ ಅನ್ನ ಸಿಗುತ್ತಾ? ಇದು ಕರ್ನಾಟಕ, ಇದು ಕರ್ನಾಟಕದಲ್ಲಿ ಹಾಗಲ್ಲ ನಾವು ಬದುಕಿರೋದು. ನಾವು ನಿಜಾರ್ ಅಹಮದ್ ಅವ್ರನ್ನ ನಾವು ನೆನೆಸ್ಕೊಂತೀವಿ. ಅವ್ರು ಎಂಥ ಕವಿಗಳ, APJ ಅಬ್ದುಲ್ ಕಲಾಂ ಅವ್ರು ಮುಸಲ್ಮಾನರಲ್ವ. ಇವನ್ ನಾವು ಸಹ ಓದುವಾಗ ನಮ್ಮ ಶಾಲೆಗಳಲ್ಲಿ ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಅಷ್ಟೇ ಮನೋಭಾವದಿಂದ ಇದ್ದೀವಿ, ಅಷ್ಟೇ ಸ್ನೇಹ ಭಾವದಿಂದ ಇದ್ದೀವಿ. ಈ ಥರ ಎಲ್ಲ ಶಾಂತಿಯ ಕೆದಡ್ತಾ ಇದ್ರೆ ನಮ್ಮಲ್ಲಿ ದ್ವೇಷದ ಒಂದು ಬೀಜವನ್ನು ಬಿತ್ತಾ ಇದ್ದಾರೆ. ಆದರೆ ಸಹೋದರತೆ, ಸಹಬಾಳ್ವೆ, ಸಮಾನತೆಗೆ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೆಣ್ಮಕ್ಳು ನೋಡಿ ಮೇಡಮ್, ಓಂ ಶಕ್ತಿ ಮಾಲೆ ಇರ್ತಕ್ಕಂಥದ್ದು ಇನ್ನೂ ಈ 30ನೇ ತಾರೀಕುವರೆಗೂ ಇದೆ. ನಾನಲ್ಲಿ ಮಾತಾಡೋಕೆ ಹೋದಾಗ
ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು, ಅಣ್ಣ ಇನ್ನೂ 30 ದಿನ ಇದೆ ಅಣ್ಣ, ನಾವು ಹೆಂಗೆ ಮಾಲೆ ಸಲ್ಲಿಸೋದು, ನಾವು ಹೆಂಗಣ್ಣ ನಾವು ದೇವಸ್ಥಾನಕ್ಕೆ ಹೋಗೋದು, ನಮ್ಗೆ ರಕ್ಷಣೆ ಕಲ್ಪಿಸ್ಬೇಕು. ಯಾರು ರಕ್ಷಣೆ ಕಲ್ಪಿಸ್ಬೇಕು? ಈಗ ಇವ್ರು ಹೇಳ್ತಾರೆ ಇವ್ರು ಯಾರೋ ಹೊಡೆದ್ರು, ಇವ್ರು ಯಾರೋ ಅವರು ಅವಿವೇಕಿಗಳು ಅಥವಾ ಅವ್ರು ಇವ್ರನ್ನ. ಹಾಗಾದರೆ ಯಾರ ಮೇಲೆ ಅಟ್ಯಾಕ್ ಮಾಡಲಿ ಅಥವಾ ಏನೇ ಮಾಡಲಿ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಸಹಿಷ್ಣುರಾಗಿರ್ಬೇಕಾ? ಯಾರು ಇವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇವತ್ತಿನ ದಿನ ಜಮೀರ್ ಅಹ್ಮದ್ ಖಾನ್ ಅವ್ರು ಬಂದಿದ್ದರು, ಅವ್ರು ಹೇಳಿದ್ರು, ಅವ್ರ ಬನ್ಸಿ ಅಂತ ಹೇಳಿದ್ರು, ಅದು ನಾನು ಎಲ್ಲ ಒಪ್ಕೊಳ್ತೀನಿ. ಡ್ರಗ್ಸ್ ಬಗ್ಗೆನೂ ಅವ್ರು ಮಾತಾಡಿದ್ರು, ಈ ಥರ ನೀವು ಇದು ಮಾಡಬೇಕು ಅಂತೇಳಿ DCP ಎಲ್ಲನೂ ಕೊಟ್ಟರು. ಆದರೆ ನಡೆಯುವಂಥದ್ದೇನು? ಮುಂದೆ ನಡೀತದೆ? ಬಾಲ ಅಪರಾಧಿಗಳು ಅಂಥೇಳಿ ಇವ್ರನ್ನ ಮನೆ ಕಳಿಸಿ ಇವ್ರಿಗೆ ಬೇಲ್ ಕೊಟ್ಟು ಇವ್ರನ್ನ ಮನೆಗೆ ಹೆಂಗೋ ಕಳಿಸ್ತಾರೆ. ಆಫ್ಟರ್ ಆಲ್ ಇವ್ರು ಒಂದು 15 ದಿನ 1 ತಿಂಗಳು ಅವ್ರನ್ನ ಇದು ಮಾಡ್ಬೋದು. ಆದರೆ ಆ ನೋವು ತಿಂದಿರ್ತಕ್ಕಂಥ ಏನು ನಮ್ಮ ಧಾರ್ಮಿಕ ಶ್ರದ್ಧೆ, ನಮ್ಮ ಧಾರ್ಮಿಕ ನಂಬಿಕೆಗೆ ನಮಗೆ ಇಲ್ಲಿ ದ್ರೋಹ ಆಗ್ತಿದೆ. ನಮಗೆ ಭಯಭೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾವು ಹೆಂಗೆ ಬದುಕೋದು? ನೀವು ಭಯಭೀತಿ ಅಂತೀರಿ. ಅಶೋಕ್ ಜಮೀರ್ ಅಹ್ಮದ್ ಅವರು ಹೇಳ್ತಾರೆ 2008ರಿಂದ ಅಂದ್ರೆ ಅವ್ರು ಶಾಸಕರಾದಾಗಿಂದ ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಡಿ ನೋಡೋಣ ಇಂಥ ಘಟನೆ ಆಗಿರೋದು ಅಂತ ಹೇಳಿ. ಆದ್ರೆ ರೈಟ್ ಸರ್, ಇದೇ ಮಾತನ್ನ ಕಲ್ಲೇಟ್ ತಿಂದ ಮಹಿಳೆ ಒಬ್ರು ಹೇಳ್ತಾರೆ, ಗೋಡೆ ಕಟ್ಟಿಸ್ಬಿಡಿ, ಆ ಕಡೆ ಅವ್ರ ಏರಿಯಾ ಇದೆ, ಈ ಕಡೆ ನಮ್ಮ ಏರಿಯಾ ಇದೆ, ಬೇಡವೇ ಬೇಡ ಸವಾಸ, ನಾವು ಆರಾಮಾಗಿ ಬದುಕಬೇಕು ಅಂದ್ರೆ ಗೋಡೆ ಕಟ್ಟಿಸ್ಬಿಡಿ ಅಂತ ಹೇಳಿ. ಈಗ ಶಾಸಕರು ಹೇಳ್ತಿರೋ ಸರ್ವ ಜನಾಂಗದ ಶಾಂತಿಯ ತೋಟ ನಂಬೇಕಾ, ನಮಗೆ ಭಯ ಆಗತ್ತೆ ಗೋಡೆ ಕಟ್ಟಿಸ್ಬಿಡಿ ಅನ್ನೋ ಸ್ಥಳೀಯರ ಮಾತನ್ನ ನಂಬೇಕಾ ಅಂತ? ಸ್ಥಳೀಯರು ಏನು ಹೇಳ್ತಾರೆ ಅದು ವಾಸ್ತವ. ಯಾಕಂದರೆ ಜಮೀರ್ ಅಹ್ಮದ್ ಇರೋರು ಬೆನ್ಸನ್ ಟೌನಲ್ಲಿ ಅವ್ರ ಮನೆ ಇರೋದು. ಅವ್ರು ಇಲ್ಲಿ ಶಾಸಕರಷ್ಟೇ, ಅವ್ರೇನು ಅಲ್ಲಿ ವಾಸ ಇಲ್ಲ. ಒಂದು. ಎರಡನೇದು, ಪಾದರಾಯನಪುರ ಕರೋನಾ ಸೀಸನಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಾಯಿತು ಅಂತ ಹೇಳಿ. ಅಲ್ಲಿ ಕರೋನಾಗೆ ನಾವು ಇದು ಕೊಡ್ತೀವಿ, ನಿಮ್ಗೆ ಮೆಡಿಸನ್ ಕೊಡ್ತೀವಿ ಅಂತ ಹೇಳಿದಾಗ ಒಳಗಡೆ ಬಿಟ್ಕೊಳ್ಳಿಲ್ಲ. ಏನು ಬಂದು ದಾಂಧಲೆ ಆಯಿತು, ಪ್ಲಸ್ ರಾಮನಗರದಲ್ಲಿ ಅರೆಸ್ಟ್ ಮಾಡಿದ್ರು. ಇದೆಲ್ಲನೂ ಇತಿಹಾಸ. ಜೊತೆಗೆ ಅನೇಕ ಇತಿಹಾಸಗಳಿವೆ. ಆ ಸ್ಟೇಷನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ, ನೀವು ಅಲ್ಲಿನ ಪೊಲೀಸ್ ಸ್ಟೇಷನ್ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ತುಂಬ ಸೆನ್ಸಿಟಿವ್ ಆಗಿದೆ ವಿಚಾರ ಅಂತ ಹೇಳಿ ಅವರೇ ಸತ್ಯ ಹೇಳ್ತಾರೆ. ಒಂದು. ಎರಡನೇ, ನಾನು ಏನು ಹೇಳ್ತೀನಿ ಅಂದರೆ, ಪಾಪ ಎಡಹಳ್ಳಿ ಅವ್ರು ಹೇಳ್ತಾ ಇದ್ರು ಏನು ಪ್ರೇರೇಪಣೆ ಅಂತ ಕೇಳಿದೆ ನಾನು. ಅದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರ ಉತ್ತರ ಇದೆ. ಇಡೀ ಪ್ರಪಂಚದಲ್ಲಿ ಇಲ್ಲಿವರೆಗೂ ಆ್ಯಸ್ ಆಫ್ ಟುಡೇವರೆಗೂ ಟೆರರಿಸ್ಟ್ ಆಕ್ಟಿವಿಟಿ ಸ್ಟಾರ್ಟ್ ಆದಾಗಿಂದ 73,000 ಕ್ಲೋಸ್ ಟು ಅರೌಂಡ್ ಅಟ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ 125ರಿಂದ 150 ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತತ್ಸುಮಾರು 40,000-50,000 ಜನ ರೆಕಗ್ನೈಸ್ ಟೆರರಿಸ್ಟ್ ಅಂತ ಹೇಳ್ತಾರೆ. ಈ ಎಲ್ಲ ಟೆರರಿಸ್ಟ್ಗಳು ಇದೆಲ್ಲ ಗ್ರೂಪ್ಸ್ ನೋಡಿಕೊಂಡ್ರೆ ನೀವು ಕ್ಲೋಸ್ ಟು ಅರೌಂಡ್ 99% ಆಫ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆರ್ ಬಿಲಾಂಗಿಂಗ್ ಟು ಒನ್ ರಿಲಿಜನ್. ಜೊತೆಗೆ 99.8% ಆಫ್ ಟೆರರಿಸ್ಟ್ ರೆಕಗ್ನೈಸ್ ಟೆರರಿಸ್ಟ್ ಆರ್ ಫ್ರಮ್ ಒನ್ ರಿಲಿಜನ್. ಯಾಕೆ ಅಂತ ಹೇಳಿದ್ರೆ, ಈ ಕುರಾನ್ ಅಂತ ಏನು ಹೇಳ್ತಾರೆ, ನಾನು ಪಾಪ ಕುರಾನ್ ಓದಿಲ್ಲ ಅಂತ ಅನ್ಕೊಂಬಿಡಿ. ನನಗೆ ಕುರಾನ್ ಒಂದು ಪುಸ್ತಕ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಅದೇ ರೀತಿ ಬೈಬಲು ಓದಿದ್ದೀನಿ. ನನಗೆ ಅದೊಂದು ನನಗೊಂದು ಆಸಕ್ತಿ. ಯಾಕೆ ಅಂದರೆ ನನಗೆ ಪ್ರಪಂಚದಲ್ಲಿ ನನ್ನ ಹತ್ರ ಒಂದು ಪುಸ್ತಕ ಇದೆ, ರಿಲಿಜನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿ. ಯಾವ ರಿಲಿಜನ್ ಹೆಂಗೆ ಹುಟ್ಟಿತು ಅದು ನನ್ನ ಆಸಕ್ತಿ. ನಾನು ಓದಿದ್ದೀನಿ, ಕುರಾನ್ ಓದಿದ್ದಾನೆ ಮತ್ತು ಬೈಬಲ್ನು ಓದಿದ್ದಾನೆ. ಆದರೆ ನನಗೆ ಅದು ಪುಸ್ತಕ ಅಂತ ಓದಿದ್ದೀನಿ, ಧರ್ಮದ ಪುಸ್ತಕ ಅಲ್ಲ. ಒಂದು ನಿಮಿಷ, ನಾನು ಬರ್ತೀನಿ. ಆ ಕುರಾನಲ್ಲಿ ಏನಾಗಿದೆ ಅಂದರೆ 250 ಬಾರಿ ಕಾಫೀರ್ ಅನ್ನೋ ಪದ ಉಪಯೋಗಿಸ್ತಾರೆ. 37 ಬಾರಿ ಕಾಫೀರ್ನ ಅಟ್ಯಾಕ್ ಮಾಡು ಅನ್ನೋ ಪದ ಉಪಯೋಗಿಸ್ತಾರೆ. ನಾನು ಲಾಸ್ಟ್ ಟೈಮ್ ತಮ್ಮ ಡಿಬೇಟ್ ಅಲ್ಲೇ ಕೋಟ್ ಮಾಡಿದ್ದೀನಿ ಯಾವ್ಯಾವ ಸೂರೆ ಇದೆ ಅಂತ ಹೇಳಿ. ಅವ್ರ ಇಂಟರ್ಪ್ರಿಟೇಷನ್ ಏನಿದೆ, ಅವ್ರ ಇಂಟರ್ಪ್ರಿಟೇಷನ್ ಅವ್ರ ಇಂಟರ್ಪ್ರಿಟೇಷನ್ ಇದೆ. ಇಲ್ಲಿ ಮೌಲ್ವಿಗಳು ಬರ್ತಾರೆ, ಚಾನೆಲ್ಗಳು ಬರ್ತಾರೆ, ಭಾರತದಲ್ಲಿ ಚಾನೆಲ್ಗಳಲ್ಲಿ ಬರ್ತಕ್ಕಂಥ ಮೌಲ್ವಿಗಳಿದ್ದಾರೆ. ಈ ಮೌಲ್ವಿಗಳು ಹೇಳ್ತಾರೆ ಕಾಫೀರ್ ಅನ್ನೋ ಪದಕ್ಕೆ ನೀವು ತಪ್ಪಾಗಿ ಅರ್ಥ ಕಲ್ಪಿಸ್ಕೊಂತಿದ್ದೀರಾ, ಕಾಫೀರ್ ಅನ್ನೋ ಪದಕ್ಕೆ ಇದಲ್ಲ ಇದರ್ಥ ಅಂತ ಹೇಳ್ತಾರೆ. ಆದರೆ ವಾಸ್ತವತೆ ಏನಿದೆ, ಪಾಕಿಸ್ತಾನಿ ಮೌಲ್ವಿ ಅಥವಾ ಈ ಸಿರಿಯನ್ ಮೌಲ್ವಿ ಇವ್ರುಗಳೇನು ಹೇಳ್ತಾರೆ ಅಂದರೆ, ಕಾಫೀರ್ ಅಂದರೆ ಯಾವ ಥರ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಈಗಾಗಲೇ ಈ ಚಾನಲಲ್ಲೇ ಇದು 4ನೇ ಬಾರಿ ಹೇಳ್ತಾ ಇದ್ದೀನಿ, ಒಂದು ವರ್ಲ್ಡ್ನಲ್ಲಿ ಒಂದು ಮುಸಲ್ಮಾನರ ಸಮಾವೇಶ ಆಗಬೇಕು. ಆ ಮುಸಲ್ಮಾನರ ಸಮಾವೇಶ ಇನ್ನೊಬ್ಬರನ್ನ ಹತ್ತಕ್ಕಲ್ಲ. ಏನಂದ್ರೆ ಈ ಕಾಫೀರ್ಗೆ ಏನು ಡೆಫಿನಿಷನ್ ಅಂತ ಅವ್ರು ಹೇಳಲಿ. ಯಾಕೆಂದ್ರೆ ಈ ಕಾಫೀರ್ನ ಭಾರತದಲ್ಲಿ ಟಿವಿ ಮುಂದೆ ಬರ್ತಕ್ಕಂಥ ಮೌಲ್ವಿ ಹೇಳೋದು, ಮದ್ರಾಸದಲ್ಲಿ ಕುತ್ಕೊಂಡು ಹೇಳ್ತಕ್ಕಂಥ ಮೌಲ್ವಿ ಹೇಳೋದು ಮತ್ತು ಪಾಕಿಸ್ತಾನದಲ್ಲಿ ಕುತ್ಕೊಂಡು ಮೌಲ್ವಿ ಹೇಳೋದು, ಇದು ಇಂಟರ್ಪ್ರಿಟೇಷನ್ಸ್ ಇದೆಯಲ್ಲ, ಇದರಲ್ಲಿರ್ತಕ್ಕಂಥ ಸಮಸ್ಯೆ, ಇದು ಸಮಸ್ಯೆ. ಏನ್ ಹೇಳಿಕ್ಕೆ ಹೊರಟಿದ್ದೀರಿ? JJR ನಗರದಲ್ಲಿ ಓಂ ಶಕ್ತಿ ಮಾಲೆ ಹಾಕಿದ ಹೆಣ್ಮಕ್ಳು ಕೂಡ ಕಾಫಿ ರೀತಿಯಲ್ಲಿ ಕಂಡ್ರು, ಅದಕ್ಕೆ ಕಲ್ಲು ಹೊಡೆದ್ರು ಅಂತ ಹೇಳಿ ಸತ್ಯ.
ಖಂಡಿತವಾಗ್ಲೂ ಸತ್ಯ, ಇದ್ರಲ್ಲಿ ಡೌಟೇ ಇಲ್ಲ, ದ್ವೇಷ ಡೌಟೇ ಇಲ್ಲ. ಭಾಷಣ ಅನ್ನೋದು. ಯಾಕೆಂದ್ರೆ ಯಾರು ಯಾರು ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಯಾರು ಮೈಂಡ್ ವಾಶ್ ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಯಾರು ಮೈಂಡ್ ವಾಶ್ ಆಗಿದೆ, ಯಾರು ಮೈಂಡ್ ವಾಶ್ ಆಗಿದೆ, ಸರಿ. ಯಾರು mind wash ಆಗಿದೆ? ತೇಜಸ್ ಗೌಡ ಅವರೇ, ಇವತ್ತು ಆ ಓಂ ಶಕ್ತಿ ದೇವಸ್ಥಾನದ ಅರ್ಚಕರಾದ ಶಶಿಕುಮಾರ್ ಅವರು ಹೇಳ್ತಾರೆ, ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ, ಹಿಂದೂಗಳಾಗಿರೋದು ನಮ್ಮ ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ಭಯ ಪಟ್ಕೊಂಡು ಮಾಡಬೇಕು ಅಂತಾನ ಅಂತೇಳಿ. ಅಂದ್ರೆ ಇಂಥದ್ದೊಂದು ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಕೇವಲ ಒಂದು ಸಮುದಾಯ ಮಾತ್ರ ಕಾರಣನ, ಅಲ್ಲಿನ ಸರ್ಕಾರ, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಇದು ಕೂಡ ಕಾರಣನ ಅಂತ ಹೇಳಿ? ಬೆಳಿಗ್ಗೆ ನಮ್ಮ ರಿಪಬ್ಲಿಕ್ ವಾಹಿನಿಯಲ್ಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಲ್ಲಿನ ಶಾಸಕ ಇದಕ್ಕೆ ನೇರ ಕಾರಣ. 1 ವರ್ಷದ ಹಿಂದೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಗೋಮಾತೆಯ ಕೆಚ್ಚಲನ್ನು ಕುಯ್ತಾರೆ. ಅದನ್ನ ಬಂಧನ ಮಾಡಿರುವಂಥ ಆರೋಪಿ ಯಾರು? ಮಾನಸಿಕ ಅಸ್ವಸ್ಥ, ಅವನು ಈಸಿಯಾಗಿ ಬೇಲ್ ಸಿಕ್ಬಿಡುತ್ತೆ. ಈಗ ನಮ್ಮ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಏನು ಹಲ್ಲೆ ಆಗಿದೆ, ಬಂಧನ ಮಾಡಿರೋರು ಯಾರು? ಚಿಕ್ಕ ಹುಡುಗರು, ಅವ್ರಿಗೂ ಬೇಲ್ ಸಿಕ್ಬಿಡುತ್ತೆ. ಇದ್ರ ಹಿಂದೆ ಸ್ವತಃ ಜಮೀರ್ ಅಹಮದ್ ಅವರೇ ಇವತ್ತು ಮಾಧ್ಯಮದಲ್ಲಿ ಹೇಳಿದ್ದಾರೆ, ಅವರು ಚಿಕ್ಕ ಮಕ್ಕಳು ಇರೋದಕ್ಕೆ ಸಾಧ್ಯ, ಅವ್ರಿಗೆ ಇರೋದು ಸಾಧ್ಯ ಇಲ್ಲ, ಅವ್ರ ಹಿಂದೆ ಯಾರೋ ಇದ್ದಾರೆ ಅಂತ. ಅಲ್ಲೇ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಇನ್ನ ಏನು ತನಿಖೆ ಮಾಡೋದಕ್ಕೆ ಹೋಗಲ್ಲ ಅವರು. ಅವ್ರ ಹಿಂದೆ ಯಾರಿದ್ದಾರೆ ಅಂತಂತಂದ್ರೆ, ಇದು ತನಿಖೆ ಆಗಬೇಕು ಅಂತಂತಂದ್ರೆ ಚಾಮರಾಜಪೇಟೆಯಲ್ಲಿ ಎವ್ರಿ ಇಯರ್ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಧಾರ್ಮಿಕ ಹಬ್ಬ ಮತ್ತೆ ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಹಾಕ್ತಾನೆ ಇದೆ. ಚಾಮರಾಜಪೇಟೆಯ ಎಮ್ಮೆ ಮೈದಾನದಲ್ಲಿ ನಾವು ಗಣೇಶೋತ್ಸವ ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಅಡ್ಗಾಲ್ ಹಾಕಿದ್ರು. ಇದೇ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಗೋಮಾತೆಯ ಕೆಚ್ಚಲು ಕುಯ್ದ್ರು. ಅದಾಗಿನ 1 ವರ್ಷ ಆಗಿಲ್ಲ, ಈಗ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಹಲ್ಲೆ ಆಗಿದೆ. ಅಂದ್ರೆ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಹಿಂದೂಗಳನ್ನ ಆ ಏರಿಯಾದಿಂದ ಪಲಾಯನ ಮಾಡಬೇಕು, ಅಲ್ಲಿ ಹಿಂದೂಗಳು ಭಯದ ವಾತಾವರಣದಲ್ಲಿ ಇರಬೇಕು, ಅಲ್ಲಿ ಹಿಂದೂಗಳು ವಾಸ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ಒಬ್ರು ಅರ್ಚಕರು ಅಂತ ಏನ್ ಹೇಳ್ತಿದ್ದೀರಾ? ಶಶಿ ಒಬ್ರು ಅಪ್ಪಟ ಹಿಂದೂ ಪರ ಹೋರಾಟಗಾರ, ಶ್ರೀರಾಮ್ ಸೇನೆಯ ಅಲ್ಲಿನ ನಾಯಕ. ಅವರು ಅಲ್ಲಿ ಹಿಂದೂ ಸಮಾಜನ ಒಗ್ಗೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಹಲ್ಲೆ ಮಾಡಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಅವ್ರ ಮೇಲೆ ಹಲ್ಲೆ ಆಗಿರೋದು. ಇದನ್ನ ಅಲ್ಲಿರೋ ಸ್ಥಳೀಯರನ್ನು ಕೇಳಿ, ಅವ್ರು ಹೇಳ್ತಾರೆ. ಇವತ್ತು ಜೆ ನಗರದ ಪೊಲೀಸರು ಎಷ್ಟರ ಮಟ್ಟಕ್ಕೆ ಫೇಲಿಯರ್ ಆಗಿದ್ದಾರೆ ಅಂತಂದ್ರೆ, ಈ ಗಲಾಟೆ ಆಗಿರೋದು ಆ ಸ್ಟೇಷನ್ ವ್ಯಾಪ್ತಿಯಿಂದ ಎಷ್ಟೋ ಕಿಲೋಮೀಟರ್ ದೂರದಲ್ಲ, ಆ ಸ್ಟೇಷನ್ ಹಿಂಭಾಗದಲ್ಲಿ ಆಗಿರುವಂತ ಗಲಾಟೆ. ಇವತ್ತು ಜೆ ನಗರ ಸ್ಟೇಷನ್ ವ್ಯಾಪ್ತಿ ಇಡೀ ಚಾಮರಾಜಪೇಟೆಲೇನೆ ಇವತ್ತು ಎಲ್ಲ ವಹಿವಾಟುಗಳು 11 ಗಂಟೆಗೆ ಮುಚ್ಚಬೇಕು ಅಂತ ಇದ್ರೆ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಅಂಗಡಿ ಮುಂಗಟ್ಟುಗಳು ದಿನದ 24 ಗಂಟೆನೂ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು? ಇದು ಕುಂಭಕ್ಕೆ ಯಾರು? ಮತ್ತೆ ಪ್ರತಿಯೊಬ್ಬರು ಗೊತ್ತಿದೆ, ಚಾಮರಾಜಪೇಟೆಯ ಒಬ್ಬ ಇನ್ಸ್ಪೆಕ್ಟರ್ ಅಲ್ಲಿನ ಸ್ಥಳೀಯರ ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಎಷ್ಟರ ಮಟ್ಟಿಗೆ ದುಡ್ಡು ಸಂಪಾದನೆ ಮಾಡಿದ್ರು ಅಂತ ಅವರು ಹೇಳಿದ್ರು ಅದನ್ನ. ಇದೇ ಹೋದ ವರ್ಷ ಕಾಟನ್ ಪೇಟೆಯಲ್ಲಿ ಕೆಚ್ಚಲು ಕೂದಿನ ಸಂದರ್ಭದಲ್ಲೂ ಸಹ ಅಲ್ಲಿ ಸಾರ್ವಜನಿಕರು ಹೇಳ್ತಾರೆ, ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ಡ್ರಗ್ಸ್ ವ್ಯಾಪಾರ ಆಗುತ್ತೆ. ಅಂದ್ರೆ ಶಾಸಕರಿಗೆ ಇದ್ರ ಬಗ್ಗೆ ಗಮನ ಇಲ್ವಾ? ಜಮೀರ್ ಅಹಮದ್ ಅವ್ರಿಗೆ ಇದ್ರ ಬಗ್ಗೆ ಗಮನ ಇಲ್ವಾ? ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಅವರು ಏನೋ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಒಪ್ಕೊಳ್ಳೋಣ ಸರ್, ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರು, ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಪ್ಲಾಸ್ಟಿಕ್ ಚೀಲದಲ್ಲಿ 25 ಲಕ್ಷ ರೂಪಾಯಿ ತಗೊಂಡೋಗಿ ಪರಿಹಾರ ಕೊಟ್ಟರು, ಶ್ಲಾಘನೀಯ. ಅದೇ ರೀತಿಯಲ್ಲಿ ಒಂದು ವರ್ಷದಲ್ಲಿ 20,000ಕ್ಕಿಂತ ಜಾಸ್ತಿ ಕೇಸ್ ಹಾಕಿ ಸರ್, ಬಿಜೆಪಿ ಅವರು ನೀವು ಹಾಕ್ಲಿಲ್ಲ, ಬಿಜೆಪಿ ಅವರು ಕೇಸ್ ಹಾಕ್ಲಿಲ್ಲ. ನನ್ನ ಇಂಟೆನ್ಷನ್ ಅಲ್ಲಿನ ಸ್ಥಳೀಯರೇ ಆಗಿದ್ದಾರೆ. ಹಾಗಾಗಿ ರಶೀತ್ ಅವರು ಹಾಗೇನೆ 1 ವರ್ಷದಲ್ಲಿ, ಅಂದ್ರೆ 1 ವರ್ಷದ ಹಿಂದೆನೆ ಡ್ರಗ್ಸ್ ಅನ್ನೋ ವಿಚಾರ ಬಂದಾಗಿಂದ ಇಲ್ಲಿವರೆಗೂ ಡ್ರಗ್ಸ್ ಹಾವಳಿ ತಡೆಗಟ್ಟಕ್ಕೆ, ಕೋಮು ಸೌಹಾರ್ದತೆಯನ್ನ ಬೆಳೆಸಲಿಕ್ಕೆ ಶಾಸಕರಾಗಿ ನಾನು ಏನು ಮಾಡಿದ್ದೀನಿ ಅನ್ನೋದು ರಿಪೋರ್ಟ್ ಕಾರ್ಡು ಕೊಡಬೇಕು. ಜಮೀರ್ ಅವರು ಕೊಟ್ಟಿದ್ದಾರಾ ಸರ್? ಇನ್ನೊಂದು ಮುಗಿಸ್ಬಿಡ್ತೀನಿ. ಅಲ್ಲಿ ದಾಳಿ ಆಗ್ತಿರೋದು ತಾವು ಒಂದು ಗಮನಕ್ಕೆ ಇಟ್ಕೊಳ್ಳಿ, ನಮ್ಮ ದಲಿತರ ಸಹೋದರ ಮೇಲೇನೆ ದಾಳಿ ಆಗ್ತಿರೋದು. ಇವತ್ತು ಏನು ಆಗಿದೆ ಅವರು ಕೂಡ ನಮ್ಮ ದಲಿತರೇ. ಏನು ಇವತ್ತೊಂದು ದಿನ ದಾಳಿ ಆಗಿದೆ, ಅವರು ದಲಿತರೇ. ಈಗ ದಲಿತರ ಕಾಲೋನಿಗಳಲ್ಲೇ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಹಿಂದೂಗಳು, ಅದರಲ್ಲೂ ದಲಿತರನ್ನ ಟಾರ್ಗೆಟ್ ಮಾಡಿ. ಅವರು ಏನಂತಂದರೆ, ಮೊದಲು ಈಗ 25 ವರ್ಷದ ಹಿಂದೆ JJR ನಗರ VS ಗಾರ್ಡನಲ್ಲಿ ಎಷ್ಟು ಜನ ಹಿಂದೂಗಳಿದ್ರು, ಎಷ್ಟು ಜನ ಇವತ್ತು ಪಲಾಯನಗೊಂಡಿದ್ದಾರೆ ಅಂತ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ತಗೊಳ್ಳಿ, ಅದನ್ನು ನೀವು ಪ್ರೂವ್ ಆಗ್ತದೆ. ಇನ್ನೊಂದು, ಮೇಲ್ಮರುತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿ ಏನಿದೆ ಇವತ್ತಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಂ ಶಕ್ತಿಯ ಒಂದು ಪ್ರಭಾವ, ಓಂ ಶಕ್ತಿಯ ಒಂದು ಭಕ್ತಾದಿಗಳನ್ನು ಸಂಖ್ಯೆ ಜಾಸ್ತಿ ಆಗ್ತಿದೆ. ಆ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಎಲ್ಲೋ ನಾವು ಮತಾಂತರವನ್ನು ತಡಿತಿದ್ದೀವಿ, ಓಂ ಶಕ್ತಿ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ ಅನ್ನೋ ಒಂದು ಹುನ್ನಾರವನ್ನು ನಡೆಸಿ ಎಲ್ಲೋ ಈ ಥರ ಭಯಭೀತ ವಾತಾವರಣ ಇವ್ರನ್ನ ಮಾಡಿದ್ರೆ
ಇವರು ಮಾಲೆ ಹಾಕೋದು ಕಮ್ಮಿ ಆಗ್ಬೋದು ಅಂತನೋ ಅಥವಾ ನಮ್ಮಲ್ಲಿ ಭಯಭೀತಿಯನ್ನು ತಂದರೆ ಏನೋ ಜನಗಳಲ್ಲಿ ಒಂದು ಇದು ಬರ್ತದೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಭಯ ಬೀಳ್ತಾರೆ ಅಂಥೇಳಿ ಈ ಒಂದು ಹುನ್ನಾರ ನಡೀತಿದೆ, ಈ ಷಡ್ಯಂತ್ರ ನಡೀತಿದೆ. ಇದನ್ನು ನಾವು MISM ಕರ್ನಾಟಕದ ಪರವಾಗಿ ಖಂಡಿತವಾಗಿ ನಾನು ಖಂಡಿಸ್ತೀನಿ. ಹಾಗೂ ಇದರ ಹಿಂದೆ ಇವತ್ತು ಕಣ್ಣೋಡಿಸೋ ತಂತ್ರ ಅಂತಲೇ ನಾನು ಹೇಳ್ತೀನಿ. ಇದನ್ನು ಬಿಟ್ಟು ಹಿಂದೆ ಯಾರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಎಳ್ಕೊಂಬಂದು ಒಳಗಾಕಬೇಕು. ಅವ್ರನ್ನ ಶಿಕ್ಷೆ ಅತಿ ಘೋರವಾದ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಈ ವಾಹಿನಿ ಪರವಾಗಿ ನಾನು ಕೇಳ್ಕೊತೀನಿ. ಸರಿ ಶಶಿಕಾಂತ್ ಸರ್, ಆಯ್ತು, ಉಗ್ರವಾದಕ್ಕೆ ಇಳಿಯುವವರಿಗೆ ಬೇರೆನೇ ರೀತಿಯ ಮಾನಸಿಕತೆ ಇರುತ್ತೆ, ಟ್ರೈನಿಂಗ್ಗಳಿರುತ್ತೆ, ಎಲ್ಲವನ್ನು ಒಪ್ಪೋಣ. ಅದನ್ನ ಈ ಚರ್ಚೆಯಿಂದ ಪಕ್ಕಕ್ಕಿಟ್ಬಿಟ್ಟು ಕಲ್ಲೆಸೆಯೋರ ಬಗ್ಗೆನೇ ನಾವು ಮಾತನಾಡೋಣ ಸರ್. ಈ ಧಾರ್ಮಿಕ ಆಚರಣೆಗಳ ಮೇಲೆ ಕಲ್ಲು ತೂರಾಟ ಆಯ್ತು, ನೀವು ಹೇಳ್ತೀರಿ ಹಿಂದೂಗಳು ಕೂಡ ಕಲ್ಲೆಸ್ತಿದ್ದಾರೆ. ಮುಸಲ್ಮಾನರ ಧಾರ್ಮಿಕ ಆಚರಣೆಯಲ್ಲಿ ರೇಷ್ಯೋ ತಗೊಂಡು ನೋಡಿದಾಗ ಹೆಚ್ಚಾಗಿ ನಾನೊಂದು 10 ಪಟ್ಟಿ ಕೊಡಬಲ್ಲೆ, ನಿಮ್ಮ ಹತ್ರ ಕೂಡ ಅದಿದ್ದೇ ಇರುತ್ತೆ, ವಾಹಿನಿಗಳಲ್ಲಿ ಪ್ರಸಾರ ಆಗಿರುತ್ತೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ, ಓಂ ಶಕ್ತಿ ಸಂದರ್ಭದಲ್ಲಿ, ಶಬರಿಮಲೆ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯದಿಂದ ಕಲ್ಲೆಸೆಯುವ ಕೆಲ ಯುವ ಸಮುದಾಯ ಇದ್ದಾರೆ ಅಂತಂದ್ರೆ ಕೂರಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ, ಇಲ್ಲಪ್ಪ ಕೋಮು ಸೌಹಾರ್ದತೆ ಮುಖ್ಯ, ಕೋಮು ದ್ವೇಷ ಅಲ್ಲ, ಇದನ್ನ ಹೇಳಬೇಕಾಗಿರೋ ಕರ್ತವ್ಯ ಯಾರದು? ಈ ಕರ್ತವ್ಯ ಇರೋ ನಿರ್ವಹಣೆ ಮಾಡ್ತಿದ್ದಾರಾ? ನಿಜವಾಗ್ಲೂ ಮಾಡಿದಿದ್ರೆ ಇವತ್ತು ಯುವಕರ ಕೈಯಲ್ಲಿ ಕಲ್ಲು ಬರೋ ಪರಿಸ್ಥಿತಿ ಇರ್ತಿತ್ತ ಅಂತ ಹೇಳಿ. ಅದು ಎರಡೂ ಧರ್ಮದ ನಿಯಂತ್ರಣ ಮಾಡ್ತಾ ಇದ್ದಾರಲ್ವಾ? ಒಂದ್ ನಿಮಿಷ ಶಶಿಕಾಂತ್ ಸರ್, ನೀವೇ ಹೇಳ್ಬೇಡಿ, ಕರ್ನಾಟಕದಲ್ಲಿ ಕಳೆದ 3 ಅಥವಾ 5 ವರ್ಷ ತಗೊಳ್ಳಿ ಸರ್, 5 ವರ್ಷದಲ್ಲಿ ಯಾವ್ಯಾವ ಮುಸ್ಲಿಂ ಧಾರ್ಮಿಕ ಆಚರಣೆಗಳ ಮೇಲೆ ಹಿಂದೂಗಳ ಕಲ್ಲು ಹೊಡೆದಿದ್ದಾರೆ, ಯಾವ್ಯಾವ ಹಿಂದೂ ಧಾರ್ಮಿಕ ಆಚರಣೆ ಮೇಲೆ ಮುಸಲ್ಮಾನರ ಕಲ್ಲು ಹೊಡೆದಿದ್ದಾರೆ, ನೀವು ಲೆಕ್ಕ ಕೊಟ್ಟು ಆಮೇಲೆ ನಿಮ್ಮ ಉಪದೇಶ ಮುಂದುವರಿಸಿ. ಲೆಕ್ಕ ಕೊಡಿ. ಮೊದಲನೇದಾಗಿ ಮಂಗಳೂರು ಆಯ್ತಾ, ಮಂಗಳೂರು ತಗೊಳ್ಳಿ. ಆಮೇಲೆ ಜನವರಿ 2025ರಲ್ಲಿ ಲವ್ ಜಿವಾದ ಆರೋಪದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಗಲಭೆ ತಗೊಳ್ಳಿ. ಒಂದ್ ನಿಮಿಷ ಅದನ್ನ ಮಾತಾಡೋಣ ಆಯ್ತಾ? ಮಾಡ್ತಿದ್ದೀರಿ ಇವಾಗ ಪಟ್ಟಿ ಕೊಡ್ತಾರೆ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿನ. ತೇಜಸ್ ಅವರೇ, ನೀವು ರೆಡಿ ಮಾಡ್ಕೊಳ್ಳಿ ಪಟ್ಟಿಯನ್ನ, ನೀವು ಕೊಡಿ ಸರ್. 2022 ಏಪ್ರಿಲ್ನಲ್ಲಿ ಹುಬ್ಬಳ್ಳಿಯಲ್ಲಿ ಅಭಿಷೇಕ್ ಹಿರೇಮಠ್ ಅನ್ನುವಂತ ಒಬ್ಬ ವ್ಯಕ್ತಿ, ಅರ್ಥ ಆಯ್ತಾ, ಮಸೀದಿ ಮೇಲ್ಗಡೆಗೆ ಭಗವದ್ ಧ್ವಜ ಹಾರಿಸಿದಂತ ಎಡಿಟೆಡ್ ಫೋಟೋ ಹಾಕ್ತಾನೆ, ಅರ್ಥ ಆಯ್ತಾ ಸರ್? ನಾನು ಕಲ್ಲು ತೂರಾಟದ ಕೇಳಿದೆ, ನೀವು ಇನ್ ಜನರಲ್ ಕೊಡ್ತಿದ್ದೀರಿ, ಪಟ್ಟಿ ದೊಡ್ಡದಾಗತ್ತೆ ಸರ್. ನಂತರ ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ, ಆ ಕಡೆಯಿಂದ ಪಟ್ಟಿ ದೊಡ್ಡದಾಗತ್ತೆ. ಅದನ್ನ ಪ್ರಚೋದನೆ ಮಾಡಿದ ನಂತರ ಕಲ್ಲು ತೂರಾಟ ಶುರು ಆಗುತ್ತೆ, ಆಯ್ತಾ? ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುತ್ತೆ. ಯಾವ್ದಾವ್ದೋ ಹನುಮಾನ್ ದೇವಸ್ಥಾನಕ್ಕೆ ಅವ್ರು ಕಲ್ಲು ಬಿಸಾಕ್ತಾರೆ. ಎರಡು ಅಂತ ತಗೊಳ್ತೀನಿ. ಎರಡಂತಲ್ಲ, ಕ್ರಿಶ್ಚಿಯನ್ ಚರ್ಚ್ಗಳ ಮೇಲೆ 2008ರಲ್ಲಿ ಜಾಲಿ ಆಗುತ್ತೆ, ಅರ್ಥ ಆಯ್ತಾ? 5 ವರ್ಷದ ಲೆಕ್ಕ ಕೇಳಿದೆ ಸರ್, 5 ವರ್ಷದಲ್ಲಿ ನೀವು 2 ಲೆಕ್ಕ ಕೊಟ್ಟಿದ್ದೀರಿ. ನಿಮ್ಗೆ ಹೇಳ್ತಾ ಇರೋದು 1 ಲೆಕ್ಕ 2 ಲೆಕ್ಕ 3 ಲೆಕ್ಕ ಅಂತ ಹೇಳ್ತಾ ಇರೋದು. ಕ್ರಿಮಿನಲ್ಸ್ ಗಳು ಇಲ್ಲೂ ಇದ್ದಾರೆ, ಅವರನ್ನ ನಾವು ಕ್ರಿಮಿನಲ್ಸ್ ಆಗಿ ಶಶಿಕಾಂತ್ ಸರ್ ಪ್ಲೀಸ್, ನನ್ನ ಪ್ರಶ್ನೆ ವೆರಿ ಸಿಂಪಲ್ ಇತ್ತು. ಧಾರ್ಮಿಕ ಆಚರಣೆ ಮೇಲೆ ಕಲ್ಲು ತೂರುವ ಮನಸ್ಥಿತಿಯವರಿಗೆ ಬುದ್ಧಿವಾದ ಹೇಳಬೇಕಾಗಿರೋದು ಧಾರ್ಮಿಕ ಮುಖಂಡರ ಕೆಲಸ ಅಲ್ವಾ ಅಂತ ನೀವೇನು ಉತ್ತರ ಕೊಟ್ರಿ? 2 ಸಮುದಾಯ, ಹಾಗಾಗಿ ಲೆಕ್ಕ ಇಂಪಾರ್ಟೆಂಟ್ ಸರ್. ಕೊಡಿ ಲೆಕ್ಕ, ಕೊಡಿ ಸರ್ ಲೆಕ್ಕ. ಕೊಡ್ತಾ ಇದ್ದೀನಿ ನಿಮಗೆ. 2 ಕೊಟ್ರಿ, ಎಲ್ಲಾ ಧರ್ಮದಲ್ಲಿಯೂ 2 ಕೊಟ್ರಿ. ಇಲ್ಲ, ನನಗೆ ಇದೇ ಪರ್ಟಿಕ್ಯುಲರ್ ಒಂದ್ ನಿಮಿಷ, ಎಲ್ಲಾ ಧರ್ಮ ಅಂತ ಹೇಳಿದ್ರೆ ನಾವು ಖಂಡಿಸ್ತೀವಿ ಅದನ್ನ. ನಮ್ಮ ಧರ್ಮದಲ್ಲಿ ಅದಿಲ್ಲ, ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಆತರ ಹೇಳಿಲ್ಲ. ನಮ್ಮ ಸಂಸ್ಕಾರನೇ ಬೇರೆ. ಒಂದ್ ನಿಮಿಷ ಪ್ರಶ್ನೆ ಅವ್ರು ಪಟ್ಟಿ ಕೊಡಿ ಸರ್, ಪಟ್ಟಿ ಒಂದ್ ನಿಮಿಷ ಕೊಡಿ ಪಟ್ಟಿ. ಒಂದು ನಮ್ಮ ಮೊಮ್ಮಯ್ಯರು ಹೇಳ್ತಾರೆ ಏನಂದ್ರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ. ರಾಜಕೀಯ ಮಾಡಲ್ಲ, ನಾನು ಹೇಳ್ತಾ ಇರೋದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಪ್ರಚೋದನೆ ಮಾಡಿದ್ರೆ ಅಲ್ಲಿರ್ತಕ್ಕಂಥವ್ರು ಪ್ರಚೋದನೆಗೆ ಒಳಗಾಗುತ್ತಾರೆ. ಅದನ್ನ ಈ ಧರ್ಮಾಧಿಕಾರಿಗಳು ಮಾಡ್ತಾರೆ, ಆಮೇಲೆ ರಾಜಕಾರಣಿಗಳು ಮಾಡ್ತಾರೆ, ಆಮೇಲೆ ಧರ್ಮದ ಅಮೂಲ ಅಂತ ಇರುತ್ತೆ, ಅದನ್ನು ತುಂಬಿಕೊಂಡವ್ರು ಮಾಡ್ತಾರೆ. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ. ಪ್ರಚೋದನೆ ಮಾಡಿದ ಒಂದ್ ನಿಮಿಷ, ಪ್ರಚೋದನೆ ಮಾಡ್ತಾರೆ. ಸಿಂಧನೂರಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದವ್ರು ಯಾರು? ಇವರೇ ಅಲ್ಲ, ಪಾಕಿಸ್ತಾನ ಮೊದಲು ನಾವು ಮನುಷ್ಯರು ಅಥವಾ ಅವರು ಮನುಷ್ಯರ ರೂಪದಲ್ಲಿ ಇರ್ತಕ್ಕಂಥ ರಾಕ್ಷಸರು ಅಂತ ಯೋಚನೆ ಮಾಡಿ.
ಅವ್ರು ಯಾವ ಧರ್ಮದ ಅಲ್ಲ. ಎಲ್ಲ ನಮ್ಮವರು ರಾಕ್ಷಸಿದ್ರೆ ಅವರಲ್ಲೂ ಇರ್ತಾರೆ, ನಮ್ಮಲ್ಲಿ ಒಳ್ಳೆಯವರು ಇರ್ತಾರೆ, ಅವರಲ್ಲೂ ಒಳ್ಳೆಯವರು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯರು ಆದ್ರೆ ಒಂದು ಸಮುದಾಯ ಯಾರೇ ಇರಲಿ, ನಾನು ಒಪ್ಪೋದಿಲ್ಲ ಇದನ್ನ. ಇಡೀ ಒಂದು ಸಮುದಾಯವನ್ನ ನೀವು ಯಾವತ್ತೂ ಟಾರ್ಗೆಟ್ ಮಾಡ್ತಿರೋ ನೀವು ಮನುಷ್ಯರಲ್ಲ. ಎರಡು ಪ್ರಶ್ನೆ ನಿಮಗೆ ಇದೆ ಶಶಿಕಾಂತ್ ಸರ್. ಮನುಷ್ಯರಲ್ಲ ನೀವು. ನಿಮ್ಮದೇ ಉತ್ತರಕ್ಕೆ ಎರಡು ಉಪ ಪ್ರಶ್ನೆ ಇದೆ. ಒಂದು, ನಾನು ಪಟ್ಟಿ ಕೇಳ್ದೆ, ನೀವು ಪಟ್ಟಿ ಕೊಟ್ಟಿಲ್ಲ. ಎರಡನೆಯದ್ದು, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರಿ ಸರ್. ಹಾಗಾದ್ರೆ ಓಂ ಶಕ್ತಿ ಮಾಲಾಧಾರಿ ಮಹಿಳೆಯರಲ್ಲಿ ಯಾರು ಯಾವ ಕ್ರಿಯೆ ಮಾಡಿದ್ರು ಅಂತ ಪ್ರತಿಕ್ರಿಯೆ ಬಂತು ಸರ್. ಉತ್ತರ ಕೊಡ್ಲಿ ಹೇಳಿ ಸರ್. ಒಂದು ನಿಮಿಷ. ಮೊದಲನೇದಾಗಿ ನಾವು ಯಾರು ಅಲ್ಲಿ ಹೋಗಿ ಏನಾಗಿದೆ ಅಂತ ತಳಸ್ಪರ್ತಿ ಅಧ್ಯಯನ ಮಾಡಿಲ್ಲ. ಒಂದ್ ನಿಮಿಷ. ನಿನ್ನೆ ವಿಚಾರ ಗೊತ್ತಾಯ್ತು, ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಮಾನಸಿಕ ಸ್ಥಿತಿ ಏನು, ಎಷ್ಟೋ ಈ ಮೆರವಣಿಗೆಗಳು ಹೇಳ್ತೀನಿ ಕೇಳಿ. ಈದ್ ಮೇಲಾದ ಮೆರವಣಿಗೆ ಇರಲಿ, ಗಣೇಶ ಮೆರವಣಿಗೆ ಇರಲಿ, ಅಲ್ಲಿರ್ತಕ್ಕಂಥ ನ್ಯೂಟ್ರಲ್ ಆಗಿರ್ತಕ್ಕಂಥವ್ರಿಗೆ ಎಷ್ಟು ಮೆಂಟಲ್ ಟಾರ್ಚರ್ ಕೊಡುತ್ತೆ ಅಂತಂದ್ರೆ ಇವರು. ನಾನು ಹೇಳ್ತಾ ಇರೋದು, ಇವರು ಜೋರಾಗಿ ಕೂಗಾಡೋದು, ಇನ್ನೇನು ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ನಿಮ್ಮ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ಎಲ್ಲಾ ಧರ್ಮದವರು ಮಾಡಿ. ಓಂ ಶಕ್ತಿ ಮಾಲೆಧಾರಿಗಳು ದಿನ ಬೆಳಗ್ಗೆ ನಮ್ಗೆ 4-5 ಗಂಟೆ ಎಬ್ಬರಿಸ್ತೀರಿ. ಎಲ್ಲೇ ಕ್ರೈಮ್ ಆದ್ರೂ ನ್ಯಾಯಾಂಗದ ಪ್ರಶ್ನೆ ಆಗುತ್ತೆ, ಕಾರ್ಯಾಂಗದ ಪ್ರಶ್ನೆ ಆಗುತ್ತೆ. ನಾವು ಪ್ರಶ್ನೆ ಮಾಡಬೇಕಾಗಿರೋದು ಕಾರ್ಯಾಂಗ ವಿಫಲ ಆಗಿದೆಯಾ, ಇದು ಏನು ಶಾಸಕಾಂಗ ವಿಫಲ ಆಗಿದೆಯಾ, ಯಾಕೆ ಇದನ್ನು ತಡೆದಿಲ್ಲ ಅಂತ ಕೇಳಬೇಕೇ ಹೊರತಾಗಿ ನಾವು ಮಾಡಬೇಕಾಗಿರೋದು ಆ ಧರ್ಮ ಈ ಧರ್ಮ ಅಂತಲ್ಲ. ನಾವು ಧರ್ಮದ ವಿಚಾರವನ್ನ ತಂದ್ರೆ ಅಲ್ಲಿ ವಾದ ವಿವಾದ ಆಗುತ್ತೆ, ಚರ್ಚೆಗಳಾಗ್ತವೆ, ಸಂಘರ್ಷಗಳಾಗ್ತವೆ. ಆದ್ದರಿಂದ ನಮಗೆ ಬೇಕಾಗಿರೋದು ಸೌಹಾರ್ದತೆ. ನಮಗೆ ಬೇಕಾಗಿರೋದು ಸೌಹಾರ್ದತೆ ಕಾಪಾಡಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡಿ. ನೀವು ತಲೆಮಾರುಗಳಾದ್ರೂ ಇದೇ ರೀತಿಯಾದಂತಹ ಸಂಘರ್ಷಗಳನ್ನ ನಾವು ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಮಕ್ಕಳಿಗೆ ಏನ್ ಬಿಟ್ಟು ಹೋಗ್ತಾ ಇದೀವಿ ನಾವು? ನಾವು ಬಿಟ್ಟು ಹೋಗ್ತಾ ಮುಗಿತು. ಅಶೋಕ್ ಗೌಡ್ರೆ ಕರೆಕ್ಟು. ಶಶಿಕಾಂತ್ ಯಡಳ್ಳಿ ಅವರು ತುಂಬಾ ಒಳ್ಳೆ ಮನಸ್ಸಿನಿಂದ ಹೇಳಿದ್ದಾರೆ, ನಾವು ಚರ್ಚೆ ಧರ್ಮದ ಹೆಸರಲ್ಲಿ ಮಾಡಿದಷ್ಟು ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗುತ್ತೆ. ನಾವು ನಿಲ್ಲಿಸ್ಬಿಡೋಣ ಚರ್ಚೆ. ಕಲ್ಲು ಹೊಡೆಯೋದು ನಿಲ್ಲುತ್ತಾ? ನಾವು ನಿಲ್ಲಿಸ್ಬಿಡೋಣ ಚರ್ಚೆ ಧರ್ಮದ ಆಧಾರದ ಮೇಲೆ. ಭಯೋತ್ಪಾದನೆ ಚಟುವಟಿಕೆಗಳು ಧರ್ಮದ ಆಧಾರದ ಮೇಲೆ ನಿಂತೋಗುತ್ತಾ? ತುಂಬಾ ಒಳ್ಳೆ ಪ್ರಶ್ನೆ. ಆಗ್ಲೇ ಪಾಪ ಫಾರೂಕ್ ಅವ್ರು ಮಾತಾಡ್ತಾ ಹೇಳಿದ್ರು, ನಿಮ್ಗೇನೋ ತೊಂದರೆ ಆದ್ರೆ 112 ಫೋನ್ ಮಾಡಿ ಅಂತ ಹೇಳಿದ್ರು. ಒಂದು ನಿಮಿಷ. ನಾನು ಈ ಪಾಪ ಈ ರಂಜಾನು ಬಕ್ರೀದ್ ಟೈಮಲ್ಲೆಲ್ಲನೂ ಈ ರೋಡ್ಗಳಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಒಂದು ದಿವಸ ಏನಾಗಿತ್ತು ಅಂದರೆ 4 ಕಿಲೋಮೀಟ್ರು ಟ್ರಾಫಿಕ್ ಬ್ಲಾಕ್ ಆಗಿದೆ ನಮ್ಮ BTM ಲೇಔಟಲ್ಲಿ. ಜೊತೆಗೆ ಒಂದು ಆ್ಯಂಬುಲೆನ್ಸ್ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಫೋನ್ ಹೊಡಿತಾ ಇದ್ದೀನಿ. ಸರ್ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಅಂತ ಪೊಲೀಸರು ಹೇಳ್ತಾರೆ. ಅಂದರೆ ಅರ್ಥ, ನಿಮಗೆ ಆ್ಯಂಬುಲೆನ್ಸ್ ತೊಂದರೆ ಆದ್ರೂ ಟ್ರಾಫಿಕ್ ಬ್ಲಾಕ್ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ. ಆಯಿತು, ಈಗ ಇಲ್ಲೇನೋ ಒಂದು ತೊಂದರೆ ಆಯಿತು ಅಂತ ಇಟ್ಕೊಳ್ಳೋಣ. ಯಾರೋ ಪಾಪ ಪ್ರೊಸೆಷನ್ಸ್ ಹೋಗ್ತಾ ಇರ್ತಾರೆ, ಹಾಗೆ ಹೀಗೆ, ಹೌದು ಆಗುತ್ತೆ. ಆದರೂ ಸಹ ಈಗ ಪೊಲೀಸರು ಏನು ಮಾಡ್ತಾರೆ, ಟ್ರಾಫಿಕ್ ಡೈವರ್ಟೆಡ್ ಅಂತಲೂ ಆಗ್ತಾರೆ. ಇದೆಲ್ಲ ಒಂದು ಕಡೆಗೆ. ಪಾಪ ಯಡಳ್ಳಿಯವರಿಗೆ ಆಗಲೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೆ ನೋಡಿ. 99.8% ಆಫ್ ಟೆರರಿಸ್ಟ್, ರೆಕಗ್ನೈಸ್ಡ್ ಟೆರರಿಸ್ಟ್ or from one religion. ಮೊದಲನೇದಾಗಿ ನಿಮ್ಮ ಜೊತೆಗೆ ಹಿಟ್ಲರ್ ಯಾರು? ಹಿಟ್ಲರ್ ಯಡಳ್ಳಿ ಅವರು ಪಾಪ ಕೇಳ್ತಾರೆ, ನಮ್ಮ ದೇಶದಲ್ಲಿ ಮಾತ್ರ ಕೇಳ್ತಾರೆ. ಆಯ್ತಪ್ಪ, ಅದಕ್ಕೂ ಬರ್ತೀನಿ ನಾನು. ಇಡೀ ಪ್ರಪಂಚದಲ್ಲಿ ತತ್ಸುಮಾರು ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೋ ಅಷ್ಟೇ ಜನ ಮುಸಲ್ಮಾನರು ಇದ್ದಾರೆ. ಆಮೇಲೆ ಹಿಂದೂಸ್ ಏನಿದ್ದಾರೆ ಅದರ ಅರ್ಧ ಇದ್ದಾರೆ. ಅಂದರೆ ಮುಸಲ್ಮಾನರು ಅಕಸ್ಮಾತ್ 200 ಮಿಲಿಯನ್ ಇದ್ದರೆ, ಅಂದರೆ 2000 ಮಿಲಿಯನ್ ಇದ್ದರೆ, ಹಿಂದೂಸ್ 1000 ಮಿಲಿಯನ್ ಇದ್ದಾರೆ. ಆದರೂ ಸಹ ಕ್ರಿಶ್ಚಿಯನ್ಸು ಅಷ್ಟೇ ಇದ್ದಾರೆ. ಕ್ರಿಶ್ಚಿಯನ್ಸು 2000 ಮಿಲಿಯನ್ ಇದ್ದಾರೆ, ಮುಸಲ್ಮಾನರು 2000 ಮಿಲಿಯನ್. ಆದರೆ ಒಂದು ರಿಲಿಜನಲ್ಲಿ ಮಾತ್ರ ಯಾಕೆ ಟೆರರಿಸ್ಟ್ಗಳು ಇಷ್ಟು ಬರ್ತಾರೆ? ಒಂದು ಎರಡು ಜಗತ್ತಲ್ಲಿ ಆಯಿತು. ಭಾರತದಲ್ಲೂ ತೆಗೆದುಕೊಂಡ್ರೆ ಭಾರತದಲ್ಲೂ ಕನ್ಸಿಡರಬಲ್ ಪಾಪ್ಯುಲೇಷನಲ್ಲಿ ಒಂದು ರಿಲಿಜನ್ ಇದೆ. ಹಿಂದೂಸ್ ಜಾಸ್ತಿ ಇದ್ದಾರೆ, ಡೆಫಿನೆಟ್ಲಿ ಜಾಸ್ತಿ ಇದ್ದಾರೆ. ಆದರೂ ಸಹ ಯಾಕೆ ಟೆರರಿಸ್ಟ್ ಗ್ರೂಪ್ಸು ಇಷ್ಟು ಮಟ್ಟಕ್ಕಿದೆ? ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಮತ್ತೆ ನಾನು ಇಲ್ಲಿ ಭೇದ ಭಾವ ಇಲ್ಲ. ನನಗೆ ತುಂಬ ಜನ ಫೇವ್ರೇಟ್ಸು ಮುಸಲ್ಮಾನ ಸ್ಟೂಡೆಂಟ್ಸ್ ಇದ್ದಾರೆ, ನನಗೆ ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರ ಜೊತೆ ಪ್ರೀತಿ ಭಾವನೆ ಅಷ್ಟೇ ಚೆನ್ನಾಗಿ ಹಂಚ್ಕೊತೀನಿ. ನನ್ನ ಹಿಂದೂ ಅಣ್ಣ ತಮ್ಮಂದ್ರ ಜೊತೆ ಹೇಗೆ ಅಷ್ಟು ಹಂಚ್ಕೊತೀನೋ, ಇಲ್ಲ ಖಂಡಿತವಲ್ಲ ಅಲ್ಲ. ಒಂದು ನಿಮಿಷ ಎಕ್ಸಾಕ್ಟ್ಲಿ ನೋಡಿ. ಯಡಳ್ಳಿ ಅವ್ರು ಏನ್ ಹೇಳ್ತಾರೆ, ನಾನು ಯಡಳ್ಳಿ ಅವ್ರ ಜೊತೆ ವಾದ ಒಪ್ಕೊಳ್ತೀನಿ. ಎಲ್ಲಾರನ್ನೂ ಸಹ
ಯಾವುದೇ ಮುಸಲ್ಮಾನ ಕಂಡ್ರೆ ಅವ್ನು ಟೆರರಿಸ್ಟ್ ಅಂತ ನಾನು ಹೇಳೋಕ್ಕೆ ನಾನಂತೂ ಖಂಡಿತವಾಗ್ಲೂ ಒಪ್ಪಲ್ಲ. ಹಾಗೆ BJP-ನಲ್ಲಿ ಯಾವ ನಾಯಕರು ಒಪ್ಪಲ್ಲ. ಆದರೆ ಏನಂತ ಹೇಳಿದ್ರೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಇದೆ ನಂದು, ನಾನು ಇದು ಮತ್ತೆ ಮತ್ತೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ನನಗೆ ಯಾವುದೇ ಒಬ್ಬ ಮೈಂಡ್ಸೆಟ್ ಏನಿದೆ ಆ ಮೈಂಡ್ಸೆಟ್ಟು ಇನ್ನೊಬ್ಬನ ಕೊಲ್ಲಬೇಕು ಅಂತ ಯಾವತ್ತೂ ಇರಬಾರ್ದು. ಆದರೆ ಒಂದಷ್ಟು ವಿಚಾರಗಳನ್ನು ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತಾರಲ್ಲ ಫಾರೂಕ್ ಅವರು, ಆ ಇಂಟರ್ಪ್ರಿಟೇಷನ್ಸ್ ನೀವು ಹೆಂಗಾನ ಮಾಡ್ಕೊಳ್ಳಿ ಸರ್, ನಮಗೇನಿಲ್ಲ. ಲಾ ಕ್ಯಾನ್ ಬಿ ಇಂಟರ್ಪ್ರಿಟೆಡ್. ಕೋರ್ಟಲ್ಲೂ ಅಷ್ಟೇ, ಒಬ್ಬ ಲಾಯರ್ ಒಂದು ರೀತಿ ಓದ್ತಾನೆ, ಇನ್ನೊಬ್ಬ ಲಾಯರ್ ಇನ್ನೊಂದು ಥರ ಓದ್ತಾರೆ, ತೊಂದರೆ ಇಲ್ಲ. ಆ ಲಾಯರ್ಗೆ ಜಡ್ಜ್ಗೆ ಗೊತ್ತಿರುತ್ತೆ. ಆದರೆ ಇವತ್ತು ಮುಸಲ್ಮಾನರಲ್ಲಿ ಯಾರ್ಯಾರು ಜಡ್ಜಸ್ ಅಂತಿದ್ದಾರೆ ಅಂದರೆ ಇವತ್ತು ಕ್ವಾಲಿಫೈ ಇಲ್ಲ, ಆದರೆ ಕ್ವಾಲಿಫೈ ಆಗಿರ್ತಕ್ಕಂತಹ ಅಂದರೆ ಅರ್ಹತೆ ಇರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಅವ್ರುಗಳೊಂದು ಡಿಸೈಡ್ ಮಾಡಬೇಕು. ಇದು ಇಂಟರ್ಪ್ರಿಟೇಷನ್ನು. ಮಾನವೀಯತೆಗೆ ನೀವು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಯಾವುದೇ ಟೆಕ್ಸ್ಟ್ ತೊಗೊಳ್ಳಿ, ಅಂದರೆ ಕುರಾನ್ ತೊಗೊಳ್ಳಿ, ಹದೀಸ್ ತೊಗೊಳ್ಳಿ, ಯಾವುದನ್ನೇ ತೊಗೊಳ್ಳಿ. ಆದರೆ ಅದೇ ರೀತಿಯೇ ಅವರಲ್ಲಿ ಇರ್ತಕ್ಕಂಥ ಸುಮ್ಮನೆ ಅನೇಕ ಬಾರಿ ಬಂದು ಹೇಳ್ತಾರೆ ಹಂಗಲ್ಲ ಹಿಂಗೆ ಅಂತ ಹೇಳ್ತಾರೆ. ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರಲ್ವ, ನಾನು ಒಪ್ಕೊಳ್ತಾ ಇದ್ದೀನಿ, ಹಂಗಿಲ್ಲ ಅಂತಲೇ ಇಟ್ಕೊಂಡ್ಬಿಡೋಣ. ಅದನ್ನೇ ಯೂನಿವರ್ಸಲ್ ಲಾ ಮಾಡಿ. ಸಿರಿಯಾದಲ್ಲಿ ಒಂದು ಲಾ, ಪಾಕಿಸ್ತಾನದಲ್ಲಿ ಒಂದು ಲಾ, ಭಾರತದಲ್ಲಿ ಒಂದು ಲಾ, ಬಾಂಗ್ಲಾದೇಶದಲ್ಲಿ ಒಂದು ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ಮಾಡಬೇಡಿ. ಒಂದು ಇಂಟರ್ಪ್ರಿಟೇಷನ್ ರಿವ್ಯೂ ಅವಶ್ಯಕತೆ ಇದೆ ಅನ್ನೋದಷ್ಟೇ. ಅದನ್ನ ಓಪನ್ ಹಾರ್ಟ್ ಅಲ್ಲಿ ಸ್ವೀಕಾರ ಮಾಡೋ ಮನಸ್ಥಿತಿ ಬರ್ಲಿ ಅಂತ ಹೇಳಿ ನಾನು ಆಡಿಯನ್ಸ್ ಹತ್ರ ಹೋಗೋಕ್ ಮುಂಚೆ ನನ್ನ ನೇರ ಪ್ರಶ್ನೆ ರಕ್ಷಿತ್ ಸರ್ ಹಾಗೆ ತೇಜಸ್ ಗೌಡ ಅವರಿಗೆ ಸೇಮ್ ಪ್ರಶ್ನೆನೇ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿ ಹೇಳ್ತಾ ಇದ್ರು ಶಶಿಕಾಂತ್ ಅವರು. ಬೇರೆ ಎಲ್ಲಾ ಪ್ರಕರಣಗಳನ್ನ ಪಕ್ಕಕ್ಕಿಟ್ಟು ನಿನ್ನೆ ನಡೆದ ಘಟನೆ ಬೇರೆಯವರಿಗೆ ಧಾರ್ಮಿಕ ಭಾವನೆಗೆ ಅಡ್ಡ ಬರದೇ ಇರೋ ರೀತಿಯಲ್ಲಿ ತಮ್ಮ ಧಾರ್ಮಿಕ ಆಚರಣೆ ಮಾಡಬೇಕಾಗಿತ್ತು, ಅದನ್ನ ವೈಲೇಟ್ ಮಾಡಿದ್ರ ಓಂ ಶಕ್ತಿ ಮಾಲಾಧಾರಿಗಳು? ಬೇರೆ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ, ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಅಲ್ಲೇನಾದ್ರೂ ಕ್ರಿಯೆ ಆಯ್ತಾ? ಅದನ್ನೇ ನಾನು ಹೇಳ್ತಿರೋದು, ಅದನ್ನು ನಾನು ಖಂಡಿಸ್ತೀನಿ. ಅವ್ರು ಹೇಳ್ತಕ್ಕಂಥದ್ದು ತುಂಬ ಸುಳ್ಳು. ಇವ್ರು ಹೇಳ್ತಿರ್ತಕ್ಕಂಥದ್ದು ಧಾರ್ಮಿಕ ಶ್ರದ್ಧೆಯಿಂದ ಹಂಗಂದ್ರೆ ನಾವು ಆಚರಣೆನೇ ಮಾಡೋಂಗಿಲ್ಲ, ನಾವು ಹಬ್ಬನೇ ಮಾಡೋಂಗಿಲ್ಲ, ನಾವು ವ್ರತನೇ ಮಾಡೋಂಗಿಲ್ಲ, ನಾವು ಪೂಜೆನೇ ಮಾಡೋಂಗಿಲ್ಲ. ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಟಿದ್ರೆ ನೋಡಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತಿದ್ದಾರೆ. ನಿನ್ನೆ ಏನಾದ್ರೂ ತೊಂದರೆ ಆಯ್ತಾ ಅಂತ ಹೇಳಿ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಮುಸಲ್ಮಾನ ಬಾಂಧವರು ನಮ್ಮ ಜೊತೆಗೆ ನಿನ್ನೆ ಸ್ಟೇಷನ್ ಹತ್ರ ನಿಂತಿದ್ರು. ಅದ್ರ ಅರ್ಥ ಏನು? ಅದನ್ನ ಅವರು ಖಂಡಿಸ್ತಿದ್ದಾರೆ ಅಂತ. ಯಾರಿಗೆ ಆಗ್ಲಿ ಧಾರ್ಮಿಕ ಭಾವನೆಯನ್ನ ನಾವು ಅಲ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ತಂದಿಲ್ಲ, ಯಾವ ಆಚರಣೆಗಳಿಗೂ ನಾವು ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ಮಾಲೆದಾರಿಗಳು ನಾವು ಪ್ರೊಸೆಷನ್ ಹೊರಟಿದ್ವಿ, ಬರೀ ಹೆಣ್ಮಕ್ಳಿದ್ರಿ ಸೈಲೆಂಟ್ ಹೌದು, ನಮಗೂ ಸಹಿತ ಆ ರೀತಿಯಾಗಿ ಬ್ಲಾಕ್ ಆದ್ರೆ ಯಾವುದೇ ಧಾರ್ಮಿಕ ಆಚರಣೆಗಳಾದ್ರೂ ತೊಂದರೆ ಆಗುತ್ತೆ ನಮಗೆ. ನಾವು ನೆನ್ನೆ ಮೆರವಣಿಗೆ ಹೊರಟಿರ್ಬೇಕಾದ್ರೆ ಯಾವುದೇ ಡಿಜೆಗಳು ಹಾಕಿಲ್ಲ, ಯಾವುದೇ ಸೌಂಡ್ಗಳನ್ನ ನಾವು ಮಾಡಿಲ್ಲ. ನಾವು ನಮ್ಮ ಮಂತ್ರ ಹೇಳ್ಕೊಂಡು ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ ಅನ್ನೋ ಒಂದು ಮಂತ್ರ ಹೇಳ್ಕೊಂಡು ಹೆಣ್ಮಕ್ಳು ಓಂ ಶಕ್ತಿ ಪರಾಶಕ್ತಿ ಹೇಳ್ಕೊಂಡು ಹೊರಟಿದ್ದು ಅಷ್ಟೇ. ಅದರಲ್ಲಿ ಯಾವ ಧಾರ್ಮಿಕ ನಿಮಗೆ ಶ್ರದ್ಧೆಗೆ ಧಕ್ಕೆ ಉಂಟಾಗಿದೆ? ಸರ್, ಇದೇ ಪ್ರಶ್ನೆಗೆ ತೇಜಸ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಫಾರೂಕ್ ಅವರು ಕೂಡ ಉತ್ತರ ಕೊಡ್ಲಿ. ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳಿ ದೇವಿಯ ಆರಾಧನೆ ಮಾಡ್ಕೊಂಡು ಜಪ ಮಾಡ್ಕೊಂಡು ಹೆಣ್ಮಕ್ಳು ಹೋಗ್ತಾ ಇದ್ರೆ ಇನ್ನೊಂದು ಧರ್ಮಕ್ಕೆ ಅದ್ಯಾಕೆ ಧಕ್ಕೆ ಅನ್ನಿಸ್ಬೇಕು ಸರ್? ತೇಜಸ್ ಅವರು, ಫಾರೂಕ್ ಅವರು, ಅದಾದ್ಮೇಲೆ ತೇಜಸ್ ಅವರು. ಇಡೀ ಸಮಾಜದಲ್ಲಿ ಇವತ್ತು ಯಾರಾದರೂ ಕಾನೂನು ಗೌರವ ಕೊಟ್ಟು ಕಾನೂನು ಪಾಲನೆ ಮಾಡ್ತಿದ್ದಾರೆ ಅಂತಂದರೆ ಅದು ಹಿಂದೂಗಳು ಮಾತ್ರನೇ. ಎಷ್ಟರ ಮಟ್ಟಿಗೆ ಅಂತಂತಂದರೆ ನಮ್ಮ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆ ಕಡೆ ಟಮಟೆ ಬಾರಿಸ್ಬೇಡಿ, ಆ ಕಡೆ ಸೌಂಡ್ ಕಮ್ಮಿ ಮಾಡಿ ಅಂತಂತಂದರೆ ಆಯಿತು ಅಂತ ಹೇಳಿ ಅದನ್ನ ಪಾಲನೆ ಮಾಡಿ ಮೆರವಣಿಗೆ ತಗೊಂಡು ಹೋಗ್ತೀರಿ. ಆದರೆ ಇವತ್ತು ಓಂ ಶಕ್ತಿ ಪರಾಶಕ್ತಿ ಜೈ ಶ್ರೀರಾಮ್ ಈ ಎಲ್ಲ ಘೋಷಣೆಗಳು ಕೆಲವೊಂದು ಧರ್ಮಕ್ಕೆ ಅಲರ್ಜಿ ಆಗೋಗಿದೆ. ಈ ಘೋಷಣೆಗಳು ಬಂದ ತಕ್ಷಣನೇ ಕಲ್ಲು ಎಸೆಯುವಂಥದ್ದು, ಚಪ್ಪಲಿ ಎಸೆಯುವಂಥದ್ದು, ಕಲುಷಿತ ನೀರೆಸ್ತಿದ್ದಾರೆ. ನೆನೆ ಕಲುಷಿತ ನೀರೆಸ್ತಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನನ್ನ ಮುಸಲ್ಮಾನ ಸ್ನೇಹಿತನಿಗೆ. ಪ್ರತಿದಿನ ಬೆಳಿಗ್ಗೆ ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ. ನನ್ನ ಮನೆ ಸಿದ್ದಾಪುರ, ಅಲ್ಲಿ ಹಾಸ್ಪಿಟಲ್ಸ್ ಇದೆ, ನಿಮಾನ್ಸು, ಸಂಜಯ್ ಗಾಂಧಿ ಎಲ್ಲ. ಬೆಳಿಗ್ಗೆನೆ ಅವ್ರು ಅಜಾನ್ ಕೂಗ್ಬೇಕಾದ್ರೆ ಒಬ್ರಿಗೆ ಸಮಸ್ಯೆ, ಅಲ್ಲಿ ರೋಗಿಗಳ ಸಮಸ್ಯೆ ಆಗುತ್ತೆ ಅಂತ ತಾವುಗಳು ಯಾವತ್ತಾದ್ರೂ ಒಪ್ಕೊಂಡಿದ್ದೀರಾ? ಯಾವತ್ತಾದ್ರೂ ಕೆಲಸ ಮಾಡಿದ್ದೀರಾ? ತಾವುಗಳೇ ಕೂತ್ಕೊಂಡು ಮೇಡಮ್ ಅವ್ರು ಹೇಳ್ತಿದ್ರು, ಮೇಡಮ್ ಅವ್ರು ಸಂಪಂಗಿರಾಮ್ ನಗರದಲ್ಲಿ ಹಿಂದೆ
ಅವ್ರ ಮನೇಲಿ ಶುಗರ್ ಪೇಷಂಟ್ ಇದ್ದಾರೆ, ನೈಟ್ 3 ಗಂಟೆವರೆಗೂ ದೊಡ್ಡ ಸೌಂಡ್ ಇಟ್ಕೊಂಡು. ಇನ್ನೊಂದು ಹೇಳಬೇಕು ಅಂದ್ರೆ ಸ್ಮಿತಾ ಅವರೇ, ಅವರಲ್ಲಿ DJ ಈ ಏನು ಮ್ಯೂಸಿಕ್ ಅಂತ ಇದೆಯಲ್ಲ ಅದೆಲ್ಲ ಹರಾಮ್. ಆದ್ರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಹಿಂದೂಗಳ ಭಾವನೆಗೆ ಹಿಂದೂಗಳು ತೊಂದರೆ ಕೊಡಬೇಕು ಅಂತಾನೆ ಇದೆಲ್ಲ ಅವರು ಅಳವಡಿಸ್ಕೊಂಡು ಹಿಂದೂಗಳು ತೊಂದರೆ ಕೊಡ್ತಿರೋದು. ಫಾರೂಕ್ ಅವರು ಅವಾಗಲೇ ಗೌಡ್ರು ಹೇಳಿದ್ರು, ನಮ್ಮ ತೇಜಸ್ವಿ ಗೌಡ್ರು ಹೇಳಿದ್ರು, ಪ್ಲಸ್ ಇವರು ಹೇಳಿದ್ರು, ಎಲ್ಲರಿಗೂ ಅಬ್ಜೆಕ್ಷನ್ ಬರ್ತಾ ಇರೋದೇನೆಂದ್ರೆ ಅಜಾನ್. ಕರೆಕ್ಟಾ? 2 minutes ಅಜಾನ್ ಕೊಡ್ತೀವಿ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಆಯ್ತು ಅವ್ರು ತೊಂದರೆ ಆಗ್ತಾ ಇರ್ಬೋದು. ಅವ್ರು ಹೇಳಿದ್ದು ನಮಗೆ ಅಜಾನ್ ನಿಂದ ತೊಂದರೆ ಆಗೋದಿಲ್ಲ, ಯಾಕೆ ಮುಸಲ್ಮಾನರಿಗೆ ಜೈ ಶ್ರೀರಾಮ್ ಇಂದ ಓಂ ಶಕ್ತಿ ಪರಾಶಕ್ತಿ ನಾನು ಹೇಳ್ತೀನಿ ಕೇಳಿ. ನಾನು ಹೇಳಿದೆ ಪ್ರತಿ ದಿವಸ 5 ಟೈಮ್ ನಾವು ಅಜಾನ್ ಕೊಡ್ತೀವಿ. 2 ನಿಮಿಷ ಅಂದ್ರೇನು 10 ನಿಮಿಷ. ಕರೆಕ್ಟಾ? ಅದು ಕಂಟಿನ್ಯೂಸ್ ಅಲ್ಲ, 5 ಟೈಮು ಡಿವೈಡೆಡ್ ಬೈ. ಓಕೆನಾ? ನಾವು ಅಜಾನ್ಗೆ ಹೋಗ್ತೀವಿ, ನಮಾಜ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಓಕೆ, ಅದ್ರದ್ದು ನಮ್ಮ ಟೈಮ್ ಇರುತ್ತೆ ಪಾಲನೆ ಮಾಡೋದಕ್ಕೆ, ನಾವು ಮಾಡ್ತೀವಿ. 1 ನಿಮಿಷ ಆರಾಮಾಗಿ ನೀವು ಮಾತಾಡಿ, ಆರಾಮಾಗಿ. ಆಯ್ತು ಅದು ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ, ಅದ್ರ ತಕ್ಕಂಗೆ ನಾವು ಕಾನೂನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ನೀವು ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇಲ್ಲ ಬಿಡಿ. ನಿಮ್ ಕಣ್ಣಿಗೆ ನಾವು ಹಂಗೆ ಕಾಣಿಸೋದು, ನಿಮ್ ಕಣ್ಣಿಗೆ ಹಂಗೆ ಕಾಣಿಸೋದು, ನಿಮ್ ಕಣ್ಣಿಗೆ ಹಂಗೆ ಕಾಮಲೆ ರೋಗ ಇರೋರಿಗೆ ಎಲ್ಲ ಎಲ್ಲೋ ಕಾಣಿಸುತ್ತಲ್ಲ, ನಿಮ್ ಪ್ರತಿಯೊಂದು ಎಲ್ಲೋ ಕಾಣಿಸೋದು. ಅವ್ರಿಗೆ ಹೇಳ್ತಾ ಇರೋದು ಎಲ್ಲಾರು ಹೇಳ್ತಾ ಇಲ್ಲ. ನಾನು ಎಲ್ಲ ಹಿಂದೂ ಬಾಂಧವರು ನನ್ನ ಹತ್ರ ಚೆನ್ನಾಗಿದ್ದಾರೆ, ನಾನು ಸ್ನೇಹಿತರಿದ್ದೀವಿ. 5-10 ಬಾರಿ ಅಜಾನ್ ಮಾಡಿದ್ರು ಕೂಡ ನಮಗ್ ತೊಂದ್ರೆ ಇಲ್ಲ ಅಂತ ಅವರೆಲ್ಲ ಹೇಳ್ತಿರುವಾಗ ಓಂ ಶಕ್ತಿ ಪರಾಶಕ್ತಿ ಅಥವಾ ಜೈ ಶ್ರೀರಾಮ್ ಅಂದ್ರೆ ಯಾಕೆ ತೊಂದ್ರೆ? ನಮಗ್ ತೊಂದ್ರೆ ಇಲ್ಲ. ಬೆಳಗ್ಗೆ ಎದ್ರೆ ನೋಡಿ, ನಾನು 1 ನಿಮಿಷ ಹೇಳ್ತೀನಿ. ಇದೇ ಸ್ಟೇಜ್ ಮೇಲೆ ನಮ್ಮ ಮುಸ್ಲಿಮ್ಸ್ ಮುಖಂಡರಾದ ಸಾದಿಕ್ ಪಾಷಾ ಅವ್ರಿಗೂ ನಾನು ಇದೇ ಪ್ರಶ್ನೆ ಮಾಡಿದೆ. ನೀವು ಯಾವ ಏರಿಯಾಲಿದ್ದೀರಾ, ನೀವೆಲ್ಲಿದ್ದೀರಾ, ನೀವು ಅಕ್ಕಪಕ್ಕದಲ್ಲಿರೋ ಒಂದು 4 ಜನ ಮನೆಯವ್ರ ಹೆಸರು ಗೊತ್ತಾ ನಿಮ್ಗೆ ಅಂತ ಕೇಳಿದ್ದೀನಿ. ಯಾಕೆ ಕೇಳಿದ್ದೀನಿ ಅಂದ್ರೆ, ಅಲ್ಲಿ ನಾವು ಬೆಳಗ್ಗೆ ಎದ್ದಾಗ ಬೆಳಗ್ಗೆ ಗಾಯತ್ರಿ ಮಂತ್ರ ಹಾಕ್ತಾರೆ. ಎಷ್ಟು ನಾನು ನಿಮ್ಗೆ ಹೇಳಿದ್ದೀನಿ, ಎಷ್ಟು ನಮ್ಮ ಮನ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ. ಯಾಕಂದ್ರೆ ನಾವು ಕೇಳೋರು ರೀತಿ ಮೇಲೆ ಹೋಗುತ್ತೆ. ಇವಾಗ ಅಜಾನ್ ಕೇಳೋರು ಬಹಳ ಜನ ನಮ್ಮ ಹಿಂದೂ ಬಾಂಧವರು ಇದ್ದಾರೆ, ಅವ್ರಿಗೇನೋ ಒಂಥರ ಮನ್ಸಿಗೆ ಶಾಂತಿ ಸಿಗುತ್ತೆ ಅಂಥವ್ರು ಇದ್ದಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವ್ರಿಗೆ ತೊಂದರೆ ಕೊಡೋರು ಇದ್ದಾರೆ, ಕೆಲವ್ರಿಗಿಲ್ಲ. ನಾನು ಸಿಂಪಲ್ ಆಗಿ ಒಂದೇ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಧರ್ಮಕ್ಕೆ ನೋಡಿ, ಅವ್ರವ್ರ ಆಚರಣೆ ಮಾಡುವಾಗ ಯಾರಾದರೂ ಇಲ್ಲಿ ಜೈ ಶ್ರೀರಾಮ್ ಅಂತ ಕರೀಲಿ, ಜೈ ಹನುಮಾನ್ ಅಂತ ಕರೀಲಿ, ಅಥವಾ ಸಾಹೇಬ್ರು ಆಗಲೇ ಹೇಳ್ತಾ ಇದ್ರು ಓಂ ಶಕ್ತಿ ಪರಾಶಕ್ತಿ ಅಂತ ಕರೀಲಿ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಯಾಕಂದರೆ ಅವರವರ ಧಾರ್ಮೀಯ ಏನೇನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಿಂಪಲ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ ಮೇಡಮ್, ಯಾರಾದರೂ ಇರಲಿ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಆಗಲೇ ಹೇಳಿದ್ರು ತೇಜಸ್ವಿ ಗೌಡ ಅವರು, ನಮ್ಮಲ್ಲಿ ಇಲ್ಲ ಹರಾಮು, ಮ್ಯೂಸಿಕ್ ಹಾಕಂಗಿಲ್ಲ. ಅದಕ್ಕೆ ಬಹಳ ಜನಕ್ಕೆ ನಾವು ಅವಾಗವಾಗ ಮಸೀದಿಗೆ ಬಂದಾಗ ಪ್ರತಿ ಶುಕ್ರವಾರ ಇದ್ದಾಗಲೂ ಇರಲಿ, ಅಥವಾ ಯಾವುದಾದ್ರೂ ವರ್ಷದಲ್ಲಿ ಒಂದ್ಸಲಿ ಈದ್ ನಮಾಜ್ ಇರುವಾಗಿರಲಿ, ಅದನ್ನು ನಾವು ಹೇಳ್ತಾನೆ ಇರ್ತೀವಿ, ತಿಳುವಳಿಕೆ ಕೊಡ್ತಾನೆ ಇರ್ತೀವಿ. ಆವಾಗಲೇ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ಅವ್ರೇನು ಹೇಳಿದ್ರು, ಈ ಹುಲಿ ವೇಷ ಹಾಕ್ಕೊಂಡು ನಮ್ಮ ಈದ್ ಮಿಲಾದಲ್ಲಿ ಕುಣಿತಾರೆ ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲ ನಮ್ಮಲ್ಲಿ. ಖಡ್ಗ ತಗೊಂಡು ಓಡಾಡೋದಿರ್ಲಿ, ಅಥವಾ ಯಾರಿಗಾದ್ರೂ DJ ಹಾಕೋದಿರ್ಲಿ, ಪದ್ಧತಿ ಇಲ್ಲ ಆದ್ರೆ ಮಾಡ್ತಾವ್ರೆ. ಅದನ್ನ ಎಜುಕೇಟೆಡ್ ಮಾಡೋ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಒಂದೇ ಸಲ ಎಲ್ಲಾನು ತಿದ್ದಕ್ಕಾಗಲ್ಲ, ಆದ್ರೆ ಎಲ್ಲಾದ್ರೂ ನಾವು ಒಂದೇ ಸಲ ತಿದ್ದಕ್ಕಾಗಲ್ಲ ಮೇಡಮ್. ನಾವು ತಿದ್ಕೊಂಡು ಬರ್ತಾ ಇದೀವಿ. ಅಲ್ಲ, ನಾನು ಹೇಳೋದು ನಿನ್ನೆ ನಡೆದ ಸಂಘಟನೆಯಲ್ಲಿ ಈ ತರ ಯಾವ್ದು ಆಗಿಲ್ವಲ್ಲ, ಬಟ್ ನಮ್ಮ ಮೇಲೆ ಯಾಕಾಯ್ತು ಪ್ರಹಾರ? ಸಂತೋಷ ಹಾಗಾದ್ರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರಿ, ಕಾನೂನು ರೀತಿಯಲ್ಲಿ ತಪ್ಪಿಸ್ತರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಆಗಲಿ, ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ, ಅದು ಒಪ್ಕೊಳ್ಳೋಣ. ಬಟ್ ಎಕ್ಸಾಂಪಲ್ DJ ಹಳ್ಳಿ KG ಹಳ್ಳಿ, ಮುಂದಿನ ಭಾಗದಲ್ಲಿ ಅರೆಸ್ಟ್ ಆಗೋದು, ಹಿಂದಿನ ಭಾಗದಲ್ಲಿ ರಿಲೀಸ್ ಮಾಡ್ಕೊಂಡು ಹೋಗೋದು. ರಾಜಕಾರಣಿಗಳು, MLAಗಳು, ಮಿನಿಸ್ಟ್ರುಗಳು ಪ್ರಭಾವ ಬೀರಿ ಅವ್ರನ್ನ ಹಿಂದೆ ಎಳ್ಕೊಂಡು ಹೋಗ್ತಾ ಇದ್ರೆ ಶಿಕ್ಷೆ ಎಲ್ಲಾಗುತ್ತೆ? ಇದು ಮತ್ತೆ ಕಂಟಿನ್ಯೂ ಆಗೋದಕ್ಕೆ ಕಾರಣ ಯಾರು ಹೇಳಿ ಸರ್? ಆಗಲೇ ಹೇಳಿದ್ರು KG ಹಳ್ಳಿ DJ ಹಳ್ಳಿ ಗಲ್ಬೆಯಲ್ಲಿ ಮುಂದೆಯಿಂದ ಅರೆಸ್ಟ್ ಆಗ್ತಾರೆ, ಹಿಂದೆಯಿಂದ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಿಂದೆಯಿಂದ ಯಾವುದು ಬಾಗಿಲು ಇಟ್ಟಿಲ್ಲ, ಯಾವುದು ಗೇಟು ಇಟ್ಟಿಲ್ಲ ಹೋಗೋದಕ್ಕೋಸ್ಕರ. 1 ನಿಮಿಷ ಕೇಳಿ, ಅದರಲ್ಲಿ ನಾನು 1 ನಿಮಿಷ, ಅಶೋಕ್ ಅವರೇ ದಯವಿಟ್ಟು ಅವ್ರ ಪ್ರಶ್ನೆ ನನಗೆ ಮಾಡಿದ್ದಾರೆ, ಉತ್ತರ ನಾನು ಕೊಡ್ತೀನಿ. ಪ್ರಶ್ನೆ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು?
ಇದೇ ಡಿ.ಕೆ. ಶಿವಕುಮಾರ್ Correct. ಪತ್ರ ಬರೆದ್ರು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಗೇಟ್ ಅಂತಾರೆ. ಅಶೋಕ್ ಗೌಡ್ರೆ ಗೇಟ್ ಅಂತ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಅಶೋಕ್ ಗೌಡ್ರೆ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. madam? ಬಿಡ್ರಿ ಅಂತ ಯಾರು ಕೇಳಿದ್ರು? ಬಿಟ್ಟವ್ರು ಕಾಂಗ್ರೆಸ್ನವರು. ಅವ್ರು ಎಕ್ಸಾಕ್ಟ್ಲಿ ತುಷ್ಟೀಕರಣ ಸರ್, ನೀವು ಅವಾಗ್ಲೇ ಹೇಳಿದ್ರೆ ಜೈ ಶ್ರೀರಾಮ್ ಅಂದ್ರೂ ನಮಗ್ ಬೇಜಾರಿಲ್ಲ, ಹನುಮಾನ್ ಚಾಲೀಸ್ ಅಂದ್ರೂ ಬೇಜಾರಿಲ್ಲ. ಆ ಹೆಣ್ಮಕ್ಳು ಮಾಲೆ ಹಾಕೊಂಡು ಓಂ ಶಕ್ತಿ ಅಂತ ಬರ್ಬೇಕಾದ್ರೆ ನೀವ್ ಯಾಕೆ ಕಲ್ಲು ಹೊಡೆದ್ರಿ? ನಾನ್ ನೋಡ್ದ ನಿಮ್ಮವ್ರು ಎಂತ ಕಲ್ಲು ಹೊಡೆದ್ರು? ನಿಮ್ ಸಮುದಾಯ ಕಲ್ಲು ಹೊಡೆದಲ್ಲ, ಅದ್ರ ಉದ್ದೇಶ ಏನಾಗಿತ್ತು? ಏನು ಕಲ್ಲು ಹೊಡೆದ್ರು? ಪರವಾಗಿ ಬಂದ್ರು ಉತ್ತರ ಕೊಡ್ಬೇಕಲ್ವಾ? ಅವ್ರ ಪರವಾಗಿ ನಾನು ಬಂದಿದ್ದೀನ. ತಾವು ಹೇಳಿದ್ರಿ ಜೈ ಶ್ರೀರಾಮ್ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ, ಆದ್ರೆ ನೀವ್ ಯಾಕೆ ನೀವು ಅಂತ ಹೇಳಿದ್ರಿ, ನಾವಲ್ಲ, ಕಿಡಿಗೇಡಿಗಳು ನಿಮ್ಮವರು. ಆಯ್ತು ರೇ, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಅವ್ರ ಪ್ರಶ್ನೆ ಕೇಳಿದಾರೆ, ಉತ್ತರ ಕೊಡ್ತೀನಿ. ನಿಮ್ಗೂ ಮೈಕ್ ಕೊಡ್ತಾರೆ, ನೀವು ಪ್ರಶ್ನೆ ಕೇಳಿ, ಅದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಿದ್ದೀನಿ. ಅದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಿದ್ದೀನಿ. ನೀವ್ ಹೇಳಿದ್ರೆ ನಿಮ್ಮವರು ಅಂತ ಹೇಳ್ಬಿಟ್ಟು ಕರೆಕ್ಟಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿದ್ರಿಲ್ವಾ? ಕೇಳಿಸ್ಕೊಳ್ಳಿ. ನಿಮ್ಮವರು ನೀವ್ಯಾರು? ನೀವು ನಮ್ಮವ್ರಲ್ವಾ? ನಾನ್ ನಿಮ್ಗೆ ಸಿಸ್ಟರ್ ಅಂತೀನಿ ಅಂದ್ರೆ ನೀವು ನಮ್ಮವ್ರಲ್ವಾ? ಫಾರೂಕ್ ಸರ್, ನಾನು ಹೇಳ್ತಾ ಇರೋದು, ಯಾರೋ ಒಬ್ರು ಮಾಡಿರೋದಕ್ಕೆ ಇಡೀ ಧರ್ಮಕ್ಕೆ ಯಾಕೆ ಕೆಚ್ಚ ಸುತ್ತೀರಾ ಅಂತ ಅವ್ರ ಪರವಾಗಿ ನಾನೇನು ಬಂದಿಲ್ಲ ರೀ. ಹೌದು ಸರ್, ಈಗ ನೀವು ನಾನು ಬಿಜೆಪಿ ಪರವಾಗಿ ಮಾತ್ರ ನೀವು ಮುಸಲ್ಮಾನ ಮುಖಂಡ ಹಾಕೊಂಡಿರಾ, ಅದಕ್ಕೆ ಉತ್ತರ ಕೊಡ್ತಾ ಅಶೋಕ್ ಸರ್, ಸಮರ್ಥನೆ ತಪ್ಪಿತಸ್ಥರು ಅಂತ ಹಂಗ ತಪ್ಪಿತಸ್ಥರು ಇಲ್ವೇ ಇಲ್ಲ ನಮ್ಮಲ್ಲಿ ಅಂತ ಫಾರೂಕ್ ಸರ್ ಸಾಕು. ಅವ್ರು ಕೇಳಿದ ಪ್ರಶ್ನೆ ಉದ್ದೇಶ ನಿಮಗೆ ಗೊತ್ತಿದೆ. ಓಂ ಶಕ್ತಿ ಪರಾಶಕ್ತಿ ಅಂತ ಹೋಗ್ತಿರ್ಬೇಕಾದ್ರೆ ಮುಸಲ್ಮಾನರು ಅಂದ್ರೆ ನೀವ್ ಯಾವ ಸಮುದಾಯದವ್ರು ಇದ್ದೀರಿ ಅದೇ ಸಮುದಾಯದವ್ರು ಕಲ್ಯಾಣ ಕೊಡಿದ್ರು ಅಂತ. ಸಿಂಪಲ್ ಪ್ರಶ್ನೆ, ಉತ್ತರ ಕೊಡಿ. ನಾನು ಆಗ್ಲೇ ಬಿಡಿಸಿ ಕೂಡ ಹೇಳಿದೆ, ಸಣ್ಣ ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳಿದ್ರು. ಇನ್ನೂ ಕಾರ್ಯಾಚರಣೆ ಕಂಪ್ಲೀಟ್ ಆಗಿಲ್ಲ, ಯಾರು ಅಪರಾಧಿಗಳು ಸಿಕ್ಕಾಕೊಂಡಿಲ್ಲ ಸರಿಯಾಗಿ. ಇನ್ನೂ ಅದ್ರ ಬಗ್ಗೆ ಕಾನೂನು ಪರವಾಗಿ ಏನು ಕೆಲಸ ನಡೆಯುತ್ತೆ. ಆಮೇಲೆ ಯಾರು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, 100 ಪಟ್ಟಲ್ಲ 1000 ಸಲ ಆ ಥರ ಒಂದು ಕಾನೂನು ತರಬೇಕು. ಅಲ್ಲವರೆಗೂ ಈ ಥರ ರೀತಿ ಸ್ಟಾಪ್ ಆಗಲ್ಲ. ಕಲ್ಲು ಎಸೋದಿರಲಿ ಅಥವಾ ಸ್ಟೇಷನ್ ಮೇಲೆ ಇರಲಿ ಅಥವಾ ಬೆಂಕಿ ಹಾಕೋದಿರಲಿ, ಯಾವುದೇ ಧರ್ಮದವ್ರು ಇರಲಿ. ಈ ಎಕ್ಸಾಂಪಲ್ ನಮ್ಮನ್ನೇ ಇಟ್ಕೊಂಡು ಹೇಳಿ, ನಮ್ಮ ಮೇಲೇ ಹಾಕ್ಕೊಂಡೆ ನಾನು ಹೇಳ್ತೀನಿ. ಬೇಕಾದ್ರೆ ಅಂಥವ್ರಿಗೆ ಶಿಕ್ಷೆ ಆಗಬೇಕು, ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಒಂದು ಕಾನೂನು ಸರ್ಕಾರ ತರಲೇಬೇಕು. ಸರ್, ನನ್ನ ಕ್ವಶನ್ ಫರೂಕ್ ಮತ್ತೆ ನೀವು ಶಶಿಕುಮಾರ್ ಅಲ್ವಾ? ಶಶಿಕಾಂತ್ ಸರ್ಗೆ ನೀವು ಜಸ್ಟ್ ಇವಾಗ ಹೇಳಿದ್ರಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರಬೇಕು ಅಂತ. ಈಗ ಅವರು ಕಲ್ಲು ಹೊಡೆದ್ರಲ್ಲ, ಇರುತ್ತೆ ಅಲ್ವಾ? ಕಲ್ಲು ಹೊಡೆದ್ರು, ಸೊ ವಾಪಸ್ ಆ ಹುಡುಗಿರ ಹತ್ರ ಅವ್ರ ಫ್ಯಾಮಿಲಿ ಅವ್ರ ಹತ್ರ ವಾಪಸ್ ಕರ್ಕೊಂಡ್ಬಂದು ಅವ್ರನ್ನ ರೋಡಲ್ಲಿ ಎಳೆದು ನಿಲ್ಲಿಸ್ಬಿಟ್ಟು ಕಲ್ಲು ಹೊಡಿ ಅನ್ವಾ? ಮೇಡಮ್ ಇನ್ನೊಂದಿದೆ, ಉತ್ತರ ಕೊಡ್ತೀನಿ. ನಾನು ಹೇಳ್ತಾ ಇರೋದು, ನಾವಾಗಲಿ ನೀವಾಗಲಿ ಧರ್ಮದವರಾಗಲಿ ನಾವು ಹಿಂಸೆಯನ್ನ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇರ್ತಕ್ಕಂಥವ್ರು ಮುಸ್ಲಿಂ ಧರ್ಮದ ಏನೋ ಅದನ್ನು ಬಿಟ್ಟು ಬದುಕೋದಿಲ್ಲ ಅನ್ನೋರಲ್ಲ, ಅವ್ರು ಯಾರೋ ಕಿಡಿಗೇಡಿಗಳು ಮಾಡಿದ್ದು. ಅರ್ಥ ಆಯ್ತಾ? ಅದಕ್ಕೆ ಸಕ್ಕಂತ ಪನಿಷ್ಮೆಂಟ್ ಕೊಡಬೇಕು. ಕೊಡದೇ ಇದ್ರೆ ಅದಕ್ಕೆ ಹೋರಾಟ ಮಾಡೋಣ ನಾವು ನೀವು ಸೇರ್ಕೊಂಡು. ಆದರೆ ಇವಾಗ ಇರೋ ಪ್ರಶ್ನೆ ಏನು ಅಂತಂದರೆ, ಒಂದು ಧರ್ಮ ಅನ್ನೋದು ಏನಿದೆಯಲ್ವ, ನೀವು ಏನು ಹಿಂದೂ ಧರ್ಮ ಅಂತ ಹೇಳ್ತೀವಲ್ಲ, ಅಷ್ಟೊಂದು ವೀಕ್ ಇಲ್ಲ ಮೇಡಮ್. 4 ಕಲ್ಲಿಗೆ ಎದುರು ಬಿಡ್ತೀವಿ, ಆಮೇಲೆ ಇನ್ಯಾರೋ ಮಾತಾಡಿದ ತಕ್ಷಣ ನಾವು ಭಯ ಪಟ್ಬಿಡ್ತೀವಿ, ಧಾರ್ಮಿಕ ಧಕ್ಕೆ ಆಗೋಗ್ಬಿಡುತ್ತೆ. ಕಿಡಿಗೇಡಿಗಳು ನಾನು ಹೇಳ್ತಾ ಇರೋದು, ಅವರು ಯಾವ ಧರ್ಮದವರು ಅಲ್ಲ, ಅವ್ರ ಧರ್ಮನೂ ಇಲ್ಲ. ಧರ್ಮಕ್ಕೆ ಧಕ್ಕೆ ಆಗುತ್ತೆ ಅಂತಂದ್ರೆ ಯಾವ ಧರ್ಮನು 3000-6000 ಶಶಿಕಾಂತ್ ಸರ್, ನೀವು ಹೇಳಿದ್ ಕರೆಕ್ಟೇ. ಭಯ 4 ಕಲ್ಲಿಂದಲ್ಲ ಸರ್, ಭಯ ಇರೋದು ನೀವೇ ಹೇಳಿದ್ರಲ್ಲ, ಕಲ್ಲು ಹೊಡೆದವನಿಗೆ ಶಿಕ್ಷೆ. ಈ ಓಲೈಕೆ ಅನ್ನೋ ದರಿದ್ರ ರಾಜಕಾರಣದ ಪದ್ಧತಿ ಇದೆಯಲ್ಲ, ಅದು ಭಯ ಹಿಂದೂಗಳಿಗೆ. ನಿಮಗೆ ಇಲ್ಲ ಸರ್, ಕಣ್ಣು ಮುಂದೆ 4 ಹೇಳಿದ್ರು ಎಲ್ಲ ಕಡೆಗೂ ಇದೆ. ಇವರು ಓಲೈಕೆ ಮಾಡ್ತಾರೆ, ಅವರು ಮಾಡ್ತಾರೆ. ಇವತ್ತು ಬೆಳಗ್ಗೆ ನಮ್ಮ ಚಾಮರಾಜಪೇಟೆ ಶಾಸಕರು JJR ನಗರ್ ಪೊಲೀಸ್ ಸ್ಟೇಷನ್ ಮುಂದೆ ಹೇಳ್ತಾರೆ, ನಾವು ಎಲ್ಲ ಅಣ್ಣ ತಮ್ಮಂದ್ರ ಥರ ಇಷ್ಟು ವರ್ಷ ಚೆನ್ನಾಗಿದ್ವಿ,
ಹೊರಗಡೆಯಿಂದ ಜನ ಬಂದು ನಿನ್ನೆ ಇದೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ಅಂತ ನಾವೆಲ್ಲರೂ ಇದ್ದೀವಿ, ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯವರೆಲ್ಲ ಸಪೋರ್ಟ್ ಮಾಡಿದ್ದೀವಿ. ನಾವು ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು. ನಾವೇನು ಪಾಕಿಸ್ತಾನಿಂದ ಇಲ್ಲ ಬಾಂಗ್ಲಾದೇಶಿಂದ ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಾವಿಲ್ಲೇನು ಬಂದಿಲ್ಲ. ನಮ್ಮ ಪಾಕಿಸ್ತಾನದಿಂದ ಬಂದಿದ್ದಾರಂತೀರಾ ನೀವು? ಅಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಹೊರಗಡೆಯಿಂದ ಬಂದ್ರು ಇಷ್ಟು ವರ್ಷ ಒಂದು ದಿನಾನು ಯಾರಿಗೂ ತೊಂದರೆ ಆಗಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದ್ರು ಇದ್ದಂಗಿದ್ವಿ. ಇವ್ರು ಹೊರಗಡೆಯಿಂದ ಬಂದು ನಮ್ಮನ್ನೆಲ್ಲ ಗುರ್ಸಿ ಹೇಳ್ತಿದ್ದಾರೆ, ನಾವ್ ಇಲ್ಲೇ ಹುಟ್ಟಿದವ್ರು ಸರ್, ಇಲ್ಲೇ ಬೆಳೆದವರು. ನಮ್ಮ ಅಣ್ಣ ತಮ್ಮಂದ್ರಿಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ಹಕ್ಕಿದೆ, ನಾವೆಲ್ಲಾದ್ರೂ ಹೋಗ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ಭಾರತ ದೇಶದ ಪೂರ್ತಿ ಹೋರಾಟ ಮಾಡ್ತೀವಿ. ಇದಕ್ಕೆ ನೀವೇನ್ ಹೇಳ್ತೀರಾ? ಮೊನ್ನೆ ಒಬ್ರು ಟ್ರೈನಲ್ಲಿ ಕತ್ತಿಯಲ್ಲಿ ಕೊಚ್ಬಿಟ್ಟು ಮರ್ಡರ್ ಅವ್ರ ಬಗ್ಗೆ ಏನಾದ್ರು ಪ್ರತಿಭಟನೆ ಮಾಡ್ತಾರ ನೀವು? ಮಾಡಿದ್ರ? ಹೆಂಗಿದೆ ಅಂದ್ರೆ ಚೆನ್ನೈಯಲ್ಲಿ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಇರಿ ಮೇಡಮ್. ಅಲ್ಲ, JJR ನಗರದ ಮಾತಾಡಿ ಅಂದ್ರೆ ಕೇರಳದ ಮಾತಾಡ್ತೀರಾ? ಬಾಂಗ್ಲಾದೇಶದಲ್ಲಿ ಆಗಿದ ತಕ್ಷಣ ಡಿಬೇಟ್ ಕುಳಿಸಿದ್ರಿ, ಈ ಚರ್ಚೆಗಳು ನಡೀತು. ಒಬ್ಬ ಸಿರಾಜ್ ಅನ್ನೋನ್ನ ಕೊಚ್ಚಿ ಕೊಂದಿದ್ದಾರೆ, ಅದ್ರ ಬಗ್ಗೆ ಮಾನವತ ಕುಲಕ್ಕೆ ಅಷ್ಟು ತರೋರ್ ಕೆಲಸ ಮಾಡಲ್ವಾ? ಸರ್ ನಮಸ್ತೆ. ನಮಸ್ತೆ. ತಮಗೊಂದು ಪ್ರಶ್ನೆ ಇದೆ ಮತ್ತು ಅಶೋಕ್ ಸರಿಗೊಂದು ಪ್ರಶ್ನೆ. ತಾವು ಹೇಳಿದ್ರಿ, ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದ್ರು, ಈ ಹಿಂದೆ ಈ ಘಟನೆ ಮುಂದೆ ಇನ್ನು ಬೇರೆಯವ್ರು ಇರಬಹುದು, ಇವ್ರು ಆಗದೇ ಇರಬಹುದು ಅಂತ ಹೇಳಿದ್ರಿ. ಆದರೆ ಜಮೀರ್ ಅಹಮದ್ ಅವರು ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ಅಥವಾ ಅವರು ಇದು MLA ಮೇಲೆ ನಿಮಗೆ ನಂಬಿಕೆ ಇಲ್ವಾ ಸರ್? ಅವ್ರ ಸ್ಥಾನದ ಮೇಲೆ ನಂಬಿಕೆ ಇಲ್ವಾ? ಎರಡನೇ ಪ್ರಶ್ನೆ ಅಶೋಕ್ ಸರಿಗೆ. ಅಶೋಕ್ ಸರ್, ಇದು ನೀವು ಮದ್ದೂರಿಂದ ಟಾಪಿಕನ್ನು ಎತ್ತಿದ್ರಿ. ಹುಬ್ಳಿಯಲ್ಲಿ ಒಂದು ಘಟನೆ ನಡೀತು, ಗಣೇಶ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಆಯಿತು. ಅದರಲ್ಲಿ MLA ಅಣ್ಣನ ಮಗನೂ MLA ಮಗ ಇದ್ದರು, ಅವ್ರ ಹೆಸರು ಪ್ರಶಾಂತ್ ಪ್ರವೀಣ ಅಂತೇಳ್ಬಿಟ್ಟಿದ್ರು. ಅದರಿಂದ ಸ್ವಲ್ಪ ಮುಂದೆ ಹೋದರೆ ಬೇಲೂರು ಅಂತೇಳ್ಬಿಟ್ಟಿದೆ. ಬೇಲೂರಲ್ಲೂ ಒಂದು ಹೆಣ್ಣುಮಗಳು ಬಂದುಬಿಟ್ಟು ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದ್ರು. ಅವಾಗ ತಾವೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ ಸರ್? ಅಲ್ಲ, ನೀವು ಕೇಳಿದ್ರಿ ಜಮೀರ್ ಅಹಮದ್ ಖಾನ್ ಅವರು ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರನ್ನ ನಾವು ಬಂಧಿಸ್ತೀವಿ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಅವ್ರ ಮೇಲೆ ನಂಬಿಕೆ ನಮಗೆ ಖಂಡಿತವಾಗ್ಲೂ ಇದೆ. ಅವರು ನಿನ್ನೆವರೆಗೂ ಅವ್ರು ಯಾವುದೇ ಸ್ಟೇಟ್ಮೆಂಟ್ನ ಕೊಟ್ಟಿರಲಿಲ್ಲ. ನಮ್ಗೆ ಅದು ಬಹಳ ದುಃಖ ಆಗ್ತಿತ್ತು. ಇವತ್ತು ಬೆಳಗ್ಗೆ ಬಂದರು, ನಮ್ಮನ್ನು ಕರೆದ್ರು, ಎಲ್ಲ ಮುಖಂಡರನ್ನು ಕರೆದು ಮಾತಾಡಿದ್ರು. ಮಾತಾಡಿದ ಮೇಲೆ ಅವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ಯಾರೋ ಒಬ್ಬ ಬಾಲ ಅಪರಾಧಿಗಳು ಇದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ ಅದನ್ನು ನೀವು ನೋಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ, DCP ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾವು ಅದನ್ನೇ ಪ್ರತಿಪಾದಿಸ್ತಾ ಇರೋದು. ಆ ವ್ಯವಸ್ಥೆ ಬರೀ ಈಗ ರಾಜಕಾರಣಿಗಳು ಅಂತಂದ್ರೆ ನಿಮಗೆ ಗೊತ್ತಿದೆ, ರಾಜಕಾರಣಿಗಳು ಅವ್ರು ಮಾತಾಡೋ ಅಂತ ಮಾತು. ಅಲ್ಲ, ಒಂದು ನಿಮಿಷ ಇರಿ. ಈಗ ನನ್ನ ಸರ್, ಇದು ನನ್ನ ಪ್ರಶ್ನೆ, ನನ್ನ ಉತ್ತರ ಅಲ್ಲ, ನನ್ನ ಉತ್ತರ. ಹಾಗಾದ್ರೆ ನನ್ನ ಉತ್ತರ ನೀವು ಕೊಡ್ತೀರಾ? ಕೊಡಿ. ನಾನು ಉತ್ತರ ಕೊಡಿ. ರಾಜಕಾರಣಿಗಳು ಅಂತಂದ್ರೆ ನೋಡಿ, ಅದು ಯಾರೇ ಆಗಿರ್ಬೋದು, BJP ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, JDS ಅವರಾಗಿರ್ಬೋದು, ರಾಜಕಾರಣಿಗಳನ್ನ ನಾವು ಆ ಥರ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಈ ಹೌದು ಧಾರ್ಮಿಕ, ನಾನು ಅದನ್ನೇ ಹೇಳ್ತಿರೋದು. ಅವ್ರು ಸ್ಟೇಟ್ಮೆಂಟ್ಗೆ ಅಲ್ಲ, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಅದು ಕಟಿಬದ್ಧರಾಗಿರಬೇಕು. ಇವತ್ತು ಪೊಲೀಸ್ ಇಲಾಖೆ ಏನು ಅಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ, ಅವ್ರು ACP ಅವರು ಮತ್ತು DCP ಅವರು ದಕ್ಷ ಅಧಿಕಾರಿಗಳಿದ್ದಾರೆ. ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಅಷ್ಟೇ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ಅವ್ರನ್ನ ಬಂಧಿಸಿ ಅವರು ಕಾರ್ಯಾಚರಣೆ ನಡೆಸಿ ಯಾವುದೇ ಒಂದು ಇದಕ್ಕೆ ಅವರು ಒಳಗಾಗಬಾರ್ದು. ಅಧಿಕಾರಿಗಳು ಇವಾಗ ಯಾವ ಸರ್ಕಾರ ಇದೆ, ಯಾವ ಸರ್ಕಾರ ಹೋಗ್ತದೆ ಬರ್ತದೆ, ಆದರೆ ಇವರು ಶಾಶ್ವತ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ರಾಜಕಾರಣಿಗಳು ಇದನ್ನ ನಾವು ನಂಬಕ್ಕೆ ತಯಾರಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ನಮಗೆ ಬೇಕಾಗಿರ್ತದ್ದು ಶಾಂತಿ, ಸಹನೆ, ಸಹಬಾಳ್ವೆಯಿಂದ ನಾವು ಬದುಕಬೇಕು. ಅಲ್ಲಿ ಭಯಭೀತರಾಗಿದ್ದಾರೆ, ಅವ್ರಿಗೆ ರಕ್ಷಣೆಯನ್ನ ಕೊಡಿ. ಇನ್ನು 1 ತಿಂಗಳ ಕಾಲ ನಮಗೆ ಮಾಲೆಧಾರಣೆ ಮಾಡೋರಿದ್ದಾರೆ, ಅವ್ರಿಗೆ ನೀವು ವಿಶ್ವಾಸ ಮೂಡಿಸಬೇಕು. ಇಂಥ ಒಂದು ಕೆಲಸವನ್ನ ನಾವು ಮಾಡಬೇಕು. ಇದು ನಾವು MSM ಕರ್ನಾಟಕದ ಪರವಾಗಿ ನಾವು ಸರ್ಕಾರವನ್ನ ನಾವು ಪ್ರತಿನಿಧಿಸ್ತೀವಿ. ಎಲ್ಲ ನಾವು ಕೇಳ್ಕೊತೀವಿ. ಪಾಪ ಆಗ್ಲೇ ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಹೇಳಿದ್ದು, ಲಿಸ್ಟೆಡ್ ಟೆರರಿಸ್ಟ್ಗಳು ಏನಿದ್ದಾರೆ ಅಥವಾ ಈ ಮೈಂಡ್ ಸೆಟ್ ಏನಿದೆ, ಇನ್ನೊಬ್ರಿಗೆ ನಾನು ತೊಂದರೆ ಕೊಡಬೇಕು ಅಂತ ಹೇಳಿ ಆ ಮೈಂಡ್ ಸೆಟ್ ಏನಿದೆ, 0.2% ಬೇರೆ ಅನ್ಯ ಧರ್ಮಿಗಳು ಇದ್ದಾರೆ, ಅದರಲ್ಲಿ ಇವ್ರು ಬರ್ತಾರೆ. ಒಂದು ಎರಡನೇದು ಸರಿಯಾಗಿ ಕೇಳಿದ್ರೆ ಒಂದು ನಿಮಿಷ. ಅದಾದಮೇಲೆ ಇನ್ನೂ ಒಂದು ಹೇಳ್ತೇನೆ. ಟೋಟಲ್ ನೀವು ಶ್ರುತಿ ಸ್ಮೃತಿ ಅಂದರೆ ವೇದ ಉಪನಿಷತ್ತು, ತದನಂತರದಲ್ಲಿ ಸ್ಮೃತಿಗಳು, ತದನಂತರದಲ್ಲಿ ನಮ್ಮ ಭಗವದ್ಗೀತೆ, ಇದೆಲ್ಲದರಲ್ಲೂ ಲೆಕ್ಕ ಹಾಕ್ಕೊಂಡ್ರು ಎಲ್ಲೂ ಸಹ ದೇರ್ ಈಸ್ ನಾಟ್ ಇವನ್ 1 ವರ್ಡ್ ವಿಚ್ ಕ್ಯಾನ್ ಇಂಟರ್ಪ್ರಿಟ್ ಆಸ್ ಇನ್ನೊಬ್ಬನ ಕೊಲ್ಲು, ಇನ್ನೊಬ್ಬನ ಬಡಿ, ಇನ್ನೊಬ್ಬನ ನಾನು ನಿನ್ನ ಏರು ಅಂತ ಯಾವ ಟೆಕ್ಸ್ಟ್ ಆಫ್ ವೇದ ಇಂದ ಹಿಡ್ಕೊಂಡು ಭಗವದ್ಗೀತೆವರೆಗೂ ಮಧ್ಯದಲ್ಲಿ ತುಂಬ ಪುಸ್ತಕ ಬರುತ್ತೆ. ಆದರೆ ನಾನು
ಹೇಳ್ಬೋದು ಅದನ್ನೆಲ್ಲಾನು, ಆದರೆ ಎಲ್ಲೂ ಸಹ ಹೇಳಿಲ್ಲ, ಯಾವ ಉಪನಿಷತ್ತಲ್ಲೂ ಹೇಳಿಲ್ಲ. ಪ್ರಶ್ನೆ 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 ಹೇಳ್ರಿ ನೋಡೋಣ. ನಿಮ್ಮ ಸ್ಮೃತಿಯಲ್ಲ, ಮನುಸ್ಮೃತಿ ತಗೊಳ್ರಿ ಮೊದಲು. ನಿಮ್ಮ ಮನುಸ್ಮೃತಿ ನೀವೇ ರೀ, ನೀವು ಶ್ರುತಿ ಬೇಡ, ಮನುಸ್ಮೃತಿ ತಗೋ. ಹಿಂಸೆ ಅದರಲ್ಲಿದೆ. ಇದಕ್ಕೆ ಸಪರೇಟ್ ಡಿಬೇಟ್ ಮಾಡೋಣ. ಇದಕ್ಕೆ ಒಂದ್ ನಿಮಿಷ ಸರ್ ಸಪರೇಟ್ ಡಿಬೇಟ್ ನೋಡಿ, ಎಲ್ಲ ಮುಸಲ್ಮಾನರು ಸಹ ಟೆರರಿಸ್ಟ್ಗಳಂತ ನಾವು ಹೇಳಕ್ಕೆ ಯಾವತ್ತೂ ರೆಡಿ ಇಲ್ಲ. ಆದರೆ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ಅಂಡ್ ಹದೀತ್ಸ್ ಬೈ ಕೆಲವು ಮೌಲ್ವಿಗಳು ಕೆಲವ್ರನ್ನ ಪ್ರಚೋದನೆ ಮಾಡ್ತಾ ಇದೆ, ಪ್ರಚೋದನೆ ಮಾಡ್ತಾ ಇದೆ. ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹಬ್ಬಗಳಾಗೆ ನಮ್ಮ ಹಿಂದೂಗಳು ಕಲ್ಲು ಹೊಡಿತಾರ, ನಮ್ಮ ಹಬ್ಬಗಳಾಗೆ ಯಾಕೆ ಕಲ್ಲು ಹೊಡಿತಾರ ಕೇಳಿ. ನೀವು ಮುಸ್ಲಿಮ್ಸು ನಮ್ಮ ಗಣೇಶ ಹಬ್ಬ ಆಗ್ಲಿ ಯಾವ್ದೇ ಹಬ್ಬ ಆಗ್ಲಿ ಕಲ್ಲು ಹೊಡಿತಾರೆ. ಯಾಕೆ ನಾವು ಗಣೇಶ ಹಬ್ಬ ಮಾಡಂಗಿಲ್ವಾ? ಮತ್ತೆ ಯಾವ್ದೇ ಆಚರಣೆ ಮಾಡಿದ್ರು ಕಲ್ಲು ಹೊಡೆದಿರ್ತೀರಾ? ಇನ್ ಸಿಂಪಲ್ ಫಾರೂಕ್ ಸರ್, ಇದಕ್ಕೆ ಅತ್ಯಂತ ಗಂಭೀರವಾಗಿ ಇಲ್ಲ ಇಲ್ಲ ಸರ್ ಫಾರೂಕ್ ಸರ್ ಪ್ಲೀಸ್ ಅಶೋಕ್ ಸರ್ ಪ್ರಶ್ನೆ ಕೇಳಿದ್ರು. ಫಾರೂಕ್ ಅವರೇ, ಪದೇ ಪದೇ ಒಂದು ಸಮುದಾಯದ ಮೇಲೆ ಏನಾದ್ರೂ ತಪ್ಪುಗಳ ಆರೋಪ ಬರ್ತಾ ಇದ್ರೆ ಆ ಸಮುದಾಯದ ಧಾರ್ಮಿಕ ಮುಖಂಡರ ಕರ್ತವ್ಯ ಅಲ್ವಾ? ಹುಡುಗರು ಚಿಕ್ಕ ಹುಡುಗರು ಕೈಯಲ್ಲಿ ಕಲ್ಲಿಟ್ಕೊಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಚಿಕ್ಕ ಮಗು ಗಣೇಶ ಪ್ರೊಸೆಷನ್ ಮೇಲೆ ಥೂ ಅಂತ ಉಗಿಯತ್ತೆ ಅಂತಂದ್ರೆ ಅಂಥವ್ರಿಗೆ ಇದು ನಮ್ಮ ಧರ್ಮ ಅಲ್ಲಪ್ಪ, ಇನ್ನೊಂದು ಧರ್ಮದ ಮೇಲೆ ದ್ವೇಷ ಕಾರೋದು ನಮ್ಮ ಧರ್ಮದ ತತ್ವ ಅಲ್ಲ ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತ ಅನ್ನಿಸೋದೇ ಇಲ್ವಾ ಯಾರಿಗೂ ಅಂತ ಹೇಳಿ ನಿಮಗೆ ಪ್ರಶ್ನೆ. ಅವ್ರು ಪ್ರಶ್ನೆ ಮಾಡಿದ ನನಗೆ, ನಮ್ಮ ಹಿಂದೂ ಧರ್ಮದ ಯಾವುದೇ ಹಬ್ಬಗಳು ಬಂದರೆ ಕಲ್ಲೆಸಿತಾರೆ, ನಿಮ್ಮಲ್ಲಿ ಯಾವುದು ನಾವು ಕಲ್ಲೆಸಿಯಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಸಿಂಪಲ್ಲಾಗಿ ನಾನು ನಿಮ್ಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇಲ್ಲಿ ಯಾವುದೇ ರಿಲಿಜನ್ ತೊಗೊಂಡು ಬರೋಲ್ಲ ನಾನು. ನೀವು ದೇವ್ರಿಗೆ ಪೂಜೆ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ? ನಿಮ್ಮ ಮನಸ್ಸು ಶಾಂತಿ ಸಿಗಬೇಕು ಅಂತ ಹೇಳ್ಬಿಟ್ಟು ನೀವು ಪೂಜೆ ಮಾಡ್ತೀರಾ. ಕರೆಕ್ಟಾ? ದೇವಸ್ಥಾನ ಇದೆ ಅದಕ್ಕೋಸ್ಕರ ಅಂತ. ನಾನು ಮಸೀದಿಗೆ ಹೋಗ್ತೀನಿ, ನಮಾಜ್ ಮಾಡ್ತೀನಿ. ಏನಕ್ಕೆ? ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತ. ಯಾರೋ ಕ್ರೈಸ್ತರು ಇರ್ತಾರೆ, ಅವರು ಚರ್ಚ್ಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ತಾರೆ, ಅವ್ರ ಮನಸ್ಸಿಗೆ ಶಾಂತಿ ಬೇಕು ಅಂತ ಹೇಳ್ಬಿಟ್ಟು. ನಮ್ಮಲ್ಲೂ ಇಲ್ಲ, ಎಲ್ಲೋ ಹೊರಗೆ ತೊಗೊಂಬಂದು ಎಲ್ಲಾದರೂ ಪ್ರೊಸೆಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಯಾವುದ್ರಲ್ಲಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಇದೆ, ಮಾಡ್ತಾರೆ, ಪ್ರೊಸೆಷನ್ನೇ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಊರು ಒಳ್ಳೇದಾಗಲಿ, ನಾವು ಊರಲ್ಲಿ ನಾವು ದೇವರು ತೊಗೊಂಡು ಪ್ರತಿಯೊಂದು ಬೀದಿ ದಾರಿಯಲ್ಲಿ ಹೋದಾಗ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಂದು ಧರ್ಮದವ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವೇನು ಮಾಡ್ತೀರಾ, ಅದನ್ನು ತೊಗೊಂಡು ಒಂದು ಮೆರವಣಿಗೆ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಅದು ಮಾಡುವಾಗ ಪ್ರಾಪರಾಗಿ ಈ ಮಸೀದಿ ಇರೋ ಕಡೆ ಅಂತ ಕಡೆ ಯಾಕೆ ಜಾಸ್ತಿ ಹೋಗ್ತಿದ್ದೀರಾ ಸರ್? ಓಂ ಶಕ್ತಿ ನಿನ್ನೆ ನಡೆದ ಘಟನೆಯಲ್ಲಿ ಹಾಗೇನು ಆಗಿರಲಿಲ್ಲ. ನಿಮಗೂ ಗೊತ್ತು. ಐ ಆಮ್ ಸಾರಿ, ನನಗೆ ಸಮಯ ಇದೆ ಇಷ್ಟೇ. ಥ್ಯಾಂಕ್ ಯು, ಐ ಗಾಟ್ ಮೈ ಆನ್ಸರ್ ಸರ್. ಥ್ಯಾಂಕ್ ಯು. ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತ್ಕೊಂಡ್ರೆ ಫಾರೂಕ್ ಅವರೇ, ನೀವು ಮತ್ ಅದೇ ಪುರಾಣ ಹೇಳ್ತಾ ಇದ್ದೀರಾ. ಇಲ್ಲಿ ಆಯ್ತು, ನಿನ್ನೆ ಹೇಳ್ಬೇಡಿ. ನೀವು ಹೇಳ್ತಿದ್ರಿ ಇಲ್ಲಿ ಮಸೀದಿ ಹತ್ರನೇ ಯಾಕೆ ಹೋಗ್ತೀರಿ, ಮಸೀದಿ ಹತ್ರನೇ ಜೋರ್ ಮಾಡ್ತೀರಿ ಅಂತ ಹೇಳಿ. ನಿಮ್ಮಿಂದ ಇದಕ್ಕೆ ಉತ್ತರ ಬೇಕು ಸರ್. ನೀವು ಮತ್ತೆ ಕೇರಳ ತಮಿಳ್ನಾಡು ಕತೆ ಹೇಳ್ಬೇಡಿ. ಜೆ.ಜೆ.ಆರ್ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಹೋಗ್ತಾ ಇದ್ದ ರೋಡಲ್ಲಿ ಯಾವ ಮಸೀದಿ ಇತ್ತು? ಯಾಕೆ ಕಲ್ತೂರಿದ್ರು? ಮತ್ತೆ ಯಾಕೆ ಕಲ್ತೂರಿದ್ರು? ಹೇಳಿ. ನಾನು ಆಗ್ಲೇ ನಾವು ತಮ್ಗೂ ಬಿಡಿಸೇ ಹೇಳ್ದೆ. ಈ ಮಾಡಿರೋ ಕೆಲಸ ಬಂದು ಕೆಲವು ಹುಡುಗರು ಅಂತ ಹೇಳಿದಾಗ ನನಗೆ ಬಂದ ವಿಚಾರ ಏನಿತ್ತಂದರೆ, ಈ ಡ್ರಗ್ಸ್ ಅಡಿಕ್ಟ್ ಅಲ್ಲಿರೋಂಥ ಹುಡುಗರು ಇಂಥ ಕಾರ್ಯಕ್ರಮ ಇಂಥ ಕೆಲಸ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ಒಂದು ನಿಮಿಷ, ಇನ್ನೊರ್ಗೂ ಸರಿಯಾದ ಸಾಕ್ಷಿ ಆಧಾರ ಯಾವುದು ಸಿಕ್ಕಿಲ್ಲ. ಇವರೇ ಹೊಡೆದಿದ್ದಾರೆ, ಇವರೇ ಅವರು ಅಂತ ಹೇಳ್ಬಿಟ್ಟು ಸಿಕ್ಕಲಿಲ್ಲ. ಕರೆಕ್ಟಾ? ಸಿಕ್ಕಿದಾಗ ಮೇಲೆ ಅದ್ರ ಬಗ್ಗೆ ಚರ್ಚೆಯಲ್ಲಿ ಮಾತಾಡೋಣ. 100% ಕರಿತೀನಿ ಚರ್ಚೆಗೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಬಟ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕುತ್ಕೊಂಡು ತಪ್ಪು ಮಾಡಿದವ್ರಿಗೆ ಧರ್ಮ ಇಲ್ಲ, ತಪ್ಪು ಮಾಡಿದವರು ಡ್ರಗ್ಸ್ ತಗೊಂಡಿದ್ದಾರೆ, ತಪ್ಪು ಮಾಡಿದವರಿಗೆ ಓಲೈಕೆ ಮಾಡೋಲ್ಲ, ಕಠಿಣ ಶಿಕ್ಷೆಯನ್ನ ಕೊಡಿಸ್ತೀವಿ, ಈ ರೀತಿಯ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳು ನಾವು ಕೇಳ್ತಾನೆ ಇರ್ತೀವಿ. ಕಲ್ಲು ಹೊಡಿಯೋರು ಹೊಡಿತಾನೆ ಇರ್ತಾರೆ, ಬಾಂಬ್ ತಯಾರು ಮಾಡಿ ಹಾಕೋರು ಹಾಕ್ತಾನೆ ಇರ್ತಾರೆ. ಸರ್ಕಾರಗಳು ಎಲ್ಲಿವರೆಗೂ ಈ ಓಲೈಕೆಯನ್ನು, ನಾನು ಮತ್ತೆ ಪ್ರಯೋಗ ಮಾಡ್ತಿದ್ದೀನಿ, ಓಲೈಕೆಯನ್ನು ದರಿದ್ರ ರಾಜಕೀಯ ಪದ್ಧತಿಯನ್ನ ಕೈ ಬಿಡೋದಿಲ್ವೋ ಅಲ್ಲಿವರೆಗೂ ಕಲ್ಲು ಹೊಡಿತಾರೆ, ಬಾಂಬು
ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈಗಲಾದರೂ ಅಟ್ಲೀಸ್ಟ್ ಈ ಪ್ರಕರಣದಲ್ಲಾದರೂ ನಿಜವಾಗ್ಲೂ ಯಾರು ಕಲ್ಲು ಹೊಡೆದಿದ್ದಾರೆ ಅವರ ಕೈಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು. ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಆ ಕೈಗೆ ಶಿಕ್ಷೆ ಸಿಗೋವರೆಗೂ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು. ಆ ವಿಶ್ವಾಸವನ್ನು ಎರಡೂ ಪಕ್ಷದ ಮೇಲೆ ಇಡ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH